ಇನ್ನೊಂದ್ಸಲ ಗುಡ್ ಆಫ್ಟರ್ನೂನ್ ಹೇಳ್ಬೇಕಾ? ಬನ್ರಿ ಎಲ್ಲರೂ ಬೇಗ ಬೇಗ, ಎಷ್ಟೊತ್ತರ ಇನ್ನೂ ಬರ್ತಾನೆ ಇದಾರಪ್ಪ. Applications of derivatives. Yes, Rishendra. And nobody ಇದು ರೈಸ್ ಹ್ಯಾಂಡ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಯಾರು ಅದನ್ನ ರೈಸ್ ಮಾಡಬೇಡಿ, ಅದು ನಮ್ಗೆ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ. ಓಕೆ, ಸೊ ನೀವು ಏನೇ ಇದು ಮಾಡಬೇಕು ಅಂದ್ರೂ ಟೈಪ್ ಮಾಡಿ ಕಳಿಸಿ. ಡು ನಾಟ್ just click on the icon, raise the hand. Okay. Yes, Dhriti, good afternoon. Yes. Okay. Yes. Sir, no video now. Video ಬರ್ತಾ ಇದೆಯಪ್ಪ? Video is blur. Huh? Two things I want to just clarified from your side. One thing is, am I audible? First thing. Second thing, clear ಕಾಣಿಸುತ್ತಾ ಬೋರ್ಡ್ ಮೇಲೆ ಬರ್ದಿರೋದು? ಎರಡನ್ನ ಬೇಗ ಕ್ಲಾರಿಫೈ ಮಾಡಿ ನನಗೆ. ಎಸ್ ಸರ್, ಎಸ್ ಸರ್, ಬೇಗ ಬೇಗ ಎಲ್ಲರೂ. ವಿಡಿಯೋ ಅಂಡ್ ಆಡಿಯೋ ಎರಡೂ ಕ್ಲಿಯರ್ ಆಗಿದೆಯಾ? ಎಸ್, yeah, all of you are telling yes. I don't think there is any problem. Hemant, ತೊಂದ್ರೆ ಇಲ್ಲಪ್ಪ. ಓಕೆ, ಐ ಥಿಂಕ್ ನಿಮ್ದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿರ್ಬೋದು, ಬಿಕಾಸ್ ಎವ್ರಿಬಡಿ ಇಸ್ ಟೈಪಿಂಗ್ yes sir ಅಂತ. Okay, all of them are telling they are fine with this. Yeah, yes, 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 both are clear. Yes. ರಂಗನಾಥ್, ಟೈಪ್ ಪ್ರಾಪರ್ಲಿ ರಂಗನಾಥ್. ಅದೇನು ಕ್ಲಾರಿಟಿ ಇಲ್ಲ ನೀನು ಏನು ಟೈಪ್ ಮಾಡಿದೆ ಅಂತ. ಎವ್ರಿಥಿಂಗ್ ಇಸ್ ಓಕೆ ಸರ್, ಎವ್ರಿಥಿಂಗ್ ಇಸ್ ಫೈನ್. ಎಸ್ ತೌಸಿಫ್ ಸರ್, ಕ್ಯಾನ್ ಯು ಪ್ಲೀಸ್ ಸ್ಪೀಕ್? ಖಂಡಿತ ಜೋರಾಗಿ ಮಾತಾಡ್ತೀನಮ್ಮ, ವೆಯ್ಟ್ ಮಾಡು, ಇನ್ನು ಕ್ಲಾಸ್ ಸ್ಟಾರ್ಟ್ ಮಾಡಿಲ್ಲ. ನಾನು ಒಂದು ಸಜೆಷನ್ ಏನು ಅಂದ್ರೆ, ದಯವಿಟ್ಟು ನಿಮ್ಗೆ ಏನಾದ್ರು ಇಯರ್ಫೋನ್ ಇದ್ರೆ ಉಪಯೋಗಿಸ್ಕೊಳ್ಳಿ. ಓಕೆ, ಕ್ಲಾರಿಟಿ ಚೆನ್ನಾಗಿರುತ್ತೆ ನಿಮ್ಗೆ ಆಡಿಯೋ ಅವಾಗ. ಓಕೆ, ನೀವೇನಾದ್ರೂ ಮೊಬೈಲ್, ಲ್ಯಾಪ್ಟಾಪ್, ಮೊಬೈಲ್ ಅಲ್ಲಿ ಕೇಳಿಸ್ಕೊಳ್ತಾ ಇದ್ದು ದೂರ ಇಟ್ಟು ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ, ಸೊ ಸಮ್ವೇರ್ ಎಲ್ಲಾದ್ರೂ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಬಟ್ ಇಟ್ಸ್ ಬೆಟರ್ ಇಫ್ ಯು ಕ್ಯಾನ್ ಯೂಸ್ ಎ ಇಯರ್ಫೋನ್. ದಟ್ಸ್ ಒನ್ ಸಜೆಷನ್ ಫಾರ್ ಯು. ಓಕೆ, ಫೈನ್. Fine. Okay, now listen. Okay, everybody stop typing and listen now. Stop typing. Everyone should stop. Nobody will going to type now. Everything is okay. Now stop typing and listen. A few instructions before I start the new chapter and the first day of our online classes, live classes. Okay. One first condition ಏನು ಅಂದ್ರೆ, now make sure before 5 minutes, ಯಾವುದೇ subject ಆಗಿರಲಿ. Okay, see, my meeting was scheduled at 2 o'clock, right? 5 minutes ಅರ್ಲಿ ಆಗಿ ನೀವು ಲಾಗಿನ್ ಆಗಿ, ಯಾಕಂದ್ರೆ ನೀವು ಲಾಗಿನ್ ಆಗಿ ಎಲ್ಲ ಸೆಟಪ್ ಮಾಡ್ಕೊಂಡು ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಒಂದು 5 minutes ಆದ್ರೂ ಬೇಕಾಗುತ್ತೆ ಅಲ್ವಾ? ನಾನು 15 minutes ಅರ್ಲಿಯಾಗಿ ನಾನು ಎಂಟ್ರಿ ಆಗ್ತೀನಿ. ಓಕೆ, ಸೊ ಫಸ್ಟ್ ಥಿಂಗ್ ಇಸ್ ಮೇಕ್ ಶೂರ್ ಯು ವಿಲ್ ಲಾಗಿನ್ 5 minutes ಅರ್ಲಿ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಒಂದ್ಸಲ ಬಂದ್ರೆ, ಓಕೆ, ಅಂದ್ರೆ ಒಂದ್ಸಲ ನೀವು ಲಾಗಿನ್ ಆದ್ರೆ, ಓಕೆ, ಟಿಲ್ ದ ಎಂಡ್ ಆಫ್ ದ ಮೀಟಿಂಗ್, ದಟ್ ಮೀನ್ಸ್ ಟಿಲ್ ದ ಎಂಡ್ ಆಫ್ ದ ಕ್ಲಾಸ್ ನೋಬಡಿ ವಿಲ್ ಲೀವ್ ದ ಮೀಟಿಂಗ್. ಯಾರಾದ್ರೂ ಆತರ ಮಧ್ಯದಲ್ಲಿ ಬಿಟ್ಟು ಹೋದ್ರ ಅಂತ ಗೊತ್ತಾದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ, ನಿಮ್ ಐಡಿನ ಬ್ಲಾಕ್ ಮಾಡ್ತೀವಿ, ನಿಮ್ಗೆ ನೆಕ್ಸ್ಟ್ ಶೆಡ್ಯೂಲ್ ಕಳ್ಸಲ್ಲ ನಾವು. ಓಕೆ, ಯಾರು ಬ್ಲಾಕ್ ಮೇಲ್ ಮಾಡ್ತಿಲ್ಲ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ ಬಿಟ್ವೀನ್ ದ ಸೆಷನ್ಸ್ ಹೋದ್ರೆ ಇಟ್ ವೋಂಟ್ ಲುಕ್ ಗುಡ್. ಓಕೆ, ಫಸ್ಟ್. ಸೆಕೆಂಡ್ ಥಿಂಗ್ ಅಂಡ್ ದ ಥರ್ಡ್ ಥಿಂಗ್, ವಾಟ್ ಇಫ್ ವಿ ಹ್ಯಾವ್ ಟು ರಿಫ್ರೆಶ್? ಎಸ್ ಅಮೀನಾ, ಲಿಸನ್ ಮಾ. ಓಕೆ, ಬಿಟ್ವೀನ್ ಎವ್ರಿ ಕ್ಲಾಸ್ ದರ್ ಇಸ್ half an hour ಗ್ಯಾಪ್, ಕರೆಕ್ಟ್ ಅಲ್ವಾ? ದಯವಿಟ್ಟು half an hour ನೀವು ರಿಫ್ರೆಶ್ ಆಗಿ ಏನಾದ್ರು ತಿನ್ಬೇಕಾ ಎಲ್ಲ ಮಾಡ್ಕೊಂಡು ಒಂದ್ಸಲ ನೀವು ಲಾಗಿನ್ ಆಗಿ ಕುತ್ಕೊಂಡ್ರೆ, ಸೊ ಸಿ ಇನ್ ಬಿಟ್ವೀನ್ if there is a lag, that I can't help you, that up to your network, that I cannot help you. Okay, the problems come between the class, sir. If the problem comes between the class, Abhilash, what kind of problem? Can you just please mention? If the network issue ಇದ್ರೆ ಏನಿಲ್ಲ, ಸ್ವಲ್ಪ ಲ್ಯಾಗಿಂಗ್ ಬಿಹೈಂಡ್ ಆಗುತ್ತೆ ಅಷ್ಟೇ ಅಮ್ಮ. ಓಕೆ, ಲೈಕ್ ನೆಟ್ವರ್ಕ್, ಕಮ್ ಆನ್, ದಟ್ ಇಸ್ ನಾಟ್ ಅಟ್ ಆಲ್ ಅನ್ ಇಶ್ಯೂ, ಐ ಗೆಸ್. ಓಕೆ, ನೆಟ್ವರ್ಕ್ ಎವ್ರಿ ಟೈಮ್ ಏನ್ ಪ್ರಾಬ್ಲಮ್ ಆಗಲ್ಲಪ್ಪ ಅಭಿಲಾಷ್. ಚಾರ್ಜ್ ಮುಂಚೆನೆ ಇಟ್ಕೋಬೇಕು, ಅದೆಲ್ಲ ರೆಡಿ ಇಟ್ಕೋಬೇಕು ನಿಮ್ಗೆ. ಓಕೆ, ಆಲ್ ದಿ ಲೈಕ್ ಬ್ಯಾಟ್ರೀಸ್ ಅದೆಲ್ಲ ನಿಮ್ ಜವಾಬ್ದಾರಿಗಳು. ಕ್ಲಾಸಿಗೆ ಬರಕ್ ಮುಂಚೆ ಅದನ್ನ ನೀವು ನೋಡ್ಕೋಬೇಕು ಅದನ್ನ. ಓಕೆ, ಫ್ರಮ್ ಗೆಸ್ಟ್ ಐಪ್ಯಾಡ್. ಯಾರದು ಗೆಸ್ಟ್ ಐಪ್ಯಾಡ್ ಅಂತ ಯಾರೋ ಬರ್ತಾ ಇದೆ, ದಯವಿಟ್ಟು ನಿಮ್ಮ ನೇಮ್ ಪ್ರೊಫೈಲ್ ಯಾವ ತರ ಇರಬೇಕು ಅಂತ ಹೇಳಿದೀವಿ ನಾನು ನಿಮ್ಗೆ. ದಯವಿಟ್ಟು ಆ ತರನೇ ಪ್ರೊಫೈಲ್ ಇಟ್ಕೋಬೇಕು. ನಿಮ್ ನೇಮು, ನಿಮ್ ಕಾಲೇಜು, ನಿಮ್ ಸೆಕ್ಷನ್, ದಟ್ ಇಸ್ ದ ವೇ ಟು ಪುಟ್ ದ ಪ್ರೊಫೈಲ್. ಓಕೆ,
Sir, during chemistry class there was ಆ ತರ ಇದ್ರೆ ಓಕೆ ಅಮ್ಮ ಅಂಕಿತಾ. ಸೊ ಆ ತರ ಏನಾದ್ರು 5th ಕ್ಲಾಸ್ ಓಕೆ ಪವರ್ ಹೋಯ್ತು ಆ ತರ ಇದ್ರೆ ಓಕೆ, ಜೆನ್ಯೂನ್ ರೀಸನ್. ನೀವೇನ್ ಮಾಡ್ಬೇಕು ಅವಾಗ? ಆಗ ಯು ಟು ಸಪೋಸ್ ಆ ವಿಡಿಯೋ ನಿಮ್ಗೆ ಆ ಸೆಷನ್ ಮಿಸ್ ಆಗೋಯ್ತು ಸರ್, ಇಫ್ ಇಟ್ ಹ್ಯಾಪನ್ಸ್ ವಿ ವಿಲ್ ಟೆಕ್ಸ್ಟ್ ಯು. ಸಿ ಜೆನ್ಯೂನ್ ರೀಸನ್ ಇದ್ರೆ ಖಂಡಿತ ನಾವು ನಿಮ್ಗೆ ಓನ್ಲಿ ಫಾರ್ ಜೆನ್ಯೂನ್ ರೀಸನ್ ಓಕೆ ಖಂಡಿತ ನಾವು ನಿಮ್ಗೆ ಆ ವಿಡಿಯೋಸ್ ನ ಶೇರ್ ಮಾಡ್ತೀವಿ. ಅಂತ ಸ್ಟೂಡೆಂಟ್ಸ್ ಮಾತ್ರ, ಎಲ್ಲರಿಗೂ ಶೇರ್ ಮಾಡಲ್ಲ. ಓಕೆ ಸರ್, ಸಮಟೈಮ್ಸ್ ನೆಟ್ವರ್ಕ್ ವೋಂಟ್ ಕಮ್ ಹೆನ್ಸ್ ಇಟ್ ಲೀವ್ಸ್. ಓಕೆ ಹಾ, ನೆಟ್ವರ್ಕ್ ಮತ್ತೆ ರೆಡಿ ಪ್ರಿಪೇರ್ ಮತ್ತೆ ವಾಪಸ್ ಬಂದಾಗ ಲಾಗಿನ್ ಆಗಿ ಬೇಗ ಇಮಿಡಿಯೇಟ್ ಆಗಿ. ಓಕೆ, ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು ಇದು ಮುಂಚೆ ತರ ಅಲ್ಲ. ಇಷ್ಟು ದಿನ ಮಾಡಿದ ಕ್ಲಾಸಸ್ ಬೇರೆ, ರೆಕಾರ್ಡ್ ಅಲ್ಲಿ ಯಾವಾಗ ಬೇಕು ಸಿ ಇವಾಗ್ಲೂ ಹೇಳ್ತೀನಿ ಕೇಳಿ. ಡೆಟರ್ಮಿನೆಂಟ್ಸ್ ಎಲ್ಲರೂ ಇನ್ನೂ ಫುಲ್ ಆಗಿ ನೋಡಿಲ್ಲ. ಓಕೆ, all the students of Edushine have not watched the video of the determinant completely, right? So ಏನ್ ನಿಮ್ಗೆಲ್ಲ ಇಷ್ಟು ದಿನ ಏನ್ ಧೈರ್ಯ, ಓ ಯೂಟ್ಯೂಬ್ ಅಲ್ಲಿ ಇರುತ್ತೆ ಯಾವಾಗ ಬೇಕಾದ್ರೂ ನೋಡ್ಕೋಬಹುದು, ಇನ್ಮೇಲೆ ಆಗಿರಲ್ಲ live class. Okay, so ಆದಷ್ಟು make sure okay you will sit for 1.5 hours, you will listen to the class and you will understand the concept on the same day. Okay, ಈಗ ನಿಮ್ಮ ಎಫರ್ಟ್ಸ್ ಜಾಸ್ತಿ ಇರುತ್ತೆ ಮುಂಚೆಗಿಂತ, ಕ್ಲಾಸ್ ರೂಮ್ ಟೀಚಿಂಗ್ ಇಂತ. ಓಕೆ, ಕ್ಲಾಸ್ ರೂಮ್ ಇದನ್ನೆಲ್ಲ ನೀವು ಅರೇಂಜ್ ಮಾಡ್ಕೋಬೇಕು. ಇಮಿಡಿಯೇಟ್ಲಿ ವಿ ವಿಲ್ ಲೀವ್ ಅಂಡ್ ಜಾಯಿನ್ ಸರ್. ಎಸ್ ಮೊಹಮ್ಮದ್ ತೌಸಿಫ್, ದಟ್ಸ್ ಓಕೆ. ಡಾಟಾ ಎಲ್ಲ ದಯವಿಟ್ಟು ನೀವು ಅರೇಂಜ್ ಮಾಡ್ಕೋಬೇಕು, ಯಾಕಂದ್ರೆ ಯು ನೋ ಅನದರ್ 1.5 month ದ ಕ್ಲಾಸಸ್ ವಿಲ್ ಕಂಟಿನ್ಯೂ ಲೈಕ್ ದಿಸ್. ಸೊ ನನ್ನ ಸಜೆಷನ್ ಏನಂದ್ರೆ ದಯವಿಟ್ಟು ಸ್ವಲ್ಪ ಜಾಸ್ತಿ ಡಾಟಾ ಇರೋಂಗೆ ಯಾವ್ದಾದ್ರು ಪ್ಲಾನ್ಸ್ ಇರುತ್ತೆ. ಸೊ ಟ್ರೈ ಟು ಅಡಾಪ್ಟ್ ದ ನ್ಯೂ ಪ್ಲಾನ್ಸ್. ಯು ನೋ ಇಟ್ಸ್ ಗೋಯಿಂಗ್ ಟು ಸ್ಟಾರ್ಟ್ ಟುಡೇ. 1 GB ಎಲ್ಲ ಸಾಕಾಗಲ್ಲಮ್ಮ. Will not believe. Okay, ನಾನು ಸ್ಟಾರ್ಟ್ ಮಾಡಿದಾಗ my plan was different. Okay, now after I started the online classes, now I adopted, I've taken a new plan. Sir, this app will consume more, sir. Yes, Vilash, I agree. Okay, ಈಗ ನಾವು ಪ್ರೋಸ್ ಅಂಡ್ ಕಾನ್ಸ್ ಮಾತಾಡ್ತಾ ಹೋದ್ರೆ ನಾವು ಪಾಠ ಮಾಡಕ್ಕಾಗಲ್ಲ. ಆನ್ಲೈನ್ ಕ್ಲಾಸಸ್ ನಡೆಸಲೇಬೇಕು. ಓಕೆ, ಸೊ ನೆಟ್ವರ್ಕ್ ಇಶ್ಯೂ ಇಲ್ದೇ ಇರೋ ನೀವು ನೋಡ್ಕೋಬೇಕು. ಓಕೆ, ನೆಟ್ವರ್ಕ್ ಇಶ್ಯೂ ಬಂದೇ ಬರುತ್ತೆ. ಸೊ ಅದಾದ್ಮೇಲೆ ಅದನ್ನ ಬೇಕಾದ್ರೆ ವಿಡಿಯೋಸ್ ನ ಶೇರ್ ಮಾಡ್ಕೊಳ್ಳೋಣ, ಮೊದಲನೇದು. ಎರಡನೇದು, ಡಾಟಾ ಜಾಸ್ತಿ ಇರಂಗ್ ನೀವು ನೋಡ್ಕೋಬೇಕಾಗತ್ತೆ. ಓಕೆ, ಎನ್ ವಿ ಸ್ಟಾರ್ಟ್ ಸರ್. ಎಸ್ ನೀರಜ್, ಮುಗ್ಸೋಣಪ್ಪ, ಒಂದ್ ನಿಮಿಷ. ಓಕೆ, ಒಂದ್ ನಿಮಿಷ, ಲೆಟ್ ಮಿ ಕಮ್. ವಿಲ್ ಬಿ ಬೆಟರ್ ಸರ್, ವೈಫೈ ವಿಲ್ ಬಿ ಬೆಟರ್. ತೌಸಿಫ್, ಎಲ್ಲಾರ್ಗೂ ವೈಫೈ ಹಾಕ್ಸ್ಕೊಳಕ್ ಆಗಲ್ಲಪ್ಪ. ಓಕೆ, ಸುಭಾಷ್, ಸ್ವಿಚ್ ಆಫ್ ದ ವಿಡಿಯೋ. ಓಕೆ, ಹಾ, ಸೊ ಇಟ್ಸ್ ಓಕೆ. ನಾನು ಅದನ್ನೇ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಮಾತು ಹೇಳ್ಬಿಟ್ಟು ಶುರು ಮಾಡಿದೆ. ಆನ್ಲೈನ್ ಕ್ಲಾಸಸ್ ಫಸ್ಟ್ ಡೇ. ಓಕೆ, ಸೊ ಒಂದ್-2 ದಿನ ಟೈಮ್ ತಗೊಳುತ್ತೆ ನಮಗೂ ನಿಮ್ಗೂ ಅಡ್ಜಸ್ಟ್ ಆಗಕ್ಕೆ. 1-2 ದಿನ ಟೈಮ್ ತಗೊಳುತ್ತೆ. ನಾವು ಆಲ್ರೆಡಿ ಆನ್ಲೈನ್ ಕ್ಲಾಸಸ್ ಶುರು ಮಾಡ್ಬಿಟ್ಟಿದ್ವಿ ಝೂಮ್ ಅಲ್ಲಿ. ಕ್ರಾಶ್ ಕೋರ್ಸ್ ನಿಮ್ಮ ಸೀನಿಯರ್ಸ್ ಬ್ಯಾಚ್ ಇದಾರಲ್ವಾ, ಅವ್ರಿಗೆ CET ಕ್ಲಾಸಸ್ ನ ಆಲ್ರೆಡಿ ಆನ್ಲೈನ್ ಶುರು ಮಾಡಿದ್ವಿ. ವಿ ಆರ್ ಆಲ್ಮೋಸ್ಟ್ ಅಡ್ಜಸ್ಟೆಡ್. ಓಕೆನಾ? ಸೊ ನಿಮಗೆ ಇವತ್ತಿಂದ ಶುರು ಮಾಡ್ತಿದೀವಿ. ಸೊ ನಮಗೂ ನಿಮ್ಗೂ ಒಂದು 2 days ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಬರುತ್ತೆ. ಸೊ ಒಂದು 2 days ಅಲ್ಲಿ ಇದೆಲ್ಲ ಸಾರ್ಟ್ ಔಟ್ ಆಗುತ್ತೆ. ಸೊ ಡೋಂಟ್ ಗೆಟ್ ಪ್ಯಾನಿಕ್. ಅಯ್ಯೋ ನನ್ಗೆ ಇದು ನೋಡಕ್ ಆಗ್ಲಿಲ್ಲ, ಕ್ಲಾಸ್ ಮಿಸ್ ಆಗೋಯ್ತು. ನೋ, ಡೋಂಟ್ ಗೆಟ್ ಪ್ಯಾನಿಕ್. ಓಕೆ, 1 or 2 days ಟೆಕ್ನಿಕಲ್ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತೀರಾ, ನಾವು ಫೇಸ್ ಮಾಡ್ತೀವಿ. ಒಂದು 2 days ಆದ್ಮೇಲೆ ವಿಲ್ ಬೋತ್ ಆಫ್ ಅಸ್ ಗೆಟ್ ಅಡ್ಜಸ್ಟೆಡ್. ಓಕೆ, ಸೊ ದಟ್ಸ್ ಓಕೆ, ನಾಟ್ ಎನ್ ಇಶ್ಯೂ. ಸೊ ಕೆಲವು ಇನ್ಸ್ಟ್ರಕ್ಷನ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ. ಇದು ನನ್ ಆಕ್ಚುಲಿ ಇವತ್ತು ನಿಮ್ದು ಲಾಸ್ಟ್ ಕ್ಲಾಸ್ ಇದು. ಇದಕ್ಕೆ ಮುಂಚೆ 3 ಜನ ಕ್ಲಾಸ್ ಪಾಠ ಮಾಡಿದ್ದಾರೆ. ಓಕೆ, ಬಿಂದು, ನೋ ವಿಡಿಯೋ. ಸರ್, ವಿಲ್ ದ ವಿಡಿಯೋಸ್ ಗೆಟ್ ಡಿಲೀಟೆಡ್ ಫ್ರಮ್ ಯೂಟ್ಯೂಬ್? ಹೊನ್ನಶ್ರೀ ಅವರಾ? ಅದಕ್ಕೆ ಆನ್ಸರ್ ಸದ್ಯಕ್ಕೆ ನಾನು ಕೊಡಲ್ಲಮ್ಮ. ಓಕೆ, ಅಟ್ ದ ರೈಟ್ ಟೈಮ್ ಐ ವಿಲ್ ಗಿವ್ ದ ಆನ್ಸರ್. ಓಕೆ, ನೀವು ಯಾಕಂದ್ರೆ ನೀವೆಲ್ಲರೂ ಸೋಂಬೇರಿಗಳಾಗ್ಬಿಟ್ಟು ಇನ್ನೂ ವಿಡಿಯೋಸ್ ನ ವಾಚ್ ಮಾಡಿದಿರಾ, ಹಾಗೆ ಇಟ್ಟಿದಿರಲ್ವಾ. ನಾವು ವೆಯ್ಟ್ ಮಾಡಿ 1 or 2 days ಆದ್ಮೇಲೆ ನೀವು ಯಾರು ಆ ಚಾಪ್ಟರ್ ವಿಡಿಯೋಸ್ ನೋಡಕ್ ಆಗಲ್ಲ. ಭಯ ಪಡಿಸ್ತಾ ಇಲ್ಲ, ನಿಮ್ಮನ್ನ ಯಾರನ್ನೂ ಬ್ಲಾಕ್ ಮೇಲ್ ಮಾಡ್ತಿಲ್ಲ. ಓಕೆ, ಸೊ 1 or 2 days ಆದ್ಮೇಲೆ, ಏಯ್ ಯಾರದು ಬಾಬ್ ಮರ್ಲಿ, ಪುಟ್ ಯುವರ್ ಪ್ರಾಪರ್ ನೇಮ್, ಅದರ್ವೈಸ್ ಗೆಟ್ ಲಾಸ್ಟ್. ಹೇಳಿದ ಅರ್ಥ ಆಗಿಲ್ವಾ ಯಾರಿಗೋ? ಹೇಗಿರ್ಬೇಕು ನಿಮ್ ಪ್ರೊಫೈಲ್? ಇಲ್ದಿರೋ ನೇಮ್ಸ್ ಗಳೆಲ್ಲ ಹಾಕೊಂಡು ದೇರ್ ಇಸ್ ಅ ಪ್ರಾಪರ್ ವೇ. ಹೇಳ್ಕೊಟ್ಟಿದೀವಿ ಎಲ್ಲರಿಗೂ ಹೇಗಿರ್ಬೇಕು ಅಂತ. ಕಿರಣ್ ಸರ್ ಎಲ್ಲರಿಗೂ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ. ಸ್ಟಿಲ್ ರಿವಿಷನ್ ಇಸ್ ನೀಡೆಡ್ ಸರ್. ಮೊಹಮ್ಮದ್ ತೌಸಿಫ್, ರಿವಿಷನ್ ಅಂದ್ರೆ ಯಾವ ತರ, ವಾಟ್ ಟೈಪ್ ಆಫ್ ರಿವಿಷನ್ ಯು ಆರ್ ಎಕ್ಸ್ಪೆಕ್ಟಿಂಗ್ ತೌಸಿಫ್? ವಾಟ್ ಟೈಪ್ ಆಫ್ ರಿವಿಷನ್ ಯು ವಾಂಟ್? ದಟ್ ಬಾಬ್ ಮರ್ಲಿ ಅಲ್ಲಿ ಯಾವ್ದೋ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಓಕೆ, ಐ ಆಮ್ ವಾರ್ನಿಂಗ್ ದೆಮ್, ಪುಟ್ ಎ ಪ್ರಾಪರ್ ನೇಮ್. Your name, college and section should be visible properly. Yes, Tosif, what kind of revision you are expecting? Sir, we need revision. Archana, what type of revision? You mean to say full chapter? Please don't delete the videos from the YouTube, sir, because we want to revise it. Tosif, you are not going to delete it. Listen, okay.
ನಾಟ್ ಗೋಯಿಂಗ್ ಟು ಡಿಲೀಟ್ ಇಟ್. ದ ಓನ್ಲಿ ಥಿಂಗ್ ಇಸ್ ಏನಂದ್ರೆ ನೀವು ಹಾಗೆ ಬಿಟ್ರೆ ಸೋಂಬೇರಿಗಳು ಹಾಕ್ಬಿಡ್ತೀರಾ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಪಬ್ಲಿಕ್ ಅಂತ ಇದೆಯಲ್ವಾ ಅದನ್ನೇನ್ ಮಾಡ್ತೀವಿ, ಪ್ರೈವೇಟ್ ಅಂತ ಮಾಡ್ಬಿಡ್ತೀವಿ. ಪ್ರೈವೇಟ್ ಅಂತ ಮಾಡಿದಾಗ ಓಕೆ ಈಸ್ ರೈಟ್ ಸರ್, ಎಸ್ ಋಷೇಂದ್ರ, ಅದನ್ನೇ ಕೇಳಿಸ್ಕೊಳ್ಳಿ. ಪಬ್ಲಿಕ್ ಇರೋದನ್ನ ಪ್ರೈವೇಟ್ ಅಂತ ಮಾಡ್ಬಿಡ್ತೀವಿ. ಅವಾಗ ನೀವು ಯಾವಾಗ ಬೇಕಂದ್ರೆ ಅವಾಗ ಹೋಗ್ಬಿಟ್ಟು ನೋಡಕ್ ಆಗಲ್ಲ ವಿಡಿಯೋಸ್ನ. ಓಕೆ, ಯು ಹ್ಯಾವ್ ಟು ಟೇಕ್ ದ ಪರ್ಮಿಷನ್. ಓಕೆ ಫೈನ್, ಜಸ್ಟ್ ಅ ಸೆಕೆಂಡ್. ಓಕೆ, ಅರ್ಥ ಆಯ್ತಾ ಸರ್? ವಿ ಹ್ಯಾವ್ ದ ಲಿಂಕ್, ವಿ ಕ್ಯಾನ್ ಸಿ ಈವನ್ ಇಫ್ ಇಟ್ ಇಸ್ ಪ್ರೈವೇಟ್. ಎಸ್ ಮಾ, ಅವಾಗ ಏನಾಗುತ್ತೆ, ನೀವು ನಮ್ಮನ್ನ ಪರ್ಮಿಷನ್ ಕೇಳಬೇಕಾಗುತ್ತೆ ಮುಂಚೆ, ನಾವು ನಿಮ್ಗೆ ಲಿಂಕ್ ಕಳಿಸ್ಬೇಕಾಗುತ್ತೆ, ಅವಾಗ ಮಾತ್ರ ನೀವು ನೋಡಕ್ ಸಾಧ್ಯ. ದಟ್ ಇಸ್ ದ ಪ್ರೊಸೀಜರ್ ಇನ್ ಫ್ಯೂಚರ್. ಓಕೆ ಓಕೆ ಫೈನ್. ನೋಬಡಿ ಶುಡ್ ರೈಸ್ ದಿ ಹ್ಯಾಂಡ್, ಅದೊಂದು ಆಪ್ಷನ್ ಇದೆ, ದಯವಿಟ್ಟು ಅದನ್ನ ಯಾರು ಕ್ಲಿಕ್ ಮಾಡಬೇಡಿ, ಇಲ್ಲಿ ನಮ್ಗೆ ಬ್ಲಾಕ್ ಆಗುತ್ತೆ. ಇಟ್ ವಿಲ್ ಬಿ ಡಿಸ್ಟರ್ಬೆನ್ಸ್ ಫಾರ್ ಅಸ್. ಓಕೆ, ಪಾರ್ಟಿಸಿಪೆಂಟ್ ರೈಸ್ ಅಂಡ್ ಹ್ಯಾಂಡ್ ಅಂತ ಒಂದು ಬರುತ್ತಲ್ಲ, ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ. ಅದನ್ನ ನೀವು ಕ್ಲಿಕ್ ಮಾಡ್ಬಿಟ್ರೆ ನಾನು ಬೇರೆ ಇದನ್ನ ನೋಡಕ್ ಆಗಲ್ಲ. ಇಲ್ಲಿ ಗೆಸ್ಟ್ ಐಪ್ಯಾಡ್, ಬಾಬ್ ಮರ್ಲಿ ಅಂಡ್ ಗೆಸ್ಟ್ ಐಪ್ಯಾಡ್, ನೀವಿಬ್ರು ದಯವಿಟ್ಟು ನಿಮ್ಮ ಐಡಿಸ್ ನ ಬೇಗ ಸರಿ ಮಾಡ್ಕೊಳ್ಳಿ. ಸರ್ ನೌ ಯು ರಿವೈಸ್ ಸರ್, ವಾಟ್ ಯು ವಾಂಟ್ ಟು ರಿವೈಸ್ ನೌ ಮ್ಯಾನ್? ವಿಚ್ ಆಪ್ ವಾಟ್ ಯು ವಾಂಟ್ ಟು ರಿವೈಸ್? ಅಭಿಲಾಷ್, ಇಷ್ಟು ದಿನ ಏನ್ ಮಾಡಿದ್ರ ತಾವು? ಅಭಿಲಾಷ್ ರಿಪ್ಲೈ ಫಾಸ್ಟ್, ಐ ಹ್ಯಾವ್ ಟು ಸ್ಟಾರ್ಟ್ ಮೈ ಕ್ಲಾಸ್. ಇಟ್ಸ್ ಆಲ್ಮೋಸ್ಟ್ 15-20 ಮಿನಿಟ್ಸ್ ಇದರಲ್ಲೇ ಮುಗಿದೋಯ್ತು. ಅಭಿಲಾಷ್ ಬೇಗ. ಈ ಮೀನ್ಸ್ ಟು ಸ್ಟಾರ್ಟ್. ನೋ, ಅಭಿಲಾಷ್ ಸೆಟ್ ರಿವೈಸ್ ಅಂತ ಕೇಳಿದ್ರು. ಸ್ಟಾರ್ಟ್ ಸರ್ ಪ್ಲೀಸ್. ವೇಟ್ ಮಾ, ಫ್ಯೂ ಥಿಂಗ್ಸ್ ಹ್ಯಾವ್ ಟು ಬಿ ಮೇಡ್ ಕ್ಲಿಯರ್ ಅಲ್ವಾ? ಅಭಿಲಾಷ್ ರಿಪ್ಲೈ ಸ್ಟಾರ್ಟ್ ಸರ್. ನೋ ನೋ ಅಭಿಲಾಷ್ ಸೆಡ್ ರಿವೈಸ್ ಅಂತ ಕೇಳಿದ್ರಲ್ಲ, ಏನ್ ರಿವೈಸ್ ಮಾಡ್ಬೇಕು ಅದನ್ನ ಹೇಳಿ ನನಗೆ. ವಾಟ್ ಶುಡ್ ಬಿ ರಿವೈಸ್? ಅಭಿಲಾಷ್ ಬೇಗ ಟೈಪ್ ಮಾಡು. ವಾಟ್ ಶುಡ್ ಬಿ ರಿವೈಸ್ಡ್? Last topic which you taught. What was the last topic, Abhilash? In YouTube. What was the last topic? Sir, inverse trigonometry, you didn't revise previous year papers. Will you do it after repo opening? Definitely we will do it. Okay. Sir, board is not clear, sir. Wait, Mahek, you will get it proper one. Just wait. Sir, video not came. That new technical issues, man. Neeve adana adjust ಮಾಡ್ಕೋಬೇಕು. Okay, now all the instructions and all the discussion is over. Now it's time to start the class. So as everyone know that already, okay, today's class is based on the chapter called as applications of derivatives. Correct? No, right. Yesterday I hope everyone has received a message in the group. Okay, revise the chapter of differentiation which is required for the next chapter. Okay, and now nobody will type till I ask, and nobody will click on the icon, raise the hands. Nobody will do these two things. Everyone should stop. Okay, and listen. That's it. Okay, stop typing now. Enough. ಇನ್ಮೇಲೆ ನಾನು ಕೇಳೋವರೆಗೂ ನೀವು ಯಾರು ಏನು ಟೈಪ್ ಮಾಡಬಾರ್ದು. ಓಕೆ, ಮೊದಲನೇದು. ಸೊ ಐ ಹೋಪ್ ದ ಬೋರ್ಡ್ ಇಸ್ ನೌ ಕ್ಲಿಯರ್ ಅಂಡ್ ನೌ ಲಿಸನ್. ಪಾಠ ಮಾಡ್ತಾ ಇರ್ತೀವಿ. ಸೊ ಏನಾಗುತ್ತೆ, ಸಮಟೈಮ್ಸ್ ನಾವು ಈ ಕಡೆ ಬೋರ್ಡ್ ಕಡೆ ತಿರ್ಕೊಂಡು ಪಾಠ ಮಾಡ್ತಾ ಇರ್ತೀವಿ. ಏನೋ ನಿಮ್ಗೆ ಡೌಟ್ಸ್ ಬರುತ್ತೆ, ನೀವು ಅಲ್ಲಿ ಟೈಪ್ ಮಾಡಿರ್ತೀರ, ಬಟ್ ನಾನು ನೋಡೋ ಅಷ್ಟರಲ್ಲಿ ಅದು ಹೊರಟೋಗಿರುತ್ತೆ. ಓಕೆನಾ? ಸೊ ಆ ತರ ಟೈಮಲ್ಲಿ ನೀವೇನ್ ಮಾಡಿ, ನಿಮ್ ಡೌಟ್ಸ್ ನಾನು ಕ್ಲಾರಿಫೈ ಇಲ್ಲಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಎಲ್ಲಾರ ಹತ್ರನೂ ನನ್ನ ವಾಟ್ಸ್ಆಪ್ ನಂಬರ್ ಇದೆ, ಇಲ್ಲ ಅಂದ್ರೆ ಕೇಳಿ ಕಳಿಸ್ಕೊಡ್ತೀನಿ, ಬರೀತೀನಿ. ಓಕೆ, ಬರ್ಕೊಳ್ಳಿ. ಸೊ ಏನೇ ಡೌಟ್ಸ್ ಇದ್ರು ನಾನು ವಾಟ್ಸ್ಆಪ್ ಅಲ್ಲಿ ಟೆಕ್ಸ್ಟ್ ಮಾಡಿ. ಅಂಡ್ ಮೋಸ್ಟ್ ಆಫ್ ಯು ಹ್ಯಾವ್ ಡನ್ ಇಟ್ ಡ್ಯೂರಿಂಗ್ ದ ಲಾಕ್ಡೌನ್ ಕ್ಲಾಸಸ್. ಓಕೆ, ಅಂಡ್ ಐ ಆಮ್ ಹ್ಯಾಪಿ. ಓಕೆ, ಯಾರೇ ಡೌಟ್ ಬಂದಿದ್ಯೋ, ಸರ್ ವಿಡಿಯೋ ಇಸ್ ಗೆಟಿಂಗ್ ಸ್ಟಕ್, ದಟ್ ಇಸ್ ನಾಟ್ ಮೈ ಪ್ರಾಬ್ಲಮ್ ದೀಪಿಕಾ. ಓಕೆ, ಅದು ನೆಟ್ವರ್ಕ್ ಇಶ್ಯೂ ಇರುತ್ತಮ್ಮ. ಪ್ಲೀಸ್ ಸ್ಟಾಪ್ ಟೈಪಿಂಗ್, ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ನನಗೆ. ಸ್ಟಾಪ್ ಇಟ್ ಅಂಡ್ ಲಿಸನ್. ಸೊ ಇನ್ ಕೇಸ್ ನಾನು ಕ್ಲಾಸ್ ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಡೌಟ್ಸ್ ಬಂತು, ಓಕೆ, ಒಂದು ಇಲ್ಲೇ ಕೇಳ್ಬೋದು ಕ್ಲಾರಿಫಿಕೇಶನ್. ಇಲ್ಲ ಅಂದ್ರೆ ಯು ಟೆಕ್ಸ್ಟ್ ಮಿ ಆನ್ ವಾಟ್ಸ್ಆಪ್, ಸೆಂಡ್ ಮಿ ಎ ಪಿಕ್ ಆಫ್ ದ ಪ್ರಾಬ್ಲಮ್, ವಾಟ್ ಎವರ್ ಯು ಆರ್ ಅನೇಬಲ್ ಟು ಸಾಲ್ವ್, ಅನೇಬಲ್ ಟು ಅಂಡರ್ಸ್ಟ್ಯಾಂಡ್. ಐ ವಿಲ್ ಎಕ್ಸ್ಪ್ಲೈನ್ ಅಂಡ್ ಸೆಂಡ್ ಯು ಎ ಪಿಕ್ ಅಗೇನ್. ದಿಸ್ ಇಸ್ ದ ಪ್ರೊಸೀಜರ್ ವಾಟ್ ವಿ ಹ್ಯಾವ್ ಟು ಫಾಲೋ. ಪ್ಲೀಸ್ ಫಾಲೋ. ಇಷ್ಟು ದಿನ ಮಾಡಿದೀವಿ, ಇನ್ನು ಮುಂದೆ ನಾವು ಹಾಗೆ ಮಾಡ್ಕೊಂಡು ಹೋಗೋಣ. Okay, now let us start with the chapter applications of derivatives. Okay, so yaru type ಮಾಡಬೇಡಿ, ಕೇಳಿಸ್ಕೊಳ್ಳಿ. I know most of you have already revised the topic of differentiation,
and learned all the formulas of differentiation. ಇದೇ ರೆಗ್ಯುಲರ್ ಕ್ಲಾಸ್ ಆಗಿದ್ರೆ ನಾನು ಕೇಳ್ತಿದ್ದೆ ಫಾರ್ಮುಲಾಸ್ ಒಬ್ಬೊಬ್ಬರು ನಿಲ್ಲಿಸ್ಬಿಟ್ಟು ಕೇಳಿರ್ತಾ ಇದ್ದೆ. ಸೊ ಇಟ್ಸ್ ನಾಟ್ ಎ ರೆಗ್ಯುಲರ್ ಕ್ಲಾಸ್, ಸೊ ಇಲ್ಲಿ ಕೇಳಕ್ಕಾಗಲ್ಲ. ಓಕೆ, ಸೊ ವಿತ್ ದ ಹೋಪ್ ದಟ್ ಯು ಹ್ಯಾವ್ ರಿವೈಸ್ಡ್ ಅಂಡ್ ಯು ಆರ್ ರೆಡಿ ವಿತ್ ದ ಡಿಫ್ರೆನ್ಶಿಯೇಷನ್ ಫಾರ್ಮುಲಾಸ್. ಏನಿಲ್ಲ, ಕಾನ್ಸೆಪ್ಟ್ ಇಸ್ ಕ್ವೈಟ್ ಸಿಂಪಲ್. ಫಸ್ಟ್ ಥಿಂಗ್ ಏನೋ, ನನಗೆ ಎಲ್ಲಾ ಫಾರ್ಮುಲಾಸ್ ಆಫ್ ಡಿಫ್ರೆನ್ಶಿಯೇಷನ್ ಗೊತ್ತಿರಬೇಕು ಈ ಚಾಪ್ಟರ್ ಸ್ಟಾರ್ಟ್ ಮಾಡಕ್ ಮುಂಚೆ. Okay, I should know all the types of differentiation like product rule, quotient rule, chain rule, log differentiation. Every type of differentiation should be known to us. ಒಂದು ಫಾರ್ಮುಲಾ ಗೊತ್ತಿರಬೇಕು, ಇನ್ನೊಂದು ಟೈಪ್ಸ್ ಆಫ್ ಡಿಫ್ರೆನ್ಶಿಯೇಷನ್ ಗೊತ್ತಿರಬೇಕು. ಅಷ್ಟು ಗೊತ್ತಿದ್ರೆ ಸಾಕ್ರೆ ಈ ಚಾಪ್ಟರ್ ನ ಆರಾಮಾಗಿ ಕಲಿಬಹುದು ನಾವು. ಸೊ ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್, ದ ಚಾಪ್ಟರ್ ಹೆಡಿಂಗ್ ಹೇಳ್ತಾ ಇದೆ ಪ್ರಾಕ್ಟಿಕಲಿ ಡಿಫ್ರೆನ್ಶಿಯೇಷನ್ ನ ಹೇಗೆ ಉಪಯೋಗಿಸ್ಕೊಳ್ತೀವಿ ನಾವು. ಡೇ ಟು ಡೇ ಲೈಫ್ ಅಲ್ಲಿ ಕೂಡ ಉಪಯೋಗಿಸ್ಕೋಬಹುದು. ಓಕೆ, ನಮ್ಗೆ ಗೊತ್ತಿಲ್ಲ, ನಾವ್ ಯಾವತ್ತೂ ಅದನ್ನ ನೋಡ್ಕೊಂಡೇ ಇಲ್ಲ ಡಿಫ್ರೆನ್ಶಿಯೇಷನ್ ಅಂತ, ರೈಟ್? ಸೊ applications of derivatives, this is the chapter what we're going to start today. First, there are many topics are there actually, okay, but its practical applications are too good. Okay, simple ಆಗಿ ಹೇಳಬೇಕು ಅಂದ್ರೆ increasing decreasing ಬಗ್ಗೆ ಮಾತಾಡ್ತೀವಿ, maximum minimum ಬಗ್ಗೆ ಮಾತಾಡ್ತೀವಿ, errors ಬಗ್ಗೆ ಮಾತಾಡ್ತೀವಿ. Okay, but what is differentiation is all about na introduction class ಅಲ್ಲಿ ಹೇಳಿದೆ. So differentiation name itself suggest ಎರಡು ಕ್ವಾಂಟಿಟೀಸ್ ಇರುತ್ತೆ, ಒಂದಕ್ಕೊಂದು ಸಂಬಂಧ ಇರುತ್ತೆ, ರೈಟ್? ಒಂದು ಕ್ವಾಂಟಿಟಿಯಲ್ಲಿ ವೇರಿಯೇಷನ್ ಆದ್ರೆ ವಾಟ್ ಇಸ್ ದ ಕರೆಸ್ಪಾಂಡಿಂಗ್ ಚೇಂಜ್ ಇನ್ ದಿ ಅದರ್ ಕ್ವಾಂಟಿಟಿ. ಸೊ ನಾವು ಯೂಶಲಿ ಡಿಫ್ರೆನ್ಶಿಯೇಷನ್ ಯಾವ ತರ ಬರೀತೀವಿ? ಇಫ್ ಎ ಫಂಕ್ಷನ್ ಇಸ್ ಗಿವನ್ ಆಸ್ y equal to f of x, dy by dx ಅಂತ ಬರೀತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ dy by dx? ಓದ್ಬೇಕಾದ್ರೆ dy by dx ಅಷ್ಟೇ, ಬಟ್ ಆಕ್ಚುಲ್ ಮೀನಿಂಗ್ ಆಕ್ಚುಲಿ ಹೆಂಗ್ ರೀಡ್ ಮಾಡ್ಬೇಕು ಅದನ್ನ? we will read this as the rate of change of y with respect to x. When I select a function y equal to f of x, here x is an independent variable, y is a dependent variable. The name itself suggests y depends on the value of x. So ಏನಾಗುತ್ತೆ, ಮೊದಲು there will be a change in the value of x, correct? Then what is the corresponding change in the value of y, right? So ಅದನ್ನ ಪ್ರಾಕ್ಟಿಕಲಿ ಈ ತರ ಬರೀತೀವಿ ನಾವು. dy by dx stands for the rate of change of y with respect to x. ಈಗ y ಮತ್ತೆ x ಗೆ ಸಂಬಂಧನೇ ಇಲ್ಲ ಅಂತ ಇಟ್ಕೊಳ್ಳಿ, there is no meaning at all, we cannot study at all. ಓಕೆ, ಸೊ ನಾವು ಯಾವ ಎರಡು ಕ್ವಾಂಟಿಟಿ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ, ಡಿಸ್ಕಷನ್ ಎರಡು ಕ್ವಾಂಟಿಟಿ ತಗೊಳ್ತೀವಲ್ವಾ, ಆ ಎರಡು ಕ್ವಾಂಟಿಟಿ ಮಧ್ಯೆ ಒಂದು ರಿಲೇಷನ್ ಇರಬೇಕು. ದೋಸ್ ಟೂ ಕ್ವಾಂಟಿಟೀಸ್ ಶುಡ್ ಬಿ ರಿಲೇಟೆಡ್. ಸೊ ಆ ಎರಡು ಕ್ವಾಂಟಿಟಿ ರಿಲೇಷನ್ ಇಲ್ಲ ಅಂದ್ರೆ, ಈಗ ಟೈಮು ಮತ್ತೆ ಟೆಂಪರೇಚರ್, ಓಕೆ, ಈಗ ಡಿಸ್ಟೆನ್ಸ್ ಮತ್ತೆ ಟೆಂಪರೇಚರ್, ಏನು ಡಿಸ್ಟೆನ್ಸ್ಗೂ ಟೆಂಪರೇಚರ್ ಏನ್ ಸಂಬಂಧ ಇಲ್ಲ, ಓಕೆನಾ? ಡಿಸ್ಟೆನ್ಸ್ಗೂ ಆಕ್ಸಿಲರೇಷನ್ ಸ್ಪೀಡ್ಗೂ ರಿಲೇಷನ್ ಇದೆಯಾ? ಅದೇ ತರ ಡಿಸ್ಟೆನ್ಸ್ಗೂ ಆಕ್ಸಿಲರೇಷನ್ಗೂ ರಿಲೇಷನ್ ಇದೆಯಲ್ವಾ? ಸೊ ನಾವು ಎರಡು ಕ್ವಾಂಟಿಟೀಸ್ ತಗೋಬೇಕಾದ್ರೆ ಆ ಎರಡು ಕ್ವಾಂಟಿಟೀಸ್ ಇಂಟರ್ ರಿಲೇಟೆಡ್ ಆಗಿರಬೇಕು, ಒಂದು ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರಬೇಕು, ಆ ತರ ಇರಬೇಕು, ರೈಟ್? So the meaning of dy by dx is the rate of change of y with respect to x. That is the concept. Okay, so ಇದ್ರ ಬಗ್ಗೆ ನಾವು ಫಸ್ಟ್ ಟಾಪಿಕ್ ಇದನ್ನೇ ಓದೋದು. ನೀವು ಇದರಲ್ಲಿ ಮೆನಿ ಟಾಪಿಕ್ಸ್ ಆರ್ ದೇರ್ ಅಂತ ಹೇಳಿದೆ. ಇದರಲ್ಲಿ ಮೊದಲನೇ ಟಾಪಿಕ್ ನಾವು ಓದೋದು, ಎಲ್ಲರ ಹತ್ರ EPL ಇದೆ, ಕೆಲವರ ಹತ್ರ EPL ಇಲ್ಲ, ಎಸ್ಪೆಷಲಿ AAC ಸ್ಟೂಡೆಂಟ್ಸ್ ಅವ್ರ ಹತ್ರ EPL ಇಲ್ಲ. ಬೈ ಈವ್ನಿಂಗ್ ಐ ವಿಲ್ ಅರೇಂಜ್ PDF ಫಾರ್ಮೆಟ್ ಫಾರ್ ಯು ಪೀಪಲ್. ಓಕೆ, ಸೊ ಇವತ್ತು ಒಂದು ದಿನ ವಿತೌಟ್ EPL. ಸೊ ನಾನು ಏನ್ ಮಾಡ್ತೀನೋ ನೋಡ್ಕೊಳ್ಳಿ ಅಷ್ಟೇ, ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಸೊ ಒನ್ಸ್ ಯು ಗೆಟ್ ದಿ EPL ಇನ್ ದ ಈವ್ನಿಂಗ್, PDF ಅಲ್ಲಿ ನಿಮ್ಮ ಮೊಬೈಲ್ ಕಳಿಸ್ಕೊಡ್ತಾರೆ. ಓಕೆ, ಸೊ ಜಸ್ಟ್ ಡೌನ್ಲೋಡ್ ಇಟ್ ಅಂಡ್ ಜಸ್ಟ್ ಗೋ ಥ್ರೂ ದಟ್. ಫೈನ್, ವಿ ಹ್ಯಾವ್ PDF ಆಫ್ ದಿಸ್ ಚಾಪ್ಟರ್, ಮೀನಾಕ್ಷಿ ASC. PDF ಆಫ್ ದಿಸ್ ಚಾಪ್ಟರ್ ASC ಅವ್ರ ಹತ್ರ ಇದೆಯಾ, ಬಂದಿದ್ಯಾ ಆಗ್ಲೇ? ದಟ್ಸ್ ಗುಡ್. ದೆನ್ ಬಂದಿದ್ರೆ ಓಕೆ, ಯಾರು ಟೈಪ್ ಮಾಡಕ್ ಹೋಗ್ಬೇಡಿ ಈಗ. ಓಕೆ, ASC ಸ್ಟೂಡೆಂಟ್ಸ್ ವಿಲ್ ನಾಟ್ ಟೈಪ್ ಎನಿಥಿಂಗ್. ನನ್ಗೆ ಆಮೇಲೆ ಯಾರನ್ನಾದ್ರೂ ಕೇಳ್ತೀನಿ, ಅವ್ರು ರಿಪ್ಲೈ ಮಾಡಿದ್ರೆ ಸಾಕು ನನಗೆ, ಲಾಸ್ಟ್ ಅಲ್ಲಿ ಕೇಳೋಣ. ಓಕೆ, ಫೈನ್. So the first topic what we're going to study is called as rate measurer ಅಂತ ಒಂದು ಟಾಪಿಕ್. ನೇಮ್ ಅಲ್ಲೇ ಇದೆ ನೋಡಿ, ರೇಟ್ ಮೆಷರ್ ಅಂದ್ರೆ if there is a change in one quantity, what is the corresponding change in other quantity? For example, area of a circle formula ಏನು, pi r square, right? ಇವಾಗ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರಾ, ಒಂದು ಸೈಲೆಂಟ್ ಪಾಂಡ್ ಅಂದ್ರೆ ಲೇಕ್ ಇರುತ್ತೆ, ಒಂದು ಸ್ಟೋನ್ ಡ್ರಾಪ್ ಮಾಡ್ತೀವಿ. ಸ್ಟೋನ್ ಡ್ರಾಪ್ ಮಾಡಿದ್ರೆ ಏನಾಗುತ್ತೆ, ಸರ್ಕ್ಯುಲರ್ ವೇವ್ಸ್ ಫಾರ್ಮ್ಸ್ ಆಗ್ತಾ ಹೋಗ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ಅವಾಗ ಏನ್ ವೇರಿಯೇಷನ್ ಆಗ್ತಾ ಇದೆ? ರೇಡಿಯಸ್ ವೇರಿಯೇಷನ್ ಆಗ್ತಾ ಇದೆ. ಫಸ್ಟ್ ರೇಡಿಯಸ್ ವೇರಿಯೇಷನ್ ಆದಂಗೆ ಏರಿಯಲ್ಲೂ ವೇರಿಯೇಷನ್ಸ್ ಆಗ್ತಾ ಹೋಗುತ್ತಲ್ವಾ? ಸೊ ವೆನ್ ದೇರ್ ಇಸ್ ಅ ಚೇಂಜ್ ಇನ್ ರೇಡಿಯಸ್, ವಾಟ್ ಇಸ್ ದ ಕರೆಸ್ಪಾಂಡಿಂಗ್ ಚೇಂಜ್ ಇನ್ ಏರಿಯಾ? ಆರ್ ವೆನ್ ದೇರ್ ಇಸ್ ಅ ಚೇಂಜ್ ಇನ್ ರೇಡಿಯಸ್, ವಾಟ್ ಇಸ್ ದ ಕರೆಸ್ಪಾಂಡಿಂಗ್ ಚೇಂಜ್ ಇನ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್? ಸೊ ಈ ತರ ಕಾನ್ಸೆಪ್ಟ್ ನಾವು ಓದೋಕೆ ಹೋಗ್ತಾ ಇರೋದು ಈಗ. ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ ಅಲ್ಲಿ ನಾವೇನ್ ಓದ್ತೀವಿ? ಮೇನ್ಲಿ ವಿ ವಿಲ್ ಸ್ಟಡಿ ಜೋಮೆಟ್ರಿಕಲ್ ಫಿಗರ್ಸ್ ಬಗ್ಗೆ. ಯಾವ್ಯಾವ್ದು ಇರ್ಬೋದು? ಸರ್ಕಲ್ಸ್ ಬಗ್ಗೆ ಓದ್ತೀವಿ, ಕ್ಯೂಬ್ ಬಗ್ಗೆ ಓದ್ತೀವಿ, ಸ್ಪಿಯರ್ ಬಗ್ಗೆ ಓದ್ತೀವಿ, ಸ್ಕ್ವೇರ್ ಬಗ್ಗೆ ಓದ್ತೀವಿ, ರೆಕ್ಟಾಂಗಲ್ ಬಗ್ಗೆ ಓದ್ತೀವಿ. ಸೊ ನನ್ನ ನೆಕ್ಸ್ಟ್ ಟಾಪಿಕ್ ಬೇಕಾಗಿರೋ ಕಾನ್ಸೆಪ್ಟ್ಸ್ ಏನು? you should be familiar with the geometrical figure formulas. For example, areas, volumes, okay, ಈ ತರ ನಮ್ಗೆ ಬೇಕಾದ್ರೆ next surface area, right? So
you should be familiar with your geometrical figure formulas. ಅಷ್ಟೇ ನಿಮಗೆ ಬೇಕಾಗಿರೋದು. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ನನ್ಗೆ ಏನೇನು ಬೇಕೋ, ಮೊದಲನೇದು ಡಿಫ್ರೆನ್ಸಿಯೇಷನ್, ಟೈಪ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು ನನಗೆ, ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ ಗೊತ್ತಿರಬೇಕು, ಅದ್ರ ಜೊತೆಗೆ ಜೊಮೆಟ್ರಿಕಲ್ ಫಿಗರ್ ಫಾರ್ಮುಲಾಸ್ ಗೊತ್ತಿರಬೇಕು. ಇವಾಗ ಹೊಸದಾಗಿ ಅಡಿಷನ್ ಆಯ್ತು ನನಗೆ. ಅಂಡ್ ಸಿನ್ಸ್ ನೀವು ಹೈಸ್ಕೂಲ್ ಅಲ್ಲೇ ಇದನ್ನೆಲ್ಲ ಓದ್ಬಿಟ್ಟಿದ್ದೀರಾ, ನೀವು ಜೊಮೆಟ್ರಿಕಲ್ ಫಿಗರ್ಸ್ ಬಗ್ಗೆ ಎಲ್ಲ ಹೈಸ್ಕೂಲ್ ಅಲ್ಲಿ ಚೆನ್ನಾಗಿ ಓದಿದ್ದೀರಾ. ಸೊ ದೋಸ್ ಆರ್ ಫೆಮಿಲಿಯರ್ ವಿತ್ ಜೊಮೆಟ್ರಿಕಲ್ ಫಿಗರ್ಸ್, ಡೆಫಿನೆಟ್ಲಿ ಪೀಪಲ್ ವಿಲ್ ನಾಟ್ ಫೇಸ್ ಎನಿ ಪ್ರಾಬ್ಲಮ್. ಕ್ಲಿಯರ್, ರೈಟ್? ಸೊ ಅಲ್ಲೇನು ಎಕ್ಸ್ಪ್ಲೇಷನ್ ಎಲ್ಲ ಏನ್ ಜಾಸ್ತಿ ಇಲ್ಲ. ರೇಟ್ ಮೆಜರ್ ಅಂದ್ರೆ ಏನು, ಎರಡು ಕ್ವಾಂಟಿಟಿ ಇರುತ್ತೆ, ಒಂದು ಕ್ವಾಂಟಿಟಿಯಲ್ಲಿ ಸ್ವಲ್ಪ ವೇರಿಯೇಷನ್ ಕೊಡ್ತೀರಾ, ವಾಟ್ ಇಸ್ ಕರೆಸ್ಪಾಂಡಿಂಗ್ ಚೇಂಜ್ ಇನ್ ದ ಅದರ್ ಕ್ವಾಂಟಿಟಿ. ಇಷ್ಟೇ ಕಾನ್ಸೆಪ್ಟ್ ಆಫ್ ರೇಟ್ ಮೆಜರ್ ಅಂದ್ರೆ. ಓಕೆ, ಸೊ ಟುಡೇಸ್ ಫುಲ್ ಕ್ಲಾಸ್ ಇಸ್ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ ಓನ್ಲಿ. ಫೈನ್, ಓಕೆ. ಸೊ ಡೈರೆಕ್ಟ್ಲಿ ನಾನು ಪ್ರಾಬ್ಲಮ್ ನಂಬರ್ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ EPL ಅಲ್ಲಿ NCERT 6.1, NCERT ಬಗ್ಗೆ ಎಲ್ಲರಿಗೂ ಒಂದು ಗೊತ್ತಿದೆ. NCERT ಅಲ್ಲಿ ಒಂದ್ಸಲ ಎಕ್ಸಸೈಸ್ ಅಂತ ಬಂದ್ರೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಎಕ್ಸಸೈಸ್ 6.1. ಇದ್ರ ಕೆಳಗಡೆ ನಿಮ್ಗೆ ಎರಡು ಟಾಪಿಕ್ ಬರುತ್ತೆ ಯಾವಾಗ್ಲೂ. ಒಂದ್ ಯಾವ್ದು ಎಕ್ಸಾಂಪಲ್, ಇನ್ನೊಂದು ಎಕ್ಸಸೈಸ್. ಕರೆಕ್ಟ್ ಅಲ್ವಾ? ಎಕ್ಸಾಂಪಲ್ಸ್ ಅಂದ್ರೆ ಏನು, ವರ್ಕ್ಡ್ ಎಕ್ಸಾಂಪಲ್ಸ್. ಓಕೆ, ನೌ ದ ಸೆಕೆಂಡ್ ಥಿಂಗ್ ಇಸ್ ಎಕ್ಸಸೈಸ್. ಸೊ ವರ್ಕ್ಡ್ ಎಕ್ಸಾಂಪಲ್ಸ್ ಅಂಡ್ ಎಕ್ಸಸೈಸ್. See, all of you are already familiar with your EPL book, so ನಾನು ಹೊಸದಾಗಿ ಏನು ಎಕ್ಸ್ಪ್ಲನೇಷನ್ ಕೊಡೋದು ಬೇಕಾಗಿಲ್ಲ. ಓಕೆ, ಬಟ್ ವರ್ಡ್ ಎಕ್ಸಾಂಪಲ್ಸ್ ಇರುತ್ತೆ, ಎಕ್ಸಸೈಸ್ ಇರುತ್ತೆ. ಸೊ ಫಸ್ಟ್ ವರ್ಡ್ ಎಕ್ಸಾಂಪಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ದೆನ್ ವಿಲ್ ಗೋ ಟು ಸ್ಟಾರ್ಟ್ ವಿತ್ ದಿ ಎಕ್ಸಸೈಸ್. ಪ್ರಾಬ್ಲಮ್ಸ್ ವರ್ಕ್ ಮಾಡಬೇಕಾದ್ರೆ ಇಫ್ ಐ ಫೈಂಡ್, ಓಕೆ, ಒನ್ ಟಾಪಿಕ್ ಅಲ್ಲಿ ಸುಮಾರು ಪ್ರಾಬ್ಲಮ್ಸ್ ಕೊಟ್ಬಿಟ್ಟಿರ್ತಾರೆ. ಸೊ ಅವಾಗ ನಾನೇನ್ ಮಾಡ್ತೀನಿ, ಒಂದೋ ಎರಡೋ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ಬಿಟ್ಟು ಮಿಕ್ಕಿದ್ದನ್ನು ನೀವು ಸಾಲ್ವ್ ಮಾಡಕ್ ಹೇಳ್ತೀನಿ ಮೊದಲನೇ. ಆಮೇಲೆ ಹೇಳಿದೀನಿ ಎಲ್ಲರಿಗೂ, ನೀವು ಇದುವರೆಗೂ ಏನ್ ಮಾಡಿದ್ರೋ ಗೊತ್ತಿಲ್ಲ, ನಾನು ಮುಂಚೆನೆ ಹೇಳಿದ್ದೆ ಎವ್ರಿವನ್ ಶುಡ್ ಪ್ರಿಪೇರ್ ದ ಕ್ಲಾಸ್ ವರ್ಕ್, ಓಕೆ, ಬೈ ಲುಕಿಂಗ್ ಅಟ್ ದ ವಿಡಿಯೋಸ್ ಅಂತ ಹೇಳಿದ್ದೆ. ಎಷ್ಟು ಜನ ಮಾಡಿದ್ರಲ್ವೋ ಗೊತ್ತಿಲ್ಲ, ಮಾಡಿದ್ರೆ ಇಟ್ಸ್ ವೆಲ್ ಅಂಡ್ ಗುಡ್, ಮಾಡದಿದ್ರೆ ಮಾಡ್ಕೊಳ್ಳಿ, ಯಾಕಂದ್ರೆ ಇನ್ ಫ್ಯೂಚರ್ ನಿಮ್ ಫೈನಲ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಗೆ ಬೇಕಾಗುತ್ತೆ. ಗಾಟ್ ಇಟ್? ಸೊ ಪ್ಲೀಸ್ ಪ್ರಿಪೇರ್ ದ ಕ್ಲಾಸ್ ನೋಟ್ಸ್ ಆನ್ ದ ಸೇಮ್ ಡೇ. ನೀವು ವಿಡಿಯೋಸ್ ನೋಡಿ ಆನ್ ದ ಸೇಮ್ ಡೇ ನೋಟ್ಸ್ ನ ನೀವೇ ರೆಡಿ ಮಾಡ್ಬಿಟ್ರೆ ನೀವು ಟಾಪಿಕ್ ಕಲ್ತಿದ್ದೀರಾ ಅಂತ ಅರ್ಥ. ಓಕೆ, ಸೊ ಯಾರು ಸೋಂಬೇರಿಗಳು ಇರ್ತಿರೋ, ಓಕೆ, ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ವೋ ಅವ್ರು ರೆಡಿ ಮಾಡಲ್ಲ, ಮಾಡ್ಕೊಳ್ಳೋಣ ನಿಧಾನಕ್ಕೆ. ದಿಸ್ ಇಸ್ ದ ಬಿಹೇವಿಯರ್ ವಾಟ್ ಯು ವಿಲ್ ಶೋ. ಐ ಡೋಂಟ್ ವಾಂಟ್ ದಟ್ ಟೈಪ್ ಆಫ್ ಬಿಹೇವಿಯರ್. ಹೇಳಿದೀನಿ ಆಗ್ಲೇ, ಎಲ್ಲರಿಗೂ ಮತ್ತೆ ಹೇಳ್ತಾ ಇದ್ದೀನಿ, ಲಕ್ಷ್ಮಿ ಸ್ಟಾಪ್ ರೈಸಿಂಗ್ ದ ಹ್ಯಾಂಡ್. ಏನೇ ಇದ್ರು ಟೈಪ್ ಮಾಡ್ಬೇಕು ಅಂತ ಹೇಳಿದೀನಿ, ನೀವು ರೈಸ್ ಹ್ಯಾಂಡ್ ಮಾಡಿದ್ರೆ ನಂಗೆ ಏನು ಅರ್ಥ ಆಗಲ್ಲ. ಓಕೆ, ಸೊ ನಿಮಗೆ ಡೌಟ್ಸ್ ಇದ್ರೆ ದಯವಿಟ್ಟು ಟೈಪ್ ಮಾಡಿ, ಯಾರು ರೈಸ್ ಹ್ಯಾಂಡ್ ಆಪ್ಷನ್ ಹೋಗ್ಬೇಡಿ. ಇಸ್ ದಟ್ ಕ್ಲಿಯರ್ ಲಕ್ಷ್ಮಿ? ಲಕ್ಷ್ಮಿ ಫ್ರಮ್ ASC ಕಾಲೇಜ್ ಶುಡ್ ಆನ್ಸರ್, ರಿಪ್ಲೈ ಮಾಡಮ್ಮ. ಐ ಡಿಂಟ್ ಡೂ, ಅದು ಬರ್ತಾನೆ ಇದೆಯಮ್ಮ. ಲಕ್ಷ್ಮಿ ರೈಸ್ ಹ್ಯಾಂಡ್, ಲೈಕ್ ಇಟ್ಸ್ ಕಮಿಂಗ್. ಓಕೆ, ಫಸ್ಟ್ ಓಕೆ, ನೌ ಲಿಸನ್. ಸೊ NCERT exercise 6.1 ಅಲ್ಲಿ examples and exercise ಇದೆ. So let me start with example problems. Example problem is worked example from NCERT. So ನಿಮ್ಮ EPL ಅಲ್ಲಿ NCERT concepts ಎಲ್ಲ ಕವರ್ ಇದೆ. Apart from that, additional concepts for the entrance exams also been given. Okay, so ಹಾಗಾಗಿ it's one book. Okay, that one book is enough to study for board examination as well as the concepts of entrance exams. Okay, so start ಮಾಡೋಣ. ಫಸ್ಟ್ ಪ್ರಾಬ್ಲಮ್. ಸೊ ಎಲ್ಲರೂ ಒಂದ್ಸಲ ಓದ್ಕೊಳ್ಳಿ, ಸ್ಟೇಟ್ಮೆಂಟ್ ಓದ್ಕೊಳ್ಳಿ, ಆಮೇಲೆ ಶುರು ಮಾಡ್ತೀನಿ. ಸೊ ಯಾವಾಗಲೂ ಒಂದು ಪ್ರಾಬ್ಲಮ್ ಆದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ನಾನೆಲ್ಲ ಬರಿತಾ ಕುತ್ಕೊಂಡ್ರೆ ಇಟ್ಸ್ ಎ ವೇಸ್ಟ್ ಆಫ್ ಟೈಮ್. ಸಿನ್ಸ್ ನಿಮ್ಮ ಹತ್ರ ಬುಕ್ ಇದೆ, ಓಕೆ, ಸೊ ಸಾಫ್ಟ್ ಕಾಪಿ ಇದೆ, ಸೊ ವಾಟ್ ಐ ಸಜೆಸ್ಟ್, read it and then I will explain the problem. Aste go through the first one please. Find the rate of change of area of a circle. ಅಂದ್ರೆ ನಾವೇನ್ ಫೈಂಡ್ ಔಟ್ ಮಾಡಬೇಕು, ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಎ ಸರ್ಕಲ್ ಪರ್ ಸೆಕೆಂಡ್. ಸೆಕೆಂಡ್ ಅಂದ್ರೆ ಏನು, ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಅರ್ಥ ಅಲ್ಲಿ. ಓಕೆ, ನೌ ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಎ ಸರ್ಕಲ್ ಪರ್ ಸೆಕೆಂಡ್ with respect to its radius. Andre you have to find the rate of change of area with respect to radius. ಇಷ್ಟು ದಿನ ಒಂದು ಸ್ಟೋರಿ ಡಿಫ್ರೆನ್ಸಿಯೇಷನ್ ಇಷ್ಟು ದಿನ ಮಾಡಿರೋದು ಏನ್, ನಾವು ಯಾವುದೇ ಟೈಪ್ ಹೋದ್ರು, ಯಾವುದೇ ಟೈಪ್ ಆಫ್ ಡಿಫ್ರೆನ್ಸಿಯೇಷನ್ ಒಳಗಡೆ ಹೋದ್ರು, ಎವ್ರಿ ಟೈಮ್ ನೀವೇನ್ ಫೈಂಡ್ ಔಟ್ ಮಾಡ್ತಿದ್ದೀರಾ, dy/dx ಮಾಡ್ತಾ ಇದ್ದಿದ್ದು. ಕರೆಕ್ಟ್ ಅಲ್ವಾ? ಇನ್ಮೇಲೆ dy/dx ಇರಲ್ಲ. ಅರ್ಥ ಆಯ್ತಾ? ಸೊ ಎವ್ರಿ ಟೈಮ್ ಫಂಕ್ಷನ್ ನಾವು ಕಾಲ್ ಮಾಡ್ತಿದ್ವು ಅಲ್ವಾ, y = f(x) ಅಂತ ಕಾಲ್ ಮಾಡ್ತಿದ್ವು. ಇನ್ಮೇಲೆ ಆತರ ಮಾಡಲ್ಲ, ಫಂಕ್ಷನ್ ಅವರೇ ಕೊಟ್ಬಿಡ್ತಾರೆ. ಮೊದಲನೇದು. ಎರಡನೇದು, ಎವ್ರಿ ಟೈಮ್ ಇಟ್ ವಿಲ್ ನಾಟ್ ಬಿ dy/dx. ಅರ್ಥ ಆಯ್ತಾ? ಎರಡನೇದು, ವಿತ್ ರೆಸ್ಪೆಕ್ಟ್ ಟು ವಾಟ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಓದಿದ್ರೆ, ಕಂಪ್ಲೀಟ್ ಓದಿದ್ರೆ ಅಲ್ಲಿ ಅರ್ಥ ಆಗುತ್ತೆ ನಿಮಗೆ. ಈ ಪ್ರಾಬ್ಲಮ್ ಅಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ ಏನು, ಯು ಹ್ಯಾವ್ ಟು ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು, ಪರ್ ಸೆಕೆಂಡ್ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್. ಅಂದ್ರೆ ಯು ಹ್ಯಾವ್ ಟು ಫೈಂಡ್, ಸೊ ಏರಿಯಾ
with respect to radius. Fine. So yavaga when the radius is 5 centimeters, correct now? So I have to find the rate of change of area of a circle with respect to radius. Andre I should find dA by dr. Idu prati problem gu different agirutte. It will not be the same for every problem. Okay, and it will not be dy by dx from here onwards. Is that clear? Right. Now we know there is a formula for area of a circle. Area of a circle is given by pi r square. Correct alva? Now you have to mention actually differentiate with respect to r. It actually mentioned madadin beda, but one or two problems ನೀವು adjust agli anta. Okay. So when I differentiate left side with respect to r, it will become dA by dr, and the right side d by dr of pi r square. And remember students, ellargu gottide pi is a constant. So according to rule number 1 of differentiation, if there is a constant, constant should be kept outside the differentiation, and only the function will be differentiated. So what is differentiation of r square? Something like differentiation of x square alva. Use the formula of x power n, right? So pi hage itkolona, differentiation of r square with respect to r will be 2r. It's not yet over. Or already mentioned madidare rate of change of area with respect to radius when the radius is 5 centimeter. So last step alli radius na substitute madi. So when I substitute r equal to 5 here, so this will be 2 pi multiplied by pi, or it's going to be 10 pi. Their problem based on what? Units mention ಮಾಡ್ತಿದಾರಲ್ವಾ? Rate of change of area with respect to radius. Units ಏನ್ ಬರುತ್ತೆ ಹೇಳ್ತೀರಾ ಯಾರಾದ್ರೂ? I have to mention units at the end of each problem. Can you just mention area with respect to radius? Units mention ಮಾಡ್ತೀರಾ ಯಾರಾದ್ರೂ? Can someone mention fast? Centimeter. Yes, centimeter. Meter ಅಲ್ಲಮ್ಮ, centimeter ಕೊಟ್ಟಿರೋದು, meter ಅಲ್ಲ. Centimeter. Okay. Centimeter per second ಅದು. Okay, yes, centimeter per second. That's good. Is it centimeter or centimeter square? Clarify madi. Centimeter or centimeter square? Bigger. Yes, that's good. Centimeter square. Okay. See, units ಬರಲಿಲ್ಲ ಅಂದ್ರೆ ಯಾರು ಏನು ಕೇಳಲ್ಲ, ಬಟ್ ನಮಗೆ ಗೊತ್ತಿರಬೇಕಲ್ವಾ? ಆಯ್ತು. Okay, now stop now. I said stop it. Ashrita ASC video off ಮಾಡಮ್ಮ. Fine. Okay, ಬರ್ಕೊಳ್ಳಿ. Now hope this problem is clear. ಒಂದು ಎರಡು ಪ್ರಾಬ್ಲಮ್ ಅಷ್ಟೇ, ಇಂಟ್ರೊಡಕ್ಷನ್ ಒಂದು ಎರಡು ಪ್ರಾಬ್ಲಮ್ ನಿಮ್ಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ವೆಯ್ಟ್ ಮಾಡಿ. ಓಕೆ, ಸೊ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಬರ್ಕೊಳ್ಳಿ. ಅವ್ರು ಕೇಳ್ತಾ ಇರೋದು ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್ ಆನ್ ಬೋತ್ ಸೈಡ್. ಸೊ ಡಿಫ್ರೆನ್ಶಿಯೇಟ್ ಮಾಡಿದ್ಮೇಲೆ ಆರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಫೈನಲಿ ದಟ್ಸ್ ಗೋಯಿಂಗ್ ಟು ಬಿ 10 pi centimeter square per second ಅಲ್ವಾ ಕೇಳ್ತಾ ಇರೋದು? ಯಾ, ಫೈನ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. Now everyone will go through the second problem, please. Just go on, just revise the second problem. The volume of a cube is increasing at the rate of 9 cubic centimeters per second. How fast is the surface area increasing when the length of an edge is 10 centimeters? Cube ಬಗ್ಗೆ ಮಾತಾಡ್ತಾ ಇದ್ದಾರಲ್ವಾ ಅವರು, ರೈಟ್? ಸೊ ಕ್ಯೂಬ್ ಅಲ್ಲಿ ಎರಡಿದೆ, ಒಂದು ವಾಲ್ಯೂಮ್, ಇನ್ನೊಂದು ಸರ್ಫೇಸ್ ಏರಿಯಾ, ರೈಟ್? ಸೊ ವಾಟ್ ಇಸ್ ದ ವಾಲ್ಯೂಮ್ ಆಫ್ ಎ ಕ್ಯೂಬ್? ಈಗ ನಾನು ಈಚ್ ಸೈಡ್ ಲೆಂತ್ ನ ಎಕ್ಸ್ ಅಂತ ತಗೊಂಡ್ರೆ, ರೈಟ್, ವಾಲ್ಯೂಮ್ ಆಫ್ ಎ ಕ್ಯೂಬ್. ಐ ಆಮ್ ಅನೇಬಲ್ ಟು ಹಿಯರಿಂಗ್ ಇಂಡಸ್ಟ್ರಿ. Industry, everything is proper ma. Okay, so please check ಮಾಡ್ಕೊಳ್ಳಿ. Right, volume of a cube formula ಏನು? V is equal to x cube. What does x stands for? The length of each side ಅಲ್ವಾ? ಆಮೇಲೆ surface area of a cube 6x square. We have two standard formulas, right? So your problem is based on two formulas. First thing is one the volume, ಇನ್ನೊಂದು surface area of a cube, right? So what is being given to us? The volume of a cube is increasing at the rate of 9 cubic centimeters per second. Andre dv by dt is 9 cubic centimeters per second. Andre dv by dt with respect to time adu. Okay, fine. Adadmele ಏನು ಕೊಟ್ಟಿದ್ದಾರೆ ನಮಗೆ? How fast is the surface area increasing? ಸರ್ಫೇಸ್ ಏರಿಯಾ ಯಾವ್ದ್ರ ಜೊತೆ ಆಸ್ ಟೈಮ್ ಗೋಸ್ ಆನ್ ಸರ್ಫೇಸ್ ಏರಿಯಾ ಕೂಡ ಚೇಂಜ್ ಆಗುತ್ತಲ್ವಾ? ಅಂದ್ರೆ ds by dt ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ ಅವರ್ ಮೇನ್ ಥಿಂಗ್.
ಯಾವಾಗ ಲಾಸ್ಟ್ ಲೈನ್ ಅಲ್ಲಿ ಓದಿ ವೆನ್ ದ ಎಡ್ಜ್ ಇಸ್ 10 ಸೆಂಟಿಮೀಟರ್ಸ್ ಲಾಂಗ್ ಅಂದ್ರೆ x is 10 centimeters. Okay, fine. Yes, Bindu Sri, tell me what's the problem. Bindu Sri, bega mention madbekama, what's the problem? If everything is clear. I know you are facing some technical issues, so let me just not worry about it and let me continue with this. So first thing ನಾನು ಏನು ಮಾಡ್ತೀನಿ, ಈ ಫಾರ್ಮುಲಾ ತಗೊಳ್ತೀನಿ, right? Your microphone muted ಅಂತ ಬರ್ತಾ ಇದೆ ಸರ್. That is your microphone ನಾ. ಓಕೆ, ನಂದು ಎಲ್ಲರಿಗೂ ಕೇಳಿಸ್ತಾ ಇದ್ದಾರೆ, ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದಾರೆ, ರಿಪ್ಲೈ ಮಾಡ್ತಿದ್ದಾರೆ. ನಿಮ್ಮ ಮೈಕ್ರೋಫೋನ್, ನಿಮ್ಮ ಫೋನ್ ಅಲ್ಲಿ ಮೈಕ್ರೋಫೋನ್ ಇರುತ್ತೆ, ಅದನ್ನ ನೋಡಿ, ಆ ಆಪ್ಷನ್ ನೋಡಿ. ಫೈನ್, now listen. Now ಈ ಫಾರ್ಮುಲಾ ವಾಲ್ಯೂಮ್ ಇದೆಯಲ್ವಾ, ಇದನ್ನ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫರೆನ್ಶಿಯೇಟ್ ಮಾಡ್ತೀನಿ. ವಾಟ್ ಹ್ಯಾಪನ್ಸ್ ಇಸ್ dv by dt equal to d by dt of 3x, sorry, d by dt of x cube. So dv by dt ಆಲ್ರೆಡಿ ಕೊಟ್ಟಿದ್ದಾರೆ, ಎಷ್ಟು 9, ಆಲ್ರೆಡಿ ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಬನ್ನಿ, ಡಿಫರೆನ್ಶಿಯೇಷನ್ ಆಫ್ x cube with respect to t. Do you remember what was differentiation of y cube with respect to x? Implicit differentiation ಅಲ್ಲಿ ಮಾಡ್ತಿದ್ವಿ ನಾವು. So differentiation of y cube is just like differentiation of x cube only, correct alva? But into dy by dx ಬರೀತಿತ್ತು. ಇಲ್ಲಿ differentiation of x cube with respect to t ಇದೆ. So differentiation of x cube will be 3x square multiplied by dx by dt. Right? ಈ ಫಸ್ಟ್ ಹಿಂಟ್ ಏನು ಗೊತ್ತಾ ಕೊಟ್ಟಿರೋದು, dx by dt find out ಮಾಡ್ಕೊಳ್ಳಿ ಅಂತ. Okay? Now I'm going to eliminate this. So finally I'm going to write dx by dt equal to 3 by x square. dx by dt ಸಿಕ್ತಲ್ವಾ? ಇದನ್ನ ಈ ಸರ್ಫೇಸ್ ಏರಿಯಾ ಫಾರ್ಮುಲಾ ಇದೆ ಕ್ಯೂಬ್ ಗೆ, ಇದನ್ನ ಡಿಫರೆನ್ಶಿಯೇಟ್ ಮಾಡಿ ಇದ್ರೊಳಗಡೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈಗ ನಾವು ಡಿಫರೆನ್ಶಿಯೇಟ್ ದಿಸ್ ನೌ, ds by dt equal to d by dt of 6x square. ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ನೇ ಮಾಡ್ಬೇಕು ನೀವು ಮತ್ತೆ. ಓಕೆ, ಸೊ ಡಿಫರೆನ್ಶಿಯೇಟ್ ಮಾಡಿದ್ರೆ ಡಿಫರೆನ್ಶಿಯೇಷನ್ ಆಫ್ 6x square will be 12x multiplied by dx by dt. ಸೊ ಅದಕ್ಕೆ ನೋಡಿ, ಇದನ್ನ ಸಿ ನಿಮ್ಗೆ ಫೈನಲ್ ಆಗಿ ಬೇಕಾಗಿರೋದು ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಟೈಮ್, ಅಂದ್ರೆ ds by dt. ಆ ds by dt ಮಾಡ್ಬೇಕಾದ್ರೆ x ಬರುತ್ತೆ, x ಓಕೆ ಕೊಟ್ಟಿದ್ದಾರೆ, ಅವ್ರು x ಎಷ್ಟು ಕೊಟ್ಟಿದ್ದಾರೆ 10. ವಾಟ್ ಇಸ್ ಮಿಸ್ಸಿಂಗ್? dx by dt. ಇದನ್ನ ಫಸ್ಟ್ ನಾವು ಫೈಂಡ್ ಔಟ್ ಮಾಡ್ಕೊಳ್ಳಿ ಅಂತಾನೆ ಇದನ್ನ ಬಿ ಕಂಡೀಷನ್ ಕೊಡೋದು. ಸೊ ಬೈ ಯೂಸಿಂಗ್ ದ ಫಸ್ಟ್ ಕಂಡೀಷನ್ ಫೈಂಡ್ ಔಟ್ dx by dt, ಅದನ್ನ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಈಗ. ಸೊ ದಿಸ್ ವಿಲ್ ಬಿಕಮ್ 12x multiplied by dx by dt is what? 3 by x square. ಒಂದು x ಎಲಿಮಿನೇಟ್ ಮಾಡಿ, so this is going to be 36 by x ಬರುತ್ತೆ. What's the value of x? We have already 10, or it's just going to be 3.6. Okay, ನಿಮ್ಮ ಮಧ್ಯದಲ್ಲಿ ಅಲ್ಲಿ ಟೈಪ್ ಮಾಡ್ತಾ ಇರ್ತೀರಾ, ಅದು ನನಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಓಕೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಆಲ್ರೆಡಿ ಹೇಳಿದ್ದೀನಿ, ನನ್ನ ಕ್ಲಾಸ್ ಡೌಟ್ಸ್ ಇದ್ರೆ ಮಾತ್ರ ನೀವು ದಯವಿಟ್ಟು ಟೈಪ್ ಮಾಡಿ. ದ ಅದರ್ ಥಿಂಗ್ಸ್ ಪ್ಲೀಸ್ ಡೋಂಟ್ ಟೈಪ್ ದೇರ್. Okay, I hope this problem is clear. But last al unit mention ಮಾಡ್ಬೇಕಲ್ವಾ? What is the unit for this? Now I want everyone or at least few of you can reply. What's the unit should be? Surface area with respect to time. Okay, unit setting. Centimeter square per second. Yes. That's good. That's good. Very good. Super. Yes, that's nice. That's good. Super. Yeah, that's okay. No, I know. ನೀವು ಅಲ್ಲಿ ಯೋಚನೆ ಮಾಡಿ, ನನ್ಗೊಂದು 230 ಜನ ಇದ್ದೀರಾ, ಎಲ್ಲರೂ ರಿಪ್ಲೈ ಮಾಡ್ಕೊಂಡು ಕೂತ್ಬಿಟ್ರು. ಓಕೆ, ಅಟ್ ಲೀಸ್ಟ್ ಫ್ಯೂ ಆಫ್ ಯು ಕ್ಯಾನ್ ಆನ್ಸರ್. ಓಕೆ, ಸ್ಟಾಪ್ ಇಟ್ ಪ್ಲೀಸ್, ಸ್ಟಾಪ್ ಇಟ್. ಓಕೆ ಆಯ್ತಲ್ವಾ? ನಾವು ಲಿಸನ್, 2 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಸರ್ ಡಾಟಾ ಇಸ್ ಓವರ್, ವಿಡಿಯೋ ಇಸ್ ನಾಟ್ ಓಪನ್. ಅಪ್ಸನ ಅದನ್ನೆಲ್ಲ ನೋಡ್ಕೋಬೇಕಮ್ಮ. ದಯವಿಟ್ಟು ಒಂದು ಸ್ವಲ್ಪ ಡಾಟಾ ಜಾಸ್ತಿ ಇರೋ ಪ್ಲಾನ್ಸ್ಗಳು ತಗೊಳ್ರಪ್ಪ ಎಲ್ಲರೂ ಪ್ಲೀಸ್. ಓಕೆ, ನಾವು ಲಿಸನ್, 2 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಓಕೆ, 2 ಪ್ರಾಬ್ಲಮ್ ಎಕ್ಸ್ಪ್ಲನೇಷನ್ ಅರ್ಥ ಆಗಿದ್ಯಾ? ಇದಕ್ಕೆ ಮಾತ್ರ ಎಲ್ಲರೂ ಟೈಪ್. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಅರ್ಥ ಆಗ್ಲಿಲ್ಲ ಅಂದ್ರೆ ಹ್ಯಾವ್ ಟು ಜಸ್ಟ್ ರಿವೈಸ್. ಎಸ್, ದಟ್ಸ್ ವೆರಿ ಗುಡ್. ನಿಮ್ಗೆ ಅರ್ಥ ಆದ್ರೆ ನಮ್ಗೆ ಅಷ್ಟೇ ಖುಷಿ ಸರ್. ಯಾಕಂದ್ರೆ ಎದುರುಗಡೆ ಇದ್ಬಿಟ್ರೆ ನೀವು ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ ಮುಖ ನೋಡೇ ಹೇಳ್ಬಿಡ್ತೀವಿ ನಾವು ನಿಮ್ಗೆ ಅರ್ಥ ಆಗಿಲ್ಲ ಅಂತ. ಸೊ ಇಲ್ಲಿ ನಮ್ಮ ಎದುರುಗಡೆ ನೀವು ಇಲ್ಲ. Good.
ಆಯ್ತು. Okay, now start reading problem number 3. Problem number 3. I want everyone to revise. ಓದ್ಕೊಳ್ಳಿ ಒಂದ್ಸಲ. A stone is dropped into a quiet lake and waves moves in the form of a circle at a speed of 4 centimeters per second. At the instant when the radius of the circular wave is 10 centimeters, how fast is the enclosed area is increasing? ನೋಡೋಣ ನಿಮ್ಗೆ ಏನಾದರೂ ಅರ್ಥ ಆಯ್ತು. ಇದನ್ನ ಯೂಶುವಲ್ ಆಗಿ ನಾವು ಪಾಂಡ್ ಲೇಕ್ ಇಲ್ಲೆಲ್ಲ ಮಾಡಿರ್ತೀವಿ, ಕಲ್ಲು ಹಾಕ್ತಿವಿ, ವೇವ್ಸ್ ಫಾರ್ಮ್ ಆಗ್ತಾ ಹೋಗಿರುತ್ತೆ, ಬಟ್ ಇಟ್ಸ್ ರಿಲೇಟೆಡ್ ಟು ಡಿಫ್ರೆನ್ಸಿಯೇಷನ್ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. So now just see the effect now. Okay, so what the experiment we used to do normally, that is actually an experiment from, okay, that's actually an experiment for differentiation anta, right? Okay, so ಏನಾಗ್ತಾ ಇದೆ, so white lake ಇದೆ, ಒಂದು ಸ್ಟೋನ್ ಡ್ರಾಪ್ ಮಾಡ್ತೀರಾ, ಅವಾಗ ಏನಾಗುತ್ತೆ, ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ವೇವ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಹಿಂಗ್ ಫಾರ್ಮ್ ಆಗ್ತಾ ಹೋಗ್ಬೇಕಾದ್ರೆ ವಾಟ್ ಒನ್ ಪರ್ಟಿಕ್ಯುಲರ್ ಟೈಪ್ ಬಟ್ ವಾಟ್ ರೇಟ್ ಇಟ್ಸ್ ಇನ್ಕ್ರೀಸಿಂಗ್, ಏನ್ ಇನ್ಕ್ರೀಸ್ ಆಗ್ತಿದೆ ಅಲ್ಲಿ ನೋಡಿ ಅಲ್ಲಿ. ಓಕೆ, ಅಟ್ ಎ ಸ್ಪೀಡ್ ಆಫ್ 4 centimeters per second. ಏನಿದು 4 centimeters per second? ಓಕೆ, can someone tell me what is this 4 centimeters per second? ಈಗ ಸ್ಟ್ಯಾಂಡರ್ಡ್ ಏರಿಯಾ ಆಫ್ ಎ ಸರ್ಕಲ್ ಫಾರ್ಮುಲಾ ಏನು, A is equal to pi r square, ಕರೆಕ್ಟ್ ಅಲ್ವಾ? ಎಸ್, ಇವತ್ರ ಹಾಯ್ ಹೇಳಕ್ ಸದ್ಯಕ್ಕೆ ಟೈಮ್ ಇಲ್ಲ. ಎಸ್ ಮಾನಸ್ವಿ, ದಟ್ಸ್ ಗುಡ್. ಓಕೆ, ಹಾ, ವಾಟ್, who's this Licky? What? First ಸರಿಯಾಗಿ ಮಾತಾಡೋದು ಕಲ್ತ್ಕೊಮ್ಮ. What ಅಂದ್ರೆ what do you mean? Respect someone. Licky MB. Who's Licky? What is the breakfast and all? Licky, you're from which campus? ಒಂದು ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್, ಲಿಸನ್. ನೀವು ನಿಮಗೆ ಕೊಟ್ಟಿರೋ ಐಡಿನ ಬೇರೆ ಯಾರಿಗೋ ನಿಮ್ ಫ್ರೆಂಡ್ಸ್ಗೆ ಕೊಟ್ಬಿಟ್ಟು ಅನ್ನೆಸೆಸರಿಯಾಗಿ ಬೆಳಗ್ಗೆನೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದೀರ. ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವೇನಾದ್ರೂ ಈ ತರ ವಿಡಿಯೋಸ್ ಅಂದ್ರೆ ನಿಮ್ಗೆ ಕೊಟ್ಟಿರೋದನ್ನ ಐಡಿನ ಬೇರೆಯವ್ರಿಗೆ ಶೇರ್ ಮಾಡಿ ನಮಗೆ ಡಿಸ್ಟರ್ಬ್ ಮಾಡಕ್ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಯಾರು ಅಂತ ಕಂಡುಹಿಡಿಯೋದು ತುಂಬಾ ಹೊತ್ತು ತಗೊಳಲ್ಲ. ಕಂಡುಹಿಡಿಯೋದು ವೆರಿ ಈಸಿ ನಮ್ಗೆ, ಆಯ್ತಾ? ಅದಾದ್ಮೇಲೆ ನಿಮ್ಮ ಐಡಿಸ್ ನ ಪರ್ಮನೆಂಟ್ ಆಗಿ ಬ್ಲಾಕ್ ಮಾಡ್ಬೇಕಾಗತ್ತೆ. ನಾವು ಒಂದ್ ಅರ್ಥ ಮಾಡ್ಕೊಡ್ರಿ, ಎಷ್ಟೋ ಜನಕ್ಕೆ ಈ ತರ ಎಲ್ಲ ಸಿಗಲ್ಲ ರೀ ಫೆಸಿಲಿಟಿ. ಓಕೆ, ನಮ್ಮ ಎಡ್ಯುಕೇಷನ್ ಕಡೆಯಿಂದ ನಿಮ್ಗೆ ಇಷ್ಟು ಕಷ್ಟಪಟ್ಟು ಕ್ಲಾಸ್ ನಡೆಸ್ತಾ ಇದೀವಿ ಲಾಕ್ ಡೌನ್ ಪೀರಿಯಡ್ ಅಲ್ಲಿ. ಇಷ್ಟು ಕಷ್ಟ ಇದ್ರು ಕೂಡ ನೀವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀರಾ. ನಿಮ್ಮ ಕೊಟ್ಟಿರೋ ಐಡಿಸ್ ನ ಯಾರಿಗೋ ನಿಮ್ ಫ್ರೆಂಡ್ಸ್ ಗಳಿಗೆ ಕೊಟ್ಬಿಟ್ಟು ನಮಗ್ ಡಿಸ್ಟರ್ಬ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಾ. ಒಳ್ಳೇದಲ್ಲ. ಬೆಳಗ್ಗೆ ಆಲ್ರೆಡಿ ಮಾಡಿದಿರ ಕೆಲವರು, ಬೇರೆ ಕ್ಲಾಸ್ ಎಲ್ಲ ಡಿಸ್ಟರ್ಬ್ ಮಾಡಿದಿರಲ್ಲ, ಆಲ್ರೆಡಿ ಡಿಸ್ಕಷನ್ ಆಗಿದೆ. ಸ್ಟೂಡೆಂಟ್ಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ನಾಟ್ ದ ವೇ. ಓಕೆ, ತಿಲಕ್ ಅಲ್ವಾ ಮೆಸೇಜ್ ಮಾಡಿದ್ದು, ಮೋಹನ್ ಬಾಬು ಅಂತ. ತಿಲಕ್, ಯು ಆರ್ ಫ್ರಮ್ ವಿಚ್ ಕ್ಯಾಂಪಸ್ ತಿಲಕ್? ಪ್ಲೀಸ್ ಮೆನ್ಷನ್ ತಿಲಕ್. Tilak, you are from which campus? Okay. Okay, fine. I will not mention. That's okay. Yeah, sorry. 1 second. Okay, fine. ಓಕೆ ಸ್ಟೂಡೆಂಟ್ಸ್, ವಾಪಸ್ ಬರೋಣ. ಈ ಅನ್ನೆಸೆಸರಿ ಇಶ್ಯೂಸ್ ನ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ. ಓಕೆ, ಸೊ ಲೆಟ್ ಅಸ್ ಕಾನ್ಸಂಟ್ರೇಟ್ ಹಿಯರ್. ಸೊ ಅವಾಗಲೇ ಕೇಳಿದೆ, ಕೆಲವರೆಲ್ಲ ರಿಪ್ಲೈ ಕೊಟ್ರ. ಅಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ಏನದು 4 centimeters per second ಅಂತ ಕೊಟ್ಟಿದ್ದಾರಲ್ವಾ. ಏನ್ ಇನ್ಕ್ರೀಸ್ ಆಗ್ತಿದೆ ಅಲ್ಲಿ? ಸೊ ವೇವ್ ನಾವು ಈಗ ಡ್ರಾಪ್ ಮಾಡ್ತೀವಿ, ಸರ್ಕಲ್ ಫಾರ್ಮ್ ಆಗ್ತಾ ಹೋಗುತ್ತೆ. ಏನ್ ಚೇಂಜ್ ಆಗ್ತಾ ಹೋಗ್ತಾ ಇದೆ? ರೇಡಿಯಸ್ ಚೇಂಜ್ ಆಗ್ತಾ ಹೋಗ್ತಾ ಇದೆ. ರೇಡಿಯಸ್ ಚೇಂಜ್ ಆಗ್ತಾ ಹೋದಂಗೆ ಏರಿಯಾ ಕೂಡ ಚೇಂಜ್ ಆಗುತ್ತೆ. ಸೊ ಇದು ಲಿಂಕ್. ಸೊ ಆಸ್ ದ ರೇಡಿಯಸ್ ಚೇಂಜಸ್, ಓಕೆ, yes, that's good, Ravikran. Okay, as the radius changes, what is the corresponding change in the area of the circle? This is what we have to find. Correct alva? Right.
Yeah, we have started with the formula of area of a circle. So area for a circle is A equal to pi r square. ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ, ವಿತ್ ರೆಸ್ಪೆಕ್ಟ್ ಟು ಟೈಮ್. ಆಸ್ ಟೈಮ್ ಮೂವ್ಸ್ ಆನ್, ಇದನ್ನ ಮೆನ್ಷನ್ ಮಾಡಲ್ಲ ರೀ ಯಾವುದೇ ಪ್ರಾಬ್ಲಮ್ ಅಲ್ಲೂ. ವಿತ್ ರೆಸ್ಪೆಕ್ಟ್ ಟು ವಾಟ್ ಯು ಹ್ಯಾವ್ ಟು ಡಿಫ್ರೆನ್ಶಿಯೇಟ್, ನೋಬಡಿ ವಿಲ್ ಮೆನ್ಷನ್ ದಟ್ ವಿ ನೀಡ್ ಟು ಐಡೆಂಟಿಫೈ. ಸೊ ನಾವು ಕಲ್ಲು ಹಿಂಗ್ ಹಾಕಿದ ತಕ್ಷಣ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಏನೂ ಆಗಲ್ಲ. ಟೈಮ್ ಚೇಂಜ್ ಆಗ್ತಾ ಹೋದಂಗೆ ವೇವ್ಸ್ ಚೇಂಜ್ ಆಗ್ತಾ ಹೋಗುತ್ತಲ್ವಾ. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಆದ್ರೆ ದಿಸ್ ವಿಲ್ ಬಿಕಮ್ dA by dt, this will be d by dt of pi r square. ಸಿ ಇದು ಏನ್ ತೋರಿಸುತ್ತೆ ಅಂದ್ರೆ ಇವ್ರ ಅಪ್ಲೈನ್ ಸಿ ಆಕ್ಚುಲಿ ಈ ಸ್ಟೇಟ್ಮೆಂಟ್ ಬರೆಯೋದೇ ಬೇಡ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಬರೆಯೋದೇ ಬೇಡ. ನೀವು ಈ ಡಿ ಎರಡೂ ಕಡೆ ಇದನ್ನ ತೋರಿಸಿದ್ರೆ ದಿಸ್ ಸಜೆಸ್ಟ್ ಯು ಡಿಫ್ರೆನ್ಶಿಯೇಟಿಂಗ್ ಬೋತ್ ಸೈಡ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಇದರ್ಥ. ಫೈನ್, ಪೈ ಇಸ್ ಎ ಕಾನ್ಸ್ಟೆಂಟ್ ಹಾಗೆ ಇಟ್ಕೊಳ್ಳೋಣ. ಡಿಫ್ರೆನ್ಶಿಯೇಷನ್ ಆಫ್ ಆರ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಟಿ, ಡಿಫ್ರೆನ್ಶಿಯೇಷನ್ ಆಫ್ ಆರ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಟಿ 2r ಮಲ್ಟಿಪ್ಲೈಡ್ ಬೈ dr by dt. ಸೊ ಈಗ ನಾವು ಪ್ರಾಬ್ಲಮ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಬೇಕು. ನಮ್ಗೆ dr by dt ಕೊಟ್ಟಿದಾರಾ? ಎಸ್, the rate of change of radius with respect to time is 4 centimeters per second ಕೊಟ್ಟಿದ್ದಾರೆ, right? What is being given? Okay, when the radius of the circular wave. So ಈ ಪ್ರಾಬ್ಲಮ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ನಮಗೆ? dr by dt 4 ಕೊಟ್ಟಿದ್ದಾರೆ, ರೇಡಿಯಸ್ ಬಂದ್ಬಿಟ್ಟು 10 centimeter ಕೊಟ್ಟಿದ್ದಾರೆ. ಓಕೆ, ಸೊ ಈ ಫೈನಲ್ ಆಗಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅಷ್ಟೇ ಕೆಲಸ. ಸೊ ದಿಸ್ ವಿಲ್ ಬಿಕಮ್ 2 pi into 10 into 4. So how much this is going to be? 80 pi. ಯೂನಿಟ್ಸ್ ನಾನು ಎಷ್ಟೇ ಹೇಳ್ಕೊಟ್ರು ನೀವು ಪ್ರಾಕ್ಟಿಕಲಿ ಕುತ್ಕೊಂಡು ನೀವು ಅದನ್ನ ಕಲೀಲೇಬೇಕಾಗುತ್ತೆ. ಸೊ ಯೂನಿಟ್ಸ್ ಆಫ್ ಏರಿಯಾ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಬರುತ್ತೆ. ಓಕೆ, ಸೊ 80 pi ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಒಂದು ಅರ್ಥ ಮಾಡ್ಕೊಳ್ಳಿ. ಸೊ ಮೊದಲನೇದು, ನಮಗೆ ಜೋಮೆಟ್ರಿಕಲ್ ಫಿಗರ್ ಫಾರ್ಮುಲಾಸ್ ಗೊತ್ತಿಲ್ಲ, ದಿಸ್ ಟಾಪಿಕ್ ಯು ಕ್ಯಾನ್ ನೆವರ್ ಸ್ಟಡಿ. ನಮ್ಗೆ ಡಿಫ್ರೆನ್ಶಿಯೇಷನ್ ಗೊತ್ತಿಲ್ಲ, ಐ ಕ್ಯಾನ್ ನೆವರ್ ಸ್ಟಡಿ. ಟೈಪ್ಸ್ ಆಫ್ ಡಿಫ್ರೆನ್ಶಿಯೇಷನ್ ಗೊತ್ತಿಲ್ಲ, ಐ ಕ್ಯಾನ್ ನೆವರ್ ಸ್ಟಡಿ. ಡಿಫ್ರೆನ್ಶಿಯೇಷನ್ ಫಾರ್ಮುಲಾಸೇ ಗೊತ್ತಿಲ್ಲ, ಐ ಕ್ಯಾನ್ ನೆವರ್ ಸ್ಟಡಿ. ಸೊ ಅದಕ್ಕೆ ಹೇಳಿದ್ದು this is the continuation of the previous chapter. ಅದಕ್ಕೆ ಒಂದು ಸ್ವಲ್ಪ ಅಡಿಷನ್ ಏನು, geometrical figures, especially throughout this chapter you should be familiar with this geometrical figures. Geometrical figures ಅದರ ಫಾರ್ಮುಲಾಸ್ ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಕೂತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಮೆಮೊರೈಸ್ ಮಾಡಿ. ಕ್ಲಿಯರ್? ಸೊ ಆ ಡೆಟರ್ಮಿನೆಂಟ್ ಚಾಪ್ಟರ್ ವಿಡಿಯೋಸ್ ಇನ್ನು ಯಾರ್ಯಾರು ನೋಡಿಲ್ವೋ ದಯವಿಟ್ಟು ನೋಡ್ಕೊಳ್ಳಿ. ಓಕೆ, ಯಾವಾಗ ಪ್ರೈವೇಟೈಸ್ ಮಾಡ್ತೀವೋ ಚಾನಲ್ ಗೊತ್ತಿಲ್ಲ. ಪ್ರೈವೇಟೈಸ್ ಮಾಡಿದ್ಮೇಲೆ ನೀವು ನಮ್ಮ ಪರ್ಮಿಷನ್ ಕೇಳಬೇಕಾಗುತ್ತೆ. ಓಕೆ, ನಾವು ನಿಮಗೆ ಲಿಂಕ್ ಕಳಿಸ್ಬೇಕಾಗುತ್ತೆ. ಸೊ ಅದನ್ನ ಕಳ್ಸೋಕ್ ಮುಂಚೆ, ಅದನ್ನ ಮಾಡೋಕ್ ಮುಂಚೆ ನೀವು ವಿಡಿಯೋಸ್ ನ ನೋಡ್ಕೊಂಡು ಆ ಚಾಪ್ಟರ್ ನ ಮುಗಿಸಿ ಬೇಗ. ಓಕೆ, ಬಿಕಾಸ್ ಇಷ್ಟು ದಿನ ಆನ್ಲೈನ್ ಕ್ಲಾಸ್ ರೆಗ್ಯುಲರ್ ಆದ್ರೆ, ಓಕೆ, ಆನ್ಲೈನ್ ಕ್ಲಾಸ್ ಲೈವ್ ಇರ್ಲಿಲ್ಲ. ಸೊ ಹಾಗಾಗಿ ನಾನು ಅದು ಹೇಳಕ್ ಆಗಿರ್ಲಿಲ್ಲ ನಿಮ್ಗೆ. ಓಕೆ, ಸೊ ದಯವಿಟ್ಟು ಅದನ್ನ ಮಾಡಿ ಮುಗಿಸ್ಕೊಳ್ಳಿ ಆ ಚಾಪ್ಟರ್. ಓಕೆ, ಓಕೆ, ನೆಕ್ಸ್ಟ್ ನೋಡೋಣ. ಪ್ರಾಬ್ಲಮ್ ನಂಬರ್ 4. ಎವ್ರಿವನ್ ಪ್ಲೀಸ್ ಸ್ಟಡಿ. Please repeat this question once again, sir. Yes, the others please continue. Okay, Tosif, problem number 3 is not at all difficult. Problem number 3 is based on circle. So differentiate this with respect to t. So dA by dt, and differentiation of this will be 2 pi r into dr by dt. Radius is given, dr by dt is also given. So you just have to just substitute and multiply. So final answer is going to be 80 pi centimeter square per second. That's it. Is that clear, Tausif? Sir, I can't see the board clearly. I hope yaru ಏನು ಫೇಸ್ ಪ್ರಾಬ್ಲಮ್ ಫೇಸ್ ಮಾಡ್ತಿಲ್ಲಮ್ಮ. ಆದಷ್ಟು ನಾನು ಹತ್ರ ಇಟ್ಕೊಂಡೆ ಪಾಠ ಮಾಡ್ತಿದ್ದೀನಿ. Me too, sir. Who's this guest iPad name change ಮಾಡಿ ಅಂತ ಹೇಳಿದೆ. ಓಕೆ ಮಾ, ಸ್ವಲ್ಪ ಮುಂದೆ ತಗೊಂಡಿದ್ದೀನಿ ಈಗ. So I hope it's clear. You Sorry, Kirti Bhushan. Kirti Bhushan, are you telling to me that I have a network issue? Sorry, sir, I will change the next class. Please, ಅದು ಓಕೆ ಅಮ್ಮ, ಅದು ಚೇಂಜ್ ಮಾಡ್ಕೊಳ್ಳಿ ದಯವಿಟ್ಟು. ಅದು ಯಾರು ಗೊತ್ತಿಲ್ಲ ನನಗೆ, ಸೊ ಪ್ಲೀಸ್ ಚೇಂಜ್ ಇಟ್. Kirti Bhushan, you mentioned something about network. What was that? Can you just not to you, sir? Okay, ma. Fine. Yes, I agree. ಕೆಲವು ನಾ ಹೇಳ್ತಾ ಇದ್ದೀನಿ, ಅದನ್ನೇ ಹೇಳ್ತಾ ಇದ್ದೀನಿ. ಟೆಕ್ನಿಕಲ್ ಇಶ್ಯೂಸ್ ಬರುತ್ತೆ ಕೆಲವು ಸಲ. ಒಂದೊಂದ್ಸಲ ಆಡಿಯೋ ಕೆಲಸ, ಕೆಲವೊಂದ್ಸಲ ವಿಡಿಯೋ ಕ್ಲಿಯರ್ ಆಗಿರಲ್ಲ. ಓಕೆ, ಎಸ್ ಮಾ, ದಟ್ಸ್ ಓಕೆ ಮಾ, ಕೇಳ್ತೀನಿ, ನೋ ಇಶ್ಯೂಸ್. ಓಕೆ, ನೋ ಲಿಸನ್, ಲೆಟ್ಸ್ ಕಂಟಿನ್ಯೂ. ಪ್ರಾಬ್ಲಮ್ ನಂಬರ್ 4 ಓದ್ಕೊಳ್ಳೋಣ ಈಗ. ಮೊದಲನೇ ಕೆಲಸ, ಯಾವುದೇ ಪ್ರಾಬ್ಲಮ್ ನಾವು ಓದ್ತಾ ಇರ್ಬೇಕಾದ್ರೆ ಒಂದು ಜೊಮೆಟ್ರಿಕಲ್ ಫಿಗರ್ ಯಾವುದೋ ಒಂದು ಅದ್ರ ಬಗ್ಗೆ ಡಿಸ್ಕಷನ್ ಇರುತ್ತೆ, ಅದನ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಓಕೆ, ನಾವು ದ ಲೆಂತ್ ಆಫ್ ಎ ರೆಕ್ಟಾಂಗಲ್ ಸಿಕ್ಬಿಡ್ತಲ್ಲೇ. ಓಕೆ, ರೆಕ್ಟಾಂಗಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ದಿಸ್ ಪ್ರಾಬ್ಲಮ್ ಇಸ್ ಬೇಸ್ಡ್ ಆನ್ rectangle. Fine. Okay, if the length x
of a rectangle decreasing at the rate, careful agire, especially topical applications of derivatives, decreasing ಏನು increasing ಏನು, increasing positive sign, decreasing ಬಂದ್ರೆ negative sign ತಗೋಬೇಕು. ಸಮಟೈಮ್ಸ್ ಅವ್ರು ಮೆನ್ಷನ್ ಮಾಡಲ್ಲ ಡಿಕ್ರೀಸಿಂಗ್ ಅಂತ, ಸ್ಟೇಟ್ಮೆಂಟ್ ನಾವು ಓದಿ ನಾವೇ ಅನಲೈಸ್ ಮಾಡಿ ನೆಗೆಟಿವ್ ನ ಬರ್ಕೋಬೇಕಾಗುತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ಡಿಕ್ರೀಸಿಂಗ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಯಾವ್ದು ಡಿಕ್ರೀಸ್ ಆಗ್ತಿದೆ, ಲೆಂತ್, ರೈಟ್. ಆಮೇಲೆ ಹೈಟ್, ಇದನ್ನ ಎಕ್ಸ್ ಇದನ್ನ ವೈ ಅಂತ ತಗೊಂಡ್ರೆ dx by dt ಕೊಡ್ತಾ ಇದ್ದಾರೆ. How much is dx by dt is given to us 3 centimeters per minute. This has been given to us. ನೋಡೋಣ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂತ. And the width y, okay, ಲೆಂತ್ ಇದಲ್ವಾ, ಫೈನ್, ಇಲ್ಲಿ ಬಿಡಿ. ಆಮೇಲೆ dy by dt is being given as what? ಮತ್ತೆ ಜ್ಞಾಪಕ ಇಟ್ಕೊಳ್ಳಿ, ನಾನು ನೆಗೆಟಿವ್ ಸೈನ್ ಬರೀಲಿಲ್ಲ, ಕೇರ್ಫುಲ್. dx by dt is -3, ಓಕೆನಾ. ಆಮೇಲೆ the width y is increasing at the rate of 2 centimeters per minute. ಆ ಯೂನಿಟ್ಸ್ ಮೆನ್ಷನ್ ಮಾಡಿದ್ದಾರೆ, ಮಿನಿಟ್ ಟು ಸೆಕೆಂಡ್ಸ್, ಅವೆಲ್ಲ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಓಕೆ. ಆಮೇಲೆ ಇನ್ನೂ ಕೊಡ್ತಾ ಇದ್ದಾರೆ, x is being given as 10 meters, centimeters ಅದು, yeah, fine, yeah, centimeters, and y is being given as 6 centimeters. ಏನ್ ಫೈಂಡ್ ಔಟ್ ಮಾಡ್ಬೇಕು ಇಷ್ಟೆಲ್ಲ ಡಾಟಾ ಕೊಟ್ಟ ಮೇಲೆ? ಸರ್, ಡು ವಿ ಹ್ಯಾವ್ ಟು ಟೇಕ್ ಮೈನಸ್ ಡಿರೈವೇಟಿವ್ಸ್? ಇಲ್ಲ 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 ಇಲ್ಲ, ಹೌದು. ಡಿರೈವೇಟಿವ್ ಅಂದ್ರೆ ಏನು? ರೇಟ್ ಆಫ್ ಚೇಂಜ್. ರೇಟ್ ಆಫ್ ಚೇಂಜ್ ಯಾವಾಗಲೂ ಪಾಸಿಟಿವ್ ಇರಬೇಕು ಅಂತ ಏನಿಲ್ಲ, ನೆಗೆಟಿವ್ ಬರುತ್ತೆ, ಅರ್ಥ ಆಯ್ತಾ? ಓಕೆ, ಸೊ ರೇಟ್ ಆಫ್ ಚೇಂಜ್ ಸಮಟೈಮ್ಸ್ ವಿಲ್ ಬಿ ನೆಗೆಟಿವ್. ಇಲ್ಲ ಅದನ್ನೇ ಮೆನ್ಷನ್ ಮಾಡಿರೋದು. ಡಿಕ್ರೀಸ್ ಅಂತ ಹೇಳಿದ್ರಲ್ವಾ, ದಟ್ ಟೈಮ್ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಐ ಹ್ಯಾವ್ ಟು ಪುಟ್ ಎ ಮೈನಸ್ ಸೈನ್. ಓಕೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಸೊ ಪಾಸಿಟಿವ್ ಸೈನ್, ದಟ್ ಇಸ್ ದ ಮೀನಿಂಗ್. ಸೊ ಈ ಪ್ರಾಬ್ಲಮ್ ಅಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮಿಸ್ಟೇಕ್ ಎಲ್ಲಿ ಮಾಡ್ತಾರೆ ಅಂದ್ರೆ, ಈ ಮೈನಸ್ ಅನ್ನ ಬರ್ಕೊಳ್ಳಲ್ಲ, ಅದನ್ನು 3 ಅಂತ ಬರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಸೊ ಡಿಕ್ರೀಸಿಂಗ್ ಅಂತ ಬಂದ್ರೆ ಯು ಹ್ಯಾವ್ ಟು ಮೇಕ್ ಇಟ್ ಆಸ್ ಮೈನಸ್. ಸೊ ಏನ್ರ ಬಗ್ಗೆ ಫೈನಲ್ ಲಾಸ್ಟ್ ಅಲ್ಲಿ ಏನ್ ಕೇಳ್ತಾ ಇದಾರೆ? ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್, ಮೊದಲನೇದು. ಎರಡನೇದು ದ ಏರಿಯಾ ಆಫ್ ದಿ ರೆಕ್ಟಾಂಗಲ್. ಅಂದ್ರೆ ನನ್ಗೆ ಎರಡು ಫಾರ್ಮುಲಾ ಗೊತ್ತಿರ್ಬೇಕು. ಒಂದು ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್, ಓಕೆ, ಇನ್ನೊಂದು ಏರಿಯಾ ಆಫ್ ದ ರೆಕ್ಟಾಂಗಲ್. ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ನಮ್ಮೆಲ್ಲರಿಗೂ ಗೊತ್ತಿದೆ, ಟ್ವೈಸ್ x plus y. Perimeter ಅಂದ್ರೆ ಏನಿ? ಸಮ್ ಆಫ್ ಆಲ್ ದ 4 sides ಅಲ್ವಾ? So 2x plus 2y can be written as 2 into x plus y, right? Rate of change of perimeter with respect to time alva, idunna with respect to differentiate both side with respect to t. So the left hand side dp by dt andre the rate of change of perimeter with respect to time equal to 2 hage itkolona, x na differentiate ಮಾಡಿದ್ರೆ dx by dt ಆಗುತ್ತೆ, y na differentiate ಮಾಡಿದ್ರೆ dy by dt ಆಗುತ್ತೆ. ಅರ್ಥ ಆಯ್ತಲ್ಲ? ವ್ಯಾಲ್ಯೂಸ್ ಆಲ್ರೆಡಿ ಗೊತ್ತಿದೆ, ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ. ಸೊ dx by dt is -3 and dy by dt +2, ಕರೆಕ್ಟ್ ಅಲ್ವಾ? ಸೊ 2 into -1 or it's going to be -2. ಏನಿದು -2 ಅಂದ್ರೆ ಏನರ್ಥ? As dx by dt decreases, perimeter also this negative sign indicates perimeter, rate of change of perimeter is also negative. Okay, so perimeter ಕೂಡ ಡಿಕ್ರೀಸ್ ಆಗುತ್ತೆ ಅಂತ ಅರ್ಥ. Of course, ಇದರಿಂದ ಏನಾಗುತ್ತೆ? ಸಿ, ಡಿಕ್ರೀಸಿಂಗ್ ಅಂದ್ರೆ ಏನು? ಶ್ರಿಂಕ್ ಆಗ್ತಾ ಇದೆ. ಸೊ when x is decreasing, of course perimeter also decreases ಅಲ್ವಾ? So that is the meaning. So it's not that sir ನಾವು ಡಿಫರೆನ್ಶಿಯೇಟ್ ಮಾಡ್ಬೇಕಾದ್ರೆ ಎಲ್ಲ ಪಾಸಿಟಿವ್ ಇರಬೇಕು, ಇಲ್ಲ, ಪ್ರಾಬ್ಲಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಏನರ್ಥ, ಇವಾಗ ನೆಗೆಟಿವ್ ಬಂದಿದ್ರೆ ಪೆರಿಮೀಟರ್ ಕೂಡ ಡಿಕ್ರೀಸ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಅದಕ್ಕೆ ನೋಡಿ, ಒಂದಕ್ಕೂ ಇನ್ನೊಂದಕ್ಕೂ ಲಿಂಕ್ ಇರುತ್ತೆ. ಸೊ ಏನ್ ಮಾಡ್ತಾ ಇದೀವಿ ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ನಾವು, ವಿ ಆರ್ ಜಸ್ಟ್ ಟ್ರೈಂಗ್ ಟು ಕನೆಕ್ಟ್ two quantities which are interrelated. ಸೊ ನೀವು ಮಾಡಿರೋ ಒಳ್ಳೆ ಕೆಲಸಕ್ಕೆ ಯಾರೋ ಕೆಲವರು ಬಂದು ಡಿಸ್ಟರ್ಬ್ ಮಾಡ್ತಿದ್ದಾರೆ, ಪ್ಲೀಸ್ ಬ್ಲಾಕ್. ಡೋಂಟ್ ಡಿಸ್ಟರ್ಬ್ ಯಾರ್ ಮೊಹಮ್ಮದ್ ತೌಸೀಫ್. ಅನ್ನೆಸೆಸರಿ ಡಿಸ್ಟರ್ಬ್ ಮಾಡ್ತಿದ್ದೀರಾ. ನನ್ನ ಕಾಲೇಜ್ ಸ್ಟೂಡೆಂಟ್ಸ್ ಕೆಲವ್ರಿಗೆ, ಯಾಕಂದ್ರೆ ASC ಅವ್ರಿಗೆ ಗೊತ್ತಿದೆ, ನನಗೆ ಕಾರ್ಮೆಲ್ ಕಾಲೇಜ್ ಅವ್ರು ನನ್ನ ಬಗ್ಗೆ ಗೊತ್ತಿದೆ, ಆಯ್ತಾ?
ಆಯ್ತಾ? ಐ ವಿಲ್ ಕಂಟಿನ್ಯೂ ಮೆಹಕ್, ಐ ವಿಲ್ ಕಂಟಿನ್ಯೂ. ಓಕೆ, ಡಿಸ್ಟರ್ಬ್ ಆಗತ್ತಪ್ಪ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯು ಪ್ಲೀಸ್ ಗುಡ್ ಟು ಅಸ್, ಈವನ್ ವಿಲ್ ಬಿ ಗುಡ್ ಟು ಯು, ಅಷ್ಟೇ ನಾನು ಹೇಳೋದು. ಯಾ ಓಕೆ ಫೈನ್. I hope this is clear. Yes, let's continue. I have already blocked. Okay, let's continue. Okay, once again. So, can you please explain once again? Fine. Yes, Kelscom. See, this is a formula for perimeter of a rectangle. So, you have been asked find out the rate of change of perimeter with respect to time. So, under you have to differentiate both sides with respect to t. So, when you differentiate x with respect to t, dx by dt, y with respect to t, dy by dt, both the values are already been given. ನಾನು ಈಗ ಒಂದು ನೋಡಿ, ಏನೇ ಆಗಲಿ, ಒಂದು ಪ್ರಾಬ್ಲಮ್ನ ನಾನು ಡೈರೆಕ್ಟ್ ಸೊಲ್ಯೂಷನ್ ಶುರು ಮಾಡಲ್ಲ. ಸೊಲ್ಯೂಷನ್ ಎಲ್ಲಿಂದ ಶುರು ಮಾಡ್ತೀನಿ ನಾನು? ಫಸ್ಟ್ ಏನೇನು ಕಂಟೆಂಟ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ತೀನಿ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೀವು ನೋಟ್ಸ್ ಪ್ರಿಪೇರ್ ಮಾಡ್ಬೇಕಾದ್ರೂ ಅಷ್ಟೇ. ಸಿ, ನೀವು ಎಂಟ್ರೆನ್ಸ್ ಎಕ್ಸಾಮ್ಸ್ ಇದನ್ನೆಲ್ಲ ಎಲ್ಲೂ ಬರಿಬೇಕಾಗಿಲ್ಲ. ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಪ್ರೆಸೆಂಟೇಷನ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ನೀವು ಎಷ್ಟು ನೀಟಾಗಿ ಪ್ರೆಸೆಂಟ್ ಮಾಡ್ತಿರೋ, ಓಕೆ, ಅಷ್ಟೇ ಕ್ಲಾರಿಟಿ ಸಿಗುತ್ತೆ ನಮ್ಗೆ. ಅರ್ಥ ಆಯ್ತಾ? ಸೊ ದಯವಿಟ್ಟು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಹೋಗ್ಬಿಟ್ಟು ಆನ್ಸರ್ ಹೋಗ್ಬಿಡ್ಬೇಡಿ. ಓಕೆ, ಫಸ್ಟ್ ಥಿಂಗ್ ಏನಂದ್ರೆ ಬೇಸಿಕ್ಸ್ ಅಂದ್ರೆ ಕಂಟೆಂಟ್ಸ್ ಏನ್ ಕೊಟ್ಟಿದ್ದಾರೆ ಬರ್ಕೋಬೇಕಲ್ವಾ? ದಟ್ ಇಸ್ ಫಸ್ಟ್ ಥಿಂಗ್. ಸೊ ಫಸ್ಟ್ ರೈಟ್ ಡೌನ್ ದ ಕಂಟೆಂಟ್ಸ್ ವಾಟ್ ಇಸ್ ಬೀನ್ ಗಿವನ್, ದ ಡಾಟಾ ವಾಟ್ ಇಸ್ ಬೀನ್ ಗಿವನ್ ಟು ಅಸ್. ಓಕೆ, ದೆನ್ ಯು ಕಮ್ ಟು ದ ಫಾರ್ಮುಲಾ, ಡಿಫ್ರೆನ್ಶಿಯೇಟ್ ಅಂಡ್ ಫೈಂಡ್ ಔಟ್ ದಿ ಆನ್ಸರ್. ಓಕೆ, ಸೊ ಇದು ಮೊದಲನೇದು. ಇದೇ ಪ್ರಾಬ್ಲಮ್ ಅಲ್ಲಿ ಸೆಕೆಂಡ್ ಪಾರ್ಟ್ ಇದೆ. In this, I should find out the rate of change of, sir, is there next answer is -6. Yes, ಬರ್ತೀನಿ ಮಾಡಿ, 1 second wait ಮಾಡಿ. Okay, now the area, the rate of area change of area of a rectangle. Formula of area of a rectangle ಏನು? length multiplied by breadth ಅಲ್ವಾ? ಇಲ್ಲಿ length and breadth ಅನ್ನ x and y ಅಂತ ಬರ್ತಿದ್ದಾರೆ, right? ಈಗ differentiate with respect to t on both side. So this will become dA by dt, ಇದು d by dt of xy. Now tell me, how can I differentiate xy? ಯಾರಾದ್ರೂ ಕೆಲವರು ಮೆನ್ಷನ್ ಮಾಡಬಹುದು. ಪ್ರಾಡಕ್ಟ್ ರೂಲ್, ವೆರಿ ಗುಡ್, ಸೂಪರ್ ಸೂಪರ್ ಸೂಪರ್, ಆಸಮ್ ಆಸಮ್, ಎಸ್ ದಟ್ಸ್ ನೈಸ್. ಅಷ್ಟೇ. ಸೊ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ಮೊದಲನೇದೇನು, ಯಾವ ರೂಲ್ ಅಪ್ಲೈ ಮಾಡಬೇಕು ತನೋಜ್? ಓಕೆ, ಯಾವ ರೂಲ್ ಅಪ್ಲೈ ಮಾಡಬೇಕು ಡಿಫ್ರೆನ್ಶಿಯೇಷನ್ಗೆ, ದಟ್ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಯು ರೆಕಗ್ನೈಸ್ ದ ರೂಲ್ ಆಫ್ ಡಿಫ್ರೆನ್ಶಿಯೇಷನ್. ಇಟ್ ಹ್ಯಾಸ್ ಟು ಬಿ ಡಿಫ್ರೆನ್ಶಿಯೇಟೆಡ್ ಬೈ ಯೂಸಿಂಗ್ ಪ್ರಾಡಕ್ಟ್ ರೂಲ್. ಫೈನ್, ಓಕೆ. ಸೊ x multiplied by differentiation of y with respect to time plus y multiplied by differentiation of x with respect to time. ಬರ್ದಲ್ವಾ? ನೋಡಿ, ವ್ಯಾಲ್ಯೂಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ಬೇಕು, ಅಷ್ಟೇ ಕೆಲಸ. ಈಗ x ಎಷ್ಟು ಕೊಟ್ಟಿದ್ದಾರೆ? 10, dy by dt ಎಷ್ಟು? 2, plus y ಎಷ್ಟು ಕೊಟ್ಟಿದ್ದಾರೆ? 6 multiplied by minus. So 10 multiplied by 2 will be 20 minus 18. So what I'm going to get now? 2. 2 what? Mention ಮಾಡ್ಬೇಕಲ್ವಾ ಯೂನಿಟ್. Rate of change of area with respect to time. So answer should be what? ಎಲ್ಲ ಮೀಟರ್ಸ್ ಅಲ್ಲ ಸೆಂಟಿಮೀಟರ್, ಸೆಂಟಿಮೀಟರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಇದು ಒಂದು ಟಾಪಿಕ್ ಅಲ್ಲಿ ದಯವಿಟ್ಟು ಲಾಸ್ಟ್ ಅಲ್ಲಿ ಯೂನಿಟ್ ನ ಮೆನ್ಷನ್ ಮಾಡಿ. ಅರ್ಥ ಆಯ್ತಾ? ಓಕೆ, ಸೊ ಪ್ರಾಬ್ಲಮ್ ನಂಬರ್ 4 ಇಸ್ ಕ್ಲಿಯರ್ ನಾ? ಓಕೆ ಓಕೆ, ಟೈಪ್ ಮಾಡಕ್ ಹೋಗ್ಬೇಡಿ ತುಂಬಾ ಸಲ. ನಾನು ಏನಾದ್ರು ಕೇಳಿದಾಗ ನೀವು, ನಾನೇ ಕೇಳ್ತೀನಿ ನೀವು ಟೈಪ್ ಅಂತ, ಅವಾಗ ಮಾತ್ರ ಟೈಪ್ ಮಾಡಿ. ಸರ್ ಮಿನಿಟ್ ಇಸ್ ಗಿವನ್. ಓ ಸಾರಿ, ಸೆಕೆಂಡ್ ಮಿನಿಟ್ ಅಲ್ವಾ? ಸಾರಿ, ಯಾ, ಥ್ಯಾಂಕ್ ಯು. ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮಿನಿಟ್, ಯಾ, ಥ್ಯಾಂಕ್ ಯು. ಫೈನ್. Now I want everyone to just start reading problem number 5. Uh, 5 and 6 actually are related to commerce student. One the other problem is the oath brand. Okay, oath kodi. The total cost in rupees, okay, which is associated with the production of x units of an item is given by total cost ಕೊಟ್ಟಿದ್ದಾರೆ. ಏನಿದು? C of x ಅಂತ ಕೊಡ್ತಾ ಇದ್ದಾರೆ. So it is being given as 0.005 multiplied by x cube minus 0.002, sorry 0.02 ಅಷ್ಟೇ, 0.02 x square plus 30x plus 5000. ಓಕೆನಾ? ಟೋಟಲ್ ಕಾಸ್ಟ್ ಕೊಟ್ಬಿಟ್ಟಿದ್ದಾರೆ. ಏನ್ ಫೈಂಡ್ ಔಟ್ ಮಾಡ್ಬೇಕಿದ್ರೆ ಲಾಸ್ಟ್ ಅಲ್ಲಿ ನೋಡಿ, ಪೇಜ್ ಟರ್ನ್ ಮಾಡ್ಬಿಟ್ಟು ಫೈಂಡ್ ದ ಮಾರ್ಜಿನಲ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟ್ ಇಸ್ ವೇರಿಯೇಷನ್ ಇನ್ ಟೋಟಲ್ ಕಾಸ್ಟ್ ಅಲ್ಲಿ ಸ್ವಲ್ಪ. ಯಾವಾಗಂದ್ರೆ ಇವಾಗ ನಾವು ಎಕ್ಸ್ ನಂಬರ್ ಆಫ್ ಯೂನಿಟ್ಸ್ ಗೆ ಇಷ್ಟು, ಇದು ಟೋಟಲ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಏನಂದ್ರೆ ನಾನು ಎಕ್ಸ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಲ್ಲ, ಅಲ್ಲಿ ಎಷ್ಟು ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಯಾವಾಗ ನಂಬರ್ ಆಫ್ ಯೂನಿಟ್ಸ್ ಆರ್ 3 ಅಂದ್ರೆ ಎಕ್ಸ್ ವ್ಯಾಲ್ಯೂ ಇಸ್ 3 ಅಂತ ಅರ್ಥ ಅಲ್ಲಿ. ಓಕೆ, ಸೊ ಅಂದ್ರೆ ಏನ್ ಮಾಡ್ತೀನಿ ನಾನು, ಈಗ ಫಾರ್ ಎಕ್ಸಾಂಪಲ್
ಇದು ಒಂದು 100 ಯೂನಿಟ್ಸ್ ಆಫ್ ದ ಪ್ರಾಡಕ್ಟ್ ಅನ್ಕೊಳ್ಳಿ. ಓಕೆನಾ? 100 ಯೂನಿಟ್ಸ್ ಆಫ್ ದ ಪ್ರಾಡಕ್ಟ್ ಗೆ ಕಾಸ್ಟ್ ಇಷ್ಟ ಆದ್ರೆ 3 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಕಾಸ್ಟ್ ಎಷ್ಟಾಗುತ್ತೆ? ದಿಸ್ ಇಸ್ ದ ಮೀನಿಂಗ್ ಆಫ್ ದ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ ಅಲ್ಲಿ ನಾನೇನ್ ಮಾಡ್ಬೇಕು? ಫೈಂಡ್ ದ ಮಾರ್ಜಿನಲ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟ್, commerce students they will be okay, reply very easily. Marginal cost is the rate of change of total cost with respect to time. Na helida artha aita? The rate of change of total, sorry, the rate of change of total cost with respect to time. Okay, yavag ನೋಡಿ last ಅಲ್ಲಿ, where the marginal cost we mean the instantaneous rate of change of total cost at any level of output. ಅರ್ಥ ಆಯ್ತಾ? ಈಗ ನಾನು ಕೇಳ್ತಾ ಇರೋದು ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾ? ನಾವು ಯು ವಿಲ್ ರಿಪ್ಲೈ ಲೈಕ್ ಡಿಪ್ರಿಸಿಯೇಷನ್ ಸರ್. ಇಲ್ಲ ನವೀನ್ ಬಾಲಾಜಿ, ಇಟ್ಸ್ ನಾಟ್ ರಿಲೇಟೆಡ್ ಟು ಡಿಪ್ರಿಸಿಯೇಷನ್. ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆರ್ ವಿತ್ ರೆಸ್ಪೆಕ್ಟ್ ಟು ಟಿ ಮೆನ್ಷನ್ ಮಾಡಿ. ಓಕೆ, ಇಟ್ಸ್ ನಾಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಟೈಮ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಇಲ್ಲಿ, ಆಯ್ತಾ? ನಂಬರ್ ಆಫ್ ಯೂನಿಟ್ಸ್ ಗೋ ಟೋಟಲ್ ಕಾಸ್ಟ್ ಇರೋ ರಿಲೇಷನ್ ಈ ಪ್ರಾಬ್ಲಮ್ ಅಲ್ಲಿ, ರೈಟ್? ದಟ್ ಮೀನ್ಸ್ I should differentiate with respect to x. Marginal cost is the rate of change of total cost with respect to the number of units produced. ಇದನ್ನೇ ಹೇಳಿದ್ದು ನಾನು, ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲಿ with respect to what you have to differentiate will be different. That you have to analyze the problem and then decide. ಅರ್ಥ ಆಯ್ತಾ? So we have to differentiate with respect to x, not with respect to t. I hope it's clear. So ಇಲ್ಲಿ ಏನೋ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಈ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಬೇಕು, ರೈಟ್? ಸೊ 0.005 ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಕ್ಯೂಬ್ 3x ಸ್ಕ್ವೇರ್, ಬಿಕಾಸ್ ಯು ಆರ್ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು 3x ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. 3x ಸ್ಕ್ವೇರ್ ಅಷ್ಟೇ, dx by dt ಬರೆಯಕ್ಕೆ ಹೋಗಬೇಡಿ ಆಮೇಲೆ. Then the next thing, minus 0.02 differentiation of x square will be 2x plus differentiation of 30x will be 30, and the last term will become 0 because 5000 is a constant. Quite simple. X value ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟೇ? x equal to 3. x equal to 3 substitute ಮಾಡಿ. Okay, fine. Now x equal to 3 substitute ಮಾಡಿ and just complete this answer. Okay, hope you can manage, because I not substitute ಮಾಡ್ಕೊಂಡು ಕೂತ್ಕೊಂಡು ವ್ಯಾಲ್ಯೂ ಎಲ್ಲ ಡಿಸ್ಟರ್ಬ್ ಆಗುತ್ತೆ, ಆದ್ರೆ it will take some time. Okay, hope you can manage with this. Right, now and this, go to the last one please. Problem number 6 ಓದ್ಕೊಳ್ಳಿ. ಏನಿಲ್ಲ, ಪ್ರಾಬ್ಲಮ್ ನಂಬರ್ 5 ಕಾಸ್ಟ್ ಬಗ್ಗೆ ಆದ್ರೆ, ಪ್ರಾಬ್ಲಮ್ ನಂಬರ್ 6 ರೆವಿನ್ಯೂ ಬಗ್ಗೆ. ಓಕೆ, ದ ಟೋಟಲ್ ರೆವಿನ್ಯೂ ಇನ್ ರುಪೀಸ್ ರಿಸೀವ್ಡ್ ಫ್ರಮ್ ದ ಸೇಲ್ ಆಫ್, ಓಕೆ, ಎಕ್ಸ್ ಯೂನಿಟ್ಸ್ ಆಫ್ ದ ಪ್ರಾಡಕ್ಟ್. ಟೋಟಲ್ ರೆವಿನ್ಯೂ ಕೊಟ್ಟಿದ್ದಾರೆ, ಏನ್ ಫೈಂಡ್ ಔಟ್ ಮಾಡ್ಬೇಕ್ರಿ ನಾವು? ಫೈಂಡ್ ದ ಮಾರ್ಜಿನಲ್ ರೆವಿನ್ಯೂ. ಇದೇ ತರನೇ, ರೈಟ್? ಅಲ್ಲಿ ಕೊಟ್ಟಿರೋದು ಇಲ್ಲಿ ಟೋಟಲ್ ಕಾಸ್ಟ್, ಅಲ್ಲಿ ಟೋಟಲ್ ರೆವಿನ್ಯೂ ಕೊಡ್ತಾರೆ, ಮಾರ್ಜಿನಲ್ ರೆವಿನ್ಯೂ ಕಂಡುಹಿಡಿಯಕ್ಕೆ ಹೇಳ್ತಾರೆ ಅಷ್ಟೇ, ರೈಟ್? The rate of change of total revenue with respect to x, andre marginal revenue equal to dr by dx. r na alli total revenue, sir, yes in mind, listen, fine, that's what I'm trying to do. So problem number 6 alli total revenue kottu marginal revenue ಕಂಡುಹಿಡಿಯಕ್ಕೆ ಹೇಳ್ತಾರೆ. Marginal revenue is the rate of change of total revenue with respect to number of units. Number of units ಇಲ್ಲಿ x ಅಂತ ಕರೀತಾರೆ. ಸೊ ನೀವೇನ್ ಮಾಡ್ಬೇಕು, ಅಲ್ಲೊಂದು ಫಂಕ್ಷನ್ ಕೊಟ್ಟಿದ್ದಾರೆ, ಆ ಫಂಕ್ಷನ್ ಏನಂತ ನೇಮ್ ಮಾಡಿದ್ದಾರೆ ಅವರು? ಆರ್ ಆಫ್ ಎಕ್ಸ್ ಅಲ್ವಾ? ಸೊ ನೀವೇನ್ ಮಾಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಅಷ್ಟೇ. ಹೋಪ್ ಇಟ್ಸ್ ಕ್ಲಿಯರ್? ಫೈನ್, ಅದನ್ನ ನೀವೇ ಸಾಲ್ವ್ ಮಾಡ್ಕೊಳ್ಳಿ, ಯು ಕ್ಯಾನ್ ಮ್ಯಾನೇಜ್. ಓಕೆ, ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದೀನಿ ನಾನು ನಿಮಗೆ. ಓಕೆ, ಯು ಕ್ಯಾನ್ ಮ್ಯಾನೇಜ್ ವಿತ್ ದಟ್, ಜಸ್ಟ್ ಲೈಕ್ ದ ಪ್ರೀವಿಯಸ್ ಒನ್, ಯು ಕ್ಯಾನ್ ಮ್ಯಾನೇಜ್ ದಿಸ್ ಆಲ್ಸೋ. Okay, so these were the 6 problems, worked examples from the first topic, rate measure. Hope it's fine. Okay, fine. Next hodana. Now let's get into the exercise. ಈಗ exercise ಅಲ್ಲಿ ನಾನೇ ಶುರು ಮಾಡಲ್ಲ, exercise ನಾನು ನಿಮ್ಮಿಂದನೇ ಮಾಡಿಸ್ತೀನಿ. ಓಕೆ, ಎಲ್ಲರೂ ಫಸ್ಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಆನ್ಸರ್ ಹೇಳ್ಬೇಕು ನನಗೆ. ಯೂನಿಟ್ಸ್ ಅದೆಲ್ಲ ಏನ್ ಮೆನ್ಷನ್ ಮಾಡೋದು ಬೇಕಾಗಿಲ್ಲ. ಓಕೆ, ನಂಬರ್ಸ್ ನೀವು ಮೆನ್ಷನ್ ಮಾಡೋದಲ್ವಾ? ಫಸ್ಟ್ ಒಂದು ಸಾಲ್ವ್ ಮಾಡಿ ಎಲ್ಲರೂ. ಎಕ್ಸರ್ಸೈಸ್ ಅಲ್ಲಿ ಫಸ್ಟ್ ಪ್ರಾಬ್ಲಮ್, ಸಾಲ್ವ್ ಇಟ್ ಅಂಡ್ ಟೆಲ್ ಮಿ. ಶ್ವೇತಾ, ಓಕೆ. ಎಸಿ ಅವ್ರ ಹತ್ರ ಎಲ್ಲರ ಹತ್ರನು ಸಾಫ್ಟ್ ಕಾಪಿ ಇದೆಯಾ? AC student should answer for this. Do you have the PDF of the APL?
ACL ಕೆಲವರು ಇದೆ ಅಂತ ಮೆನ್ಷನ್ ಮಾಡ್ತಿದ್ದಾರೆ, ಕೆಲವರು ಇಲ್ಲ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಹೌ ಕ್ಯಾನ್ ದಟ್ ಬಿ? ಎಲ್ಲರಿಗೂ ಒಟ್ಟಿಗೆ ತಾನೇ ಕಳ್ಸಿದ್ರೆ, ಗ್ರೂಪ್ ಅಲ್ಲಿ ತಾನೇ ಕಳ್ಸಿರೋದು. ಸಮ್ ಆಫ್ ಯು ಆರ್ ಟೆಲಿಂಗ್ ಎಸ್, ಸಮ್ ಆಫ್ ಯು ಆರ್ ಟೆಲಿಂಗ್ ನೋ. ಹೌ ಇಸ್ ದಟ್ ಪಾಸಿಬಲ್? ಆಯ್ತು, ನಾ ಮಾತಾಡ್ತೀನಿ ಬಿಡಿ. ಓಕೆ, ಈವನ್ 6 pi and 8 pi, that's good, correct. Oh, sections different ಇದೆ ಅಂತನಾ? No problem, I will manage. ಓಕೆ, ಆಯ್ತು ಬಿಡಿ, ಅರೇಂಜ್ ಮಾಡ್ಕೊಂಡು ನಾನು ಬೈ ಈವ್ನಿಂಗ್ ಹೇಳಿ ಅರೇಂಜ್ ದಿಸ್. 6 pi and 8 pi, ವೆರಿ ಗುಡ್. ನೋಡಿ, ಕಷ್ಟ ಏನಿಲ್ಲ. ಇಂಟ್ರೆಸ್ಟೆಡ್ ಕೂತ್ಕೊಂಡು ಪಾಠ ಕೇಳಿಸ್ಕೊಂಡ್ರೆ ನೀವು ಸಹ ಮಾಡ್ಬೋದು. ಓಕೆ, ಇಟ್ ಜಸ್ಟ್ ಮ್ಯಾಟರ್ ಆಫ್ ಇಂಟ್ರೆಸ್ಟ್ ಅಷ್ಟೇ. ಒಬ್ರು ಕಲಿತಾರೆ, ಒಬ್ರು ಕಲಿಯಲ್ಲ. ಸ್ಮಾಲ್ ಡಿಫ್ರೆನ್ಸ್ ಏನ್ ಗೊತ್ತಾ? ಯಾರು ಕಲಿತಾನೋ ಅವ್ನು ಇಂಟ್ರೆಸ್ಟ್ ಇಂದ ಕೂತ್ಕೊಂಡು ಪಾಠ ಕೇಳಿರ್ತಾನೆ. ಯಾರು ಕಲಿಯಲ್ವೋ ಅವ್ನು ಸುಮ್ನೆ ಫಾರ್ ದ ನೇಮ್ ಸೇಕ್ ಕೂತ್ಕೊಂಡಿರ್ತಾನೆ ಅಷ್ಟೇ. ಓಕೆ, ಖಂಡಿತ ಮಾಡ್ತಾರೆ ನೋಡಿ ಎಲ್ಲರೂ. 3 pi ಅಲ್ಲಮ್ಮ ದಿಶಾ, ಇಟ್ಸ್ ನಾಟ್ 3 pi, 8 pi ಬರ್ಬೇಕು. 6 pi and 8 pi, ವೆರಿ ಗುಡ್. ಹ್ಯಾಂಡ್ ರೈಸ್ ಮಾಡ್ಬೇಡಿ ಅಂತ ಹೇಳಿದೀನಿ, ಕೆಲವರು ಅದನ್ನ ಮಾಡ್ತಾ ಇದ್ರೆ ಅದು ಇಲ್ಲಿ ನಮ್ಗೆ ಡಿಸ್ಟರ್ಬ್ ಆಗುತ್ತೆ. ಅದ್ ನಾನು ಕಾಮೆಂಟ್ಸ್ ನ ವ್ಯೂ ಮಾಡಕ್ ಆಗಲ್ಲ. ಆಯ್ತಾಯ್ತು ಬಿಡ್ರಿ, ಎಲ್ಲರಿಗೂ ಈಸಿ ಪ್ರಾಬ್ಲಮ್. ಐ ನೋ ಮೋಸ್ಟ್ ಆಫ್ ಯು ಕ್ಯಾನ್ ಆನ್ಸರ್ ಇಟ್. ಕೇಳಿದ್ರೆ ಎಲ್ಲರೂ ಶುರು ಮಾಡ್ಬಿಟ್ರಪ್ಪ ಆಗ್ಲೇ. ಸರ್, ವಿ ಆರ್ ಯೂಸಿಂಗ್ ಮೊಬೈಲ್, ವಿ ಕಾಂಟ್ ಸಿ EPL. ಮೊಬೈಲ್ ಅಲ್ಲಿ ನಾ ಅದನ್ನೇ ಹೇಳ್ತೀನಿ. ಇನ್ನೊಂದು, ಈ ಸಾಫ್ಟ್ ಕಾಪಿ ಎಸ್ಪೆಷಲಿ AAC ಸ್ಟೂಡೆಂಟ್ಸ್ಗೆ ದಯವಿಟ್ಟು ಪ್ರಿಂಟ್ ಔಟ್ ಎಲ್ಲ ಆಚೆ ಕಡೆ ಸಿಗ್ತಾ ಇದೆಪ್ಪ. ದಯವಿಟ್ಟು ಹೋಗಿ ಒಂದೊಂದು ಸೆಟ್ ಪ್ರಿಂಟ್ ಔಟ್ ತಗೊಂಬನ್ನಿ. ಬಿಕಾಸ್ ಯು ನೋ ಥಿಂಗ್ಸ್ ವಿಲ್ ಗೋ ಆನ್ ಫಾರ್ ಲಾಂಗ್ ಟೈಮ್. ಡೆಫಿನೆಟ್ಲಿ ಜೂನ್ ಮಂತ್ ಅಲ್ಲಂತೂ ಕಾಲೇಜ್ ಓಪನ್ ಆಗೋ ಸೀನ್ ಇಲ್ಲ. ಥಿಂಗ್ಸ್ ಹೋಗ್ತಾ ಇರೋದು ನೋಡಿದ್ರೆ ಜೂನ್ ಅಲ್ಲೆಲ್ಲ ಸೀನ್ ಇಲ್ಲ ಅಲ್ವಾ? ಸೊ ದಯವಿಟ್ಟು EPL ನ ನೀವು ಮೊಬೈಲ್ ನಲ್ಲಿ ನೋಡ್ಕೊಂಡು ಕ್ಲಾಸ್ ಕೇಳ್ಕೊಂಡು ಎರಡು ಒಟ್ಟಿಗೆ ಮಾಡಕ್ ಆಗಲ್ಲ. ಸೊ ನನ್ನ ಸಜೆಷನ್ ಏನು ಅಂದ್ರೆ, ದಯವಿಟ್ಟು ಪ್ರಿಂಟ್ ಔಟ್ ತಗೊಂಬನ್ನಿ. ಓಕೆ, ಶ್ವೇತಾ, ಐ ಗಾಟ್ ದ PDF ಸರ್. ಯಾ, ಫೈನ್. ಓಕೆ ಮಾ, ಫೈನ್. ಶ್ವೇತಾ, ಜಸ್ಟ್ ಟೆಕ್ಸ್ಟ್ ಮಿ ಆಫ್ಟರ್ ದ ಕ್ಲಾಸ್ ಮಾ. ಓಕೆ, ಆಯ್ತು, ಇದು ಮುಗಿತಲ್ವಾ? Okay, now listen. I hope everyone has done with the first one. Bit pretty easy problem. Okay, I want everyone to try the second one fast. Tejaswini, ನಮ್ EPL ಅಲ್ಲಿ ಎರಡಿದೆಮ್ಮ. ನಮ್ EPL ಅಲ್ಲಿ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಓಕೆ ನಾವು NCERT ಇಂದಾನೆ ಬರ್ಸ್ತೀವಿ. ಓಕೆ, ಫೈನ್. ಸೊ ನಾವ್ ಪಾಠ ಏನ್ ಮಾಡ್ತೀವೋ ಅದನ್ನ ಓದ್ಕೊಳ್ಳೋಣ. NCERT ನೀವು ನೋಟ್ಸ್ ಪ್ರಿಪೇರ್ ಮಾಡ್ಬೇಕಾದ್ರೆ NCERT ಅಂತಾನೆ ಸಪರೇಟ್ ಆಗಿ ಪ್ರಿಪೇರ್ ಮಾಡಿ. ಅರ್ಥ ಆಯ್ತಾ? 8/3 ರಕ್ಷಿತಾ. ಒಂದು ಯಾರಿಗಾದ್ರೂ ಸೆಕೆಂಡ್ ಪ್ರಾಬ್ಲಮ್ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಡೋಂಟ್ ರೈಸ್ ಯುವರ್ ಹ್ಯಾಂಡ್, ಯು ಹ್ಯಾವ್ ಟು ಟೈಪ್. ಓಕೆ, ಎಸ್ ತೌಸಿಫ್, ದಟ್ಸ್ ಗುಡ್. ಈಸಿ ಪ್ರಾಬ್ಲಮ್ ಎಲ್ಲರೂ ಮಾಡ್ಬೋದು. ಓಕೆ, ಎಲ್ಲ ನಾನೇ ಬರ್ದ್ರೆ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಅಪ್ಪ ಇಬ್ರಿಗೂ. ಆಮೇಲೆ ನೀವೇನು ಕಲಿಯಲ್ಲ. ಸೊ ಅದಕ್ಕಾಗಿ ಸಿಂಪಲ್ ಪ್ರಾಬ್ಲಮ್ಸ್ ನ ಐ ಕ್ಯಾನ್ ಎಕ್ಸ್ಪೆಕ್ಟ್ ಟು ಡು ಸರ್. ಎಸ್ ಸರ್, ಯಾ, ಗಾಟ್ ಇಟ್. ಬೇಗ 8/3 is the answer. If anybody wants the explanation for the second problem, you can type please explain, I will do it. Second problem answer will be 8/3. I think the link is over, I guess. Okay. Second problem answer will be 8/3. Units ನೀವೇ ಬರ್ಕೋಬೇಕಾಗತ್ತೆ. ವಾಲ್ಯೂಮ್ ಅಲ್ವಾ? ಏನ್ ಕೇಳ್ತಾ ಇದ್ರು? The area of surface area, so centimeter square per second. ಬರ್ಕೊಡಿ. ಎಸ್ 8/3. ಅಲ್ಲ, ನಾನು ಕೇಳಿದೆ ಯಾರಿಗಾದ್ರೂ ಎಕ್ಸ್ಪ್ಲನೇಷನ್ ಸೆಕೆಂಡ್ ಪ್ರಾಬ್ಲಮ್ ಬೇಕು ಅಂದ್ರೆ ದಯವಿಟ್ಟು ಕೇಳ್ಬೋದು, ನಾ ಎಕ್ಸ್ಪ್ಲೈನ್ ಮಾಡ್ತೀನಿ. If everyone has finished, yes sir. Pratibha, do you want the explanation? You have to, sir, explain. Yeah, that's okay. Similar problems already worked example. Okay, fine, no problem, fine. The volume of a cube is increasing at the rate. Okay, so volume andre dV/dt. dV/dt is given as how much? 8 centimeter cube per second ಕೊಟ್ಟಿದ್ದಾರೆ. How fast is its surface area is increasing? Yeah, explain, I'm explaining, don't worry. One the volume formula, volume I know, okay, x cube.
ಈಚ್ ಲೆಂತ್ ನ ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್ ಕ್ಯೂಬ್ ಆಗುತ್ತೆ ಕರೆಕ್ಟ್ ನೋ. ಸೊ ಇದನ್ನ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 3x² ಇಂಟು dx ಬೈ dt. ಆ ವರ್ಡ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಿದಿರಿ. ಆ ವರ್ಡ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿದ್ರೆ ನಿಮ್ಗೆ ಇದ್ರಲ್ಲಿ ಏನ್ ತೊಂದರೆ ಆಗಲ್ಲ. ನಾವು ಲಿಸನ್ 3x² ಹಾಗೆ ಇಟ್ಕೊಳ್ಳಿ ರೈಟ್. ವಾಲ್ಯೂಮ್ ಆಲ್ರೆಡಿ ಕೊಟ್ಟಿದ್ದಾರೆ 8 ಅಂದ್ಬಿಟ್ಟು ಮಲ್ಟಿಪ್ಲೈಡ್ ಬೈ dx ಬೈ dt. therefore dx by dt equal to 8/3x². okay, is that clear? right. ಇದಾದ್ಮೇಲೆ ಸರ್ಫೇಸ್ ಏರಿಯಾ ಏನು 6x². ಫಾರ್ಮುಲಾ ಆಫ್ ಸರ್ಫೇಸ್ ಏರಿಯಾ differentiate with respect to time ds by dt equal to 12x multiplied by dx by dt. 12x ಆಗೆ ಇಟ್ಕೊಳ್ಳಿ, dx by dt ಸಬ್ಸ್ಟಿಟ್ಯೂಟ್ ಮಾಡಿ 8/3 sorry 12x right. so ಈ ಕ್ಯಾನ್ಸಲ್ ಮಾಡ್ಕೊಳ್ಳಿ, x ಕ್ಯಾನ್ಸಲ್ ಆಗುತ್ತೆ. 8 multiplied by 4 will be 32 multiplied by denominator x. x value ಅಲ್ಲಿ ಕೊಟ್ಟಿದ್ದಾರೆ. ಯಾವಾಗ x value is mentioned as 12. so that's it. okay now I hope this problem is clear. okay, now let's go to the next problem. number 3 ಓದ್ಕೊಳ್ಳಿ ಎಲ್ಲರೂ. that's okay man, no problem. that's okay. ದಯವಿಟ್ಟು ನಾನು ಹೇಳೋವರೆಗೂ ನೀವು ಥ್ಯಾಂಕ್ ಯು ಎಲ್ಲ ಟೈಪ್ ಮಾಡಕ್ ಹೋಗ್ಬೇಡಿ. ನಾನು ಏನಾದ್ರು ನಿಮಗೆ ಡೌಟ್ ಬಂತ ಟೈಪ್ ಮಾಡಿ, ಇಲ್ಲ ನಾನ್ ಕೇಳದ್ನ ಟೈಪ್ ಮಾಡಿ. ಓಕೆ ತೌಸಿಫ್, ಯು ಹ್ಯಾವ್ ಟು ವೇಟ್. ಒಂದೊಂದೇ ಪ್ರಾಬ್ಲಮ್ ಅಟ್ ಎ ಸ್ಟೇಜ್ ಹೋಗೋಣ. ಓಕೆ, ಸೊ ಪ್ಲೀಸ್ ವೇಟ್ one by one. I don't want you to go too fast. One by one we'll take it at a time. okay, so problem number 3, just everyone go through. problem number 3. The radius of a circle is increasing at the rate. okay, ಯಾರಿಗಾದ್ರೂ ಎಕ್ಸ್ಪ್ಲೇನ್ ಬೆಟರ್ ನಾ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಬೆಟರ್. ಇಲ್ಲಾಂದ್ರೆ ಕೆಲವ್ರು ಬೇಕು ಅಂತೀರಾ, ಕೆಲವ್ರು ಬೇಡ ಅಂತೀರಾ. ಬಿಂದು ಬ್ಲಾಕ್ ದ ವಿಡಿಯೋ. 65 ರೋಹಿತ್, yes that's good. ಬೇಡ, ಆಮೇಲೆ ಸುಮ್ಮನೆ ಕಂಪ್ಲೇಂಟ್ ಆಗುತ್ತೆ. ಓ ಸರ್ ಕೆಲವ್ರಿಗೆ ಹೇಳಿದ್ರು, ಕೆಲವ್ರು ಹೇಳಿದ್ರು ಅಂತ ಮುಂದೆ ಹೋಗ್ಬಿಟ್ರು ಅಂತ. ಬೇಡ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಪ್ರಾಬ್ಲಮ್ ನಂಬರ್ 3 ಅಲ್ಲಿ the radius of a circle is increasing ಅಂದ್ರೆ dr by dt is 3 centimeters per second. find the rate of change of area. that means I should find dA by dt when the radius is 10 centimeter. ಅದನ್ನ ಹೇಳಿದೆ ಪ್ರಾಬ್ಲಮ್ ಅಲ್ಲಿ. ಫಸ್ಟ್ ಕಂಟೆಂಟ್ ಬರ್ಕೊಂಬಿಡಿ, ಏನೇನ್ ಕೊಟ್ಟಿದ್ದಾರೆ ಅಂತ ಬರ್ಕೊಂಬಿಡಿ. ಬರ್ಕೊಂಡ್ಮೇಲೆ ಗೊತ್ತಾಗುತ್ತೆ ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂತ. ಸೊ ಐ ನೀಡ್ ಟು ಟೇಕ್ ಅಪ್ ದ ಫಾರ್ಮುಲಾ ಆಫ್ ಏರಿಯಾ ಆಫ್ ಎ ಸರ್ಕಲ್. ಕರೆಕ್ಟಾ? ಏರಿಯಾ ಆಫ್ ಎ ಸರ್ಕಲ್ ಫಾರ್ಮುಲಾ ಏನು? pi r². with respect to t differentiate ಮಾಡಿ ಎರಡು ಕಡೆ. so this will become dA by dt and this will be d by dt of pi r². so pi is a constant, ಹಾಗೆ ಇಟ್ಕೊಳ್ಳೋಣ. differentiation of r², differentiation of r² 2r multiplied by dr by dt. ಏನಿಲ್ಲ, ಡಿಫ್ರೆನ್ಸಿಯೇಷನ್ ಆದ್ಮೇಲೆ ಅಲ್ಲಿ ಕೆಲವು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಓಕೆ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ದಿಸ್ ವಿಲ್ ಬಿ 2 pi multiplied by r ವ್ಯಾಲ್ಯೂ 10 ಕೊಟ್ಟಿದ್ದಾರೆ, dr by dt 3. ಸೊ ಇದನ್ನ ಮೂರನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 60 pi ಯೂನಿಟ್ centimeter square per second, rate of change of area with respect to time. Clear? Okay, so let's go to the fourth please. ಫೋರ್ತ್ ಒನ್ಗೆ ಹೋಗೋಣ ಈಗ. ಫೋರ್ತ್ ಅಲ್ಲಿ ಕ್ಯೂಬ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಈಗ. ಸಿ, an edge of a variable cube is increasing at the rate of 3. okay, no one will type the answer before I ask. ನೀವು ಸಾಲ್ವ್ ಮಾಡಿದ್ರೆ ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಳಿ. ಓಕೆ, ಸೊ ಯಾರು ನನಗೆ ಕೇಳಕ್ ಮುಂಚೆ ಯಾರನ್ನು ನಿಮ್ಮ ಆನ್ಸರ್ ನ ಡಿಸ್ಪ್ಲೇ ಟೈಪ್ ಮಾಡ್ತಾ ಇರ್ಬೇಡಿ. ಓಕೆ, ಅವಾಗ ಏನಾಗುತ್ತೆ, ಕೆಲವ್ರಿಗೆ ಓ ಫೈನ್ ಅಂದ್ರೆ ನಮ್ಗೆ ಅರ್ಥ ಆಗಿಲ್ಲ, ಬೇರೆಯವ್ರಿಗೆ ಆತರ ಕೆಲವ್ರ ಒಪಿನಿಯನ್ ಬಂದ್ಬಿಡುತ್ತೆ ಸ್ಟೂಡೆಂಟ್ಸ್ಗೆ. ಬೇಡ, ನೀವು ಮಾಡಿದ್ರಾ ಒಳ್ಳೇದು, ಇಟ್ಕೊಳ್ಳಿ ಹಾಗೆ. ಒಂದೊಂದನ್ನೇ ಒನ್ ಟೈಮ್ ಒನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಯಾಕಂದ್ರೆ ಎಲ್ಲರಿಗೂ ಡಿಸ್ಟರ್ಬ್ ಆಗ್ಬಾರ್ದಲ್ವಾ. ಇಟ್ಸ್ ಅ ಪ್ರಾಬ್ಲಮ್ ಬೇಸ್ಡ್ ಆನ್ ಕ್ಯೂಬ್, ರೈಟ್? ದ ಎಡ್ಜ್ ಆಫ್ ಎನ್ ವೇರಿಯಬಲ್ ಕ್ಯೂಬ್ ಓಕೆ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 3. ನಾನು ಕ್ಯೂಬ್ ಎಡ್ಜ್ ನ ಎಕ್ಸ್ ಅಂತ ತಗೊಂಡ್ರೆ dx by dt ಕೊಟ್ಟಿದ್ದಾರೆ. dx by dt is given as 3 centimeters per second. ಆಮೇಲೆ how fast is the volume of the cube is increasing. volume of the cube formula ಏನು? v is equal to x cube. ಅಂದ್ರೆ ನನಗೆ dv by dt find out ಮಾಡಬೇಕು. ಯಾವಾಗ? ಸಿಂಪಲ್ ಆಗಿ when the edge is 10 centimeter long, ಅಂದ್ರೆ the value of x is being given as 10 centimeter. clear? ವಾಲ್ಯೂಮ್ ಫಾರ್ಮುಲಾ ಬರ್ಕೊಳ್ಳಿ, ಡಿಫ್ರೆನ್ಶಿಯೇಟ್ ಮಾಡಿ. ಸೊ dv by dt equal to 3x² into dx by dt.
differentiation of x cube with respect to t. Okay, solve ಮಾಡಿ ಆನ್ಸರ್ ಹೇಳಿ. ಈ ಜಾನಿ ಸಿನ್ಸ್ ಅಂತ ಯಾರೋ ಒಬ್ರು ಬಂದಿದ್ದಾರೆ, ಅವ್ರು ಎಡುಸ್ಟೈನ್ ಸ್ಟೂಡೆಂಟ್ ಅಲ್ವಾ? ಬೇರೆಯವ್ರು ಮೆನ್ಷನ್ ಮಾಡ್ಬೇಕು ನನಗೆ. ಅದರ್ಸ್ ಪ್ಲೀಸ್ ಮೆನ್ಷನ್. ಜಾನಿ ಸಿನ್ಸ್ ಅಂದ್ಬಿಟ್ಟು ಯಾವ್ದೋ ಒಂದು ಬಂದಿತ್ತು ನೇಮು. ಕೆಲವ್ರು ಯಾಕಂದ್ರೆ ನೆಕ್ಸ್ಟ್ ಟೈಮ್ ಇಂದ ಅಟ್ಲೀಸ್ಟ್ ಅವ್ರನ್ನೆಲ್ಲ ಬ್ಲಾಕ್ ಮಾಡೋಣ, ಇಲ್ಲಾಂದ್ರೆ ಅವ್ರಿಗೆ ಐಡಿ ಕಳ್ಸೋದು ಬೇಡ. ನಾಟ್ ಫ್ರಮ್ ASC, ಬ್ಲಾಕ್. ನೋಡಿ ಎಷ್ಟು ಚೆನ್ನಾಗಿ ದುರುಪಯೋಗ ಪಡಿಸ್ಕೊಳ್ತೀರಾ ಅಂತ. ನಿಮ್ ಒಳ್ಳೇದಕ್ಕೆ ಅಂದ್ಬಿಟ್ಟು ನಾವು ಆನ್ಲೈನ್ ಕ್ಲಾಸಸ್ ಅಲ್ಲಿ ಮಾಡಕ್ ಹೋದ್ರೆ ನೀವು ಯಾರಿಗೋ ಬೇರೆಯವ್ರಿಗೆಲ್ಲ ಐಡಿ ಕೊಟ್ಬಿಟ್ಟು ನಮ್ಗೆ ಡಿಸ್ಟರ್ಬ್ ಮಾಡಿಸ್ತೀರಲ್ವಾ? 900. ಯೂನಿಟ್ಸ್ ಮೆನ್ಷನ್ ಮಾಡ್ಬೇಕಪ್ಪ ನೀವು. ಹೌ ಫಾಸ್ಟ್ ಇಸ್ ದ ವಾಲ್ಯೂಮ್? ಯೂನಿಟ್ ಹೇಳಲೇ ಇಲ್ಲ, ಯೂನಿಟ್ಸ್ ಹೇಳ್ಬೇಕು ನೀವು. ವಾಲ್ಯೂಮ್ ಯೂನಿಟ್ ಏನ್ ತಗೊಳ್ತೀರಾ? ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಈ ಸಲ. ಓಕೆ, ವೆರಿ ಗುಡ್. That's okay, man. That's fine. Right. Okay. All of you start reading the fifth one. Quite stone problem. Already worked example I'll explain madidini. So please manage problem number 5th yourself. Okay. Answer ಬಂದ್ಬಿಟ್ಟು 80 pi ಬರಬೇಕು. Fifth one ನಾನು ಸಾಲ್ವ್ ಮಾಡಲ್ಲ. Answer 80 pi. ಲಾಸ್ಟ್ ಅಲ್ಲಿ ಏನ್ ಕೇಳ್ತಿರೋದವರು? How fast is the entry ಅಂದ್ರೆ dA by dt ಅಲ್ವಾ? So centimeter square per second. Answer ಕೊಟ್ಟಿದ್ದೀನಿ. You can just try this. Try ಮಾಡಿ ಎಲ್ಲರೂ. You will get it. ಸಂಪತ್ ಇನ್ನೊಂದ್ಸಲ ಚೆಕ್ ಮಾಡಪ್ಪ. 5th one 1.4 ಇಲ್ಲ 6th one ಆನ್ಸರ್ ಹೇಳ್ತಾ ಇದೀಯಪ್ಪ ನೀನು. I'm talking about the 5th one. 5th one ಆನ್ಸರ್ 80 pi. ಆಗ್ಲೇ ಹೇಳಿದೆ ತುಂಬಾ ಫಾಸ್ಟ್ ಆಗಿ ಹೋಗಕ್ಕೆ ಹೋಗ್ಬೇಡಿ, ನಿಧಾನಕ್ಕೆ ಹೋಗೋಣ. 80 pi ಆನ್ಸರ್ ಬರ್ದಿದ್ದೀನಪ್ಪ. ನಿಮ್ಗೆ ಆನ್ಸರ್ ಬಂದ್ರೆ ಸಾಕು, ಟೈಪ್ ಏನ್ ಮಾಡೋದ್ ಬೇಡ. ಸಪೋಸ್ ನೀವು ಸಾಲ್ವ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನನ್ಗೆ ಹೇಳಿ. ಸಾಲ್ವ್ ಮಾಡಿ ಬೇಗ ಬೇಗ. All of you get the answer please. ಬೇಗ ನೋಡಿ, ಕ್ಲಾಸ್ ನಾನೇ ಮಾಡ್ದಿರಾ ನಿಮ್ ಕೈಲೂ ವರ್ಕ್ ಮಾಡಿಸಿ ಇಲ್ಲೇ ಆನ್ಸರ್ನ ವೆರಿಫೈ ಮಾಡಿಸ್ಕೊಳ್ತಾ ಇದ್ದೀನಿ. ಕರೆಕ್ಟಾ? ಸೊ ಇಲ್ಲ ಎಲ್ಲಾ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡ್ಬೋದ್ರಿ, ಭಾರಿ ದೊಡ್ಡ ಕೆಲಸ ಅಲ್ಲ, ಬೇಗ ಬೇಗ ಮುಗಿಸ್ಬಿಡ್ತೀನಿ ನಾನು, ಆಯ್ತಾ? ಬಟ್ ಅವಾಗ ನೀವು ಆಕ್ಟಿವ್ ಇರೋಕ್ಕಾಗಲ್ಲ. ಸೊ ಅವಾಗ ನಾನೇನ್ ಮಾಡ್ತಾ ಇದ್ದೀನಿ, ಕೆಲವು ಪ್ರಾಬ್ಲಮ್ ನಾನೇ ಮಾಡಿ ಕೆಲವು ಪ್ರಾಬ್ಲಮ್ ನಿಮ್ಗೆ ವರ್ಕ್ ಮಾಡಿಸ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ನಿಮ್ಮ ಆಕ್ಟಿವ್ನೆಸ್ ಇರುತ್ತಲ್ಲಿ. ಓಕೆ, ಸೊ ಅದಕ್ಕೋಸ್ಕರ ಎಲ್ಲಾ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡಲ್ಲ. ಎಲ್ಲಾರು ಒಂದ್ ಕೇಳಿಸ್ಕೊಳ್ಳಿ, ನೀವು ಸಾಲ್ವ್ ಮಾಡಿ ನಿಮ್ಗೆ ಆನ್ಸರ್ ಗೊತ್ತಾಗ್ಲಿಲ್ಲ ಅಂದ್ರೆ ಓಕೆ, ದಯವಿಟ್ಟು ಇಲ್ಲಿ ಕೇಳಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ವಾಟ್ಸಪ್ ಅಲ್ಲಿ ಆದ್ರೂ ಕಳಿಸಿ ನನಗೆ. ಓಕೆ, ಸೊ ನೆಕ್ಸ್ಟ್ ಒನ್ ಹೋಗೋಣ. ಪ್ರಾಬ್ಲಮ್ ನಂಬರ್ 6 ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಟು ಪ್ರಾಬ್ಲಮ್ ನಂಬರ್ 6.
Sajwa Simat Carmel. Sajwa Simat. Can you please text on WhatsApp if you don't mind? Sajwa? Yes, sir. Please, now you have the number, right? I know all of you have the number. You please text me on WhatsApp. That is ಅದನ್ನೇ ಹೇಳ್ತೇನೆ. ಕೆಲವು ಇಲ್ಲಿ ಕ್ಲಾರಿಫೈ ಮಾಡಲಿಲ್ಲ ಅಂದ್ರೆ ನಾನು ವಾಟ್ಸ್ಆಪ್ ಅಲ್ಲಿ ಆಮೇಲೆ ಒಬ್ಬರು ಇಬ್ಬರಿಗಾದ್ರೆ ಆಮೇಲೆ ಹೇಳ್ಕೊಡೋಣ. Not an issue. Start reading problem number 6, everyone. 6 ಅಲ್ಲಿ ಏನಿದೆ? The radius of a circle. It's a problem based on radius of a circle. 1.4. Hemant, listen. Nobody will type the answer, okay, before I complete the explanation. Nobody. Problem number 6. So the radius of a circle is increasing at the rate. Andre dr by dt. Dr by dt is given at 0.7 centimeters per second. You have to find out. Ali ಒಂದು ವರ್ಡ್ ಕರೆಕ್ಷನ್ ಮಾಡ್ಕೊಳ್ಳಿ. ಸರ್ಕಮ್ಸ್ಟೆನ್ಸ್ ಅಲ್ಲ ಅದು, ಸರ್ಕಂಫರೆನ್ಸ್. ಲಾಸ್ಟ್ ಕರೆಕ್ಷನ್ ಮಾಡ್ಕೊಳ್ಳಿ ಎಲ್ಲರೂ. ವಾಟ್ ಇಸ್ ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ಇಟ್ ಸರ್ಕಂಫರೆನ್ಸ್ ಅಂದ್ರೆ dc by dt, circumference with respect to time. ಇದನ್ನ ಫೈಂಡ್ ಔಟ್ ಮಾಡ್ಬೇಕು ನಾನು. We have a formula to find out circumference of a circle. C is equal to 2 pi r. Differentiate ಮಾಡಿ. dc by dt equal to d by dt of 2 pi r. 2 pi is a constant and the differentiation of r with respect to t will be dr by dt. dr by dt already ಕೊಟ್ಟಿದ್ದಾರೆ ನಮಗೆ. ಎಷ್ಟು ಕೊಟ್ಟಿದ್ದಾರೆ? 0.7. So it's going to be what? 2 pi multiplied by 0.7. Multiply this. Okay, so this will give you 1.4 pi. Okay, units mention ಮಾಡಿ ಹಾಗಾದ್ರೆ. Rate of change of circumference alva. So it's going to be what? Centimeters per second. Check ಮಾಡಿ answer ಎಲ್ಲರೂ. Check ಮಾಡಿ. Yes, centimeters per second. That's good. Already ಬರ್ದಿದ್ದೀನಿ answer 1.4 pi. ಓಕೆ 1.4. ಕೇಳಿಸ್ಕೊಳ್ಳಿ. ನೀವೆಲ್ಲ ಕೆಲವರೆಲ್ಲ ಮೆಸೇಜ್ ಮಾಡ್ತಿದ್ದೀರಾ ವಾಟ್ಸಪ್ ಅಲ್ಲಿ ಆಲ್ರೆಡಿ. ನಮಗೆ ದಯವಿಟ್ಟು ನಿಮ್ಮ ನೇಮು, ಕಾಲೇಜು, ಸೆಕ್ಷನ್ ಮೆನ್ಷನ್ ಮಾಡಿ ಆಯ್ತಾ. ಇಟ್ ವಿಲ್ ಬಿ ಈಸಿ ಫಾರ್ ಮಿ ಟು ಇಂಟ್ರಾಕ್ಟ್ ವಿತ್ ಯು. ಓಕೆ, ಸೊ ಖಂಡಿತ ನಿಮಗೆ ಕೆಲವರೆಲ್ಲ ಏನೋ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ, ರಿಸಾಲ್ವ್ ಆಗುತ್ತೆ. ಮೇಜರ್ ಇಶ್ಯೂ ಏನ್ ಗೊತ್ತಾ? ನೆಟ್ವರ್ಕ್ ಇಶ್ಯೂ. ಓಕೆ, ಮೊಹಮ್ಮದ್ ತೌಸಿಫ್. ಓಕೆ, ನ್ಯೂ ಆಕ್ಸ್ಫರ್ಡ್. ಎಸ್, ವಿಲ್ ಟಾಕ್ ಲೇಟರ್. ತೌಸಿಫ್ ವಿಲ್ ಟಾಕ್ ಲೇಟರ್ ಆನ್ ವಾಟ್ಸಪ್. Okay, 6th one all of you done. 7th one already previous same ಅದೇ ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬಿಟ್ಟಿದ್ದೀನಿ. Okay, I have done the same problem already. Can you just please go through and do it fast? 7th one ನೀವು ಶುರು ಮಾಡಿ, ನೀವು ವರ್ಕ್ ಮಾಡಕ್ ಶುರು ಮಾಡಿ, ನಾನು ಬೋರ್ಡ್ ಮೇಲೆ ಬರಿತಾ ಹೋಗ್ತೀನಿ. ಓಕೆ, okay, continue sir. Yes, we know from which campus? We know from which campus? We know, mention your campus. Who is Vino? Vino is not replying. Okay, now let's go to the next. Problem number 7. So ಏನೇನು ಕೊಟ್ಟಿದ್ದಾರೆ ಬರ್ಕೊಂಡ್ಬಿಡೋಣ. ಫಸ್ಟ್ dx by dt minus 2, ಆಮೇಲೆ dy by dt. dy by dt is mentioned as 4, x equal to 8 and y equal to 6. First thing, we have to find out the rate of change of perimeter, 2 into x plus y. Second thing, we have to find out the rate of change of area. Correct alva? ನೀವು ಬರಿತಾ ಹೋಗಿ, ಸಾಲ್ವ್ ಮಾಡಿ. ನೀವು ಸಾಲ್ವ್ ಮಾಡಿ, ನಾನು ಮೀನ್ ಟೈಮ್ ನಾನು ಬರಿತೀನಿ ಬೋರ್ಡ್ ಮೇಲೆ. ಓಕೆ, ಸೊ ದಿಸ್ ವಿಲ್ ಬಿಕಮ್ dp by dt equal to 2 into dx by dt plus dy by dt. So this will be 2 into minus 2 plus 4
That's fine. -2 plus 4, that's going to be 4. Perimeter. The rate of change of perimeter appadu. Huh? -5 ಅಮ್ಮ, ನಾನು ತಪ್ಪು ತಗೊಂಡಿದ್ದೀನಾ? ಥ್ಯಾಂಕ್ ಯು. ಯಾರದು? ಧೃತಿ. ಥ್ಯಾಂಕ್ ಯು ಧೃತಿ. ಸೊ ಅವಾಗ ಇದು -2 ಆಗುತ್ತೆ, ರೈಟ್? ಇದು ಏರಿಯಾ dA by dt x into dy by dt plus y into dx by dt. So x is given as 8 multiplied by 4 plus 6 multiplied by -5. So this will be 32 minus 30 and that's going to be 2. And the check ಮಾಡ್ಕೊಡಿ. -2 and +2. That's good. ಚೆಕ್ ಮಾಡ್ಕೊಳ್ಳಿ ಆನ್ಸರ್ ಎಲ್ಲರೂ. Yes sir, that's good. Easy problems ರೀ. ಫಸ್ಟ್ ಟಾಪಿಕ್ ಖಂಡಿತ ಕಷ್ಟ ಇಲ್ಲ. ಓಕೆ, ಥ್ರೂಔಟ್ ದ ಚಾಪ್ಟರ್ ಎಲ್ಲೂ ಕಷ್ಟ ಆಗಲ್ಲ. ಯಾರು ಗೊತ್ತಾ? 3 ಗೊತ್ತಿರ್ಬೇಕು ನಿಮ್ಗೆ. ಒಂದು ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು, ಓಕೆ. ಇನ್ನೊಂದು ಜಾಮೆಟ್ರಿಕಲ್ ಫಿಗರ್ ಫಾರ್ಮುಲಾಸ್ ಗೊತ್ತಿರಬೇಕು. ಓಕೆ, ಸೊ ಡಿಫ್ರೆನ್ಸಿಯೇಷನ್ ಅಲ್ಲಿ 2 ಬರುತ್ತೆ ನಿಮ್ಗೆ. ಓಕೆ, ಸೊ ಒಂದು ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಅಂತ ಬರುತ್ತೆ, ಇನ್ನೊಂದು ಫಾರ್ಮುಲಾಸ್ ಆಫ್ ಡಿಫ್ರೆನ್ಸಿಯೇಷನ್, ರೈಟ್? ಅಂಡ್ ನೌ ಯು ಆರ್ ಲರ್ನಿಂಗ್ ಜಾಮೆಟ್ರಿಕಲ್ ಫಿಗರ್ ಫಾರ್ಮುಲಾಸ್. ಇಷ್ಟು ಗೊತ್ತಿದ್ರೆ ನಿಮ್ಗೆ ಯಾರಿಗೂ ಎಲ್ಲೂ ತೊಂದರೆ ಆಗಲ್ಲ. ಕ್ಲಿಯರ್? Yes, that's fine. Okay, let's go to the next problem number 8. Okay, problem number 8 ಹೋಗೋಣ. A balloon. ಸ್ವಲ್ಪ ಚೇಂಜ್ ಆಯ್ತು ಜಾಮೆಟ್ರಿಕಲ್ ಫಿಗರ್. ನಾವು ಇಷ್ಟೊತ್ತು ಓದದೇ ಇರೋದು. ಹೌದು, ಈ ಬಲೂನ್ ಯಾವ್ದ್ರಿ ಶೇಪ್? ಜಾಮೆಟ್ರಿಕಲ್ ಫಿಗರ್ ಯಾವ ಶೇಪ್ ಜೊತೆ ಕಂಪೇರ್ ಮಾಡ್ತೀರಾ ಇದನ್ನ? ಬಲೂನ್ ಸರ್ಕಲ್ ಓವೆಲ್ ಯಾವ ಶೇಪ್ ಜೊತೆ ಕಂಪೇರ್ ಮಾಡ್ತೀರಾ ಬಲೂನ್? ಕಮ್ ಆನ್, ಮೆನ್ಷನ್. ಸ್ಪಿಯರ್, ವೆರಿ ಗುಡ್. ಸ್ಪಿಯರ್, ವೆರಿ ಗುಡ್. ಅಷ್ಟೇ ಹೇಳಿದ್ದು, ಸ್ಪಿಯರ್. ಅದು ಗೊತ್ತಿ ಅಷ್ಟೇ. ಕೆಲವು ಸಲ ಏನಾಗುತ್ತೆ, ಇಂಡೈರೆಕ್ಟ್ ಹಿಂಟ್ ಇರುತ್ತೆ. ಸ್ಪಿಯರ್ ಅಂತ ಹೇಳಲ್ಲ, ಓಕೆ, ಬಲೂನ್ ಅಂತ ಹೇಳ್ಬಿಡ್ತಾನೆ. ಸೊ ನಮಗ್ ಗೊತ್ತಿರ್ಬೇಕಲ್ವಾ ಬಲೂನ್ ಅಂದ್ರೆ ಏನು ಅಂತ. ಓಕೆ, ಆಯ್ತು, ಗೊತ್ತಾಯ್ತು ನಿಮ್ಗೆಲ್ಲರಿಗೂ ಗೊತ್ತು ಅಂತ. ಓಕೆ, ಸ್ಪಿಯರ್. ಸೊ ಅಂದ್ರೆ ದ ಪ್ರಾಬ್ಲಮ್ ಇಸ್ ಬೇಸ್ಡ್ ಆನ್ ಸ್ಪಿಯರ್. ಫಸ್ಟ್ ಅದು ಗೊತ್ತಿರ್ಬೇಕು ನಮ್ಗೆ, ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. A balloon which always remains spherical in inflation is being inflated by pumping 900 cubic centimeters. ಏನದು 900 cubic centimeters? ಯಾರಾದ್ರೂ ಮೆನ್ಷನ್ ಮಾಡಿ ನೋಡೋಣ. What is 800 cubic centimeters? Sorry, 900 cubic centimeters is being inflated. Pressure ಅಲ್ಲ, ವಾಲ್ಯೂಮ್. ಕರೆಕ್ಟ್. ಓಕೆ, ವಾಲ್ಯೂಮ್ ಅದು dV by dt. ವೆರಿ ಗುಡ್. ಓಕೆ, ಸೊ ಅಂದ್ರೆ ಏನಾಗ್ತದೆ, ಒಂದು ಬಲೂನ್ ನ ನೀವು ಊದ್ತಿರಲ್ವಾ, ಊದ್ಬೇಕಾದ್ರೆ ಅದ್ರ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತಲ್ವಾ, ದಟ್ ಇಸ್ 900. Okay, so ಹಾಗಾದ್ರೆ what is being given to us is dV by dt is given as 900 cubic centimeters per second. ಆಮೇಲೆ find the rate at which the radius of the balloon is increasing. ಅಂದ್ರೆ we have to find out dr by dt. ಯಾವಾಗ? when the radius is 15 centimeters. Simple formula. ನನಗೆ ವಾಲ್ಯೂಮ್ ಆಫ್ ದ ಸ್ಪಿಯರ್ ಗೊತ್ತಿದ್ರೆ this is nothing to me. 4/3 pi r square. Very good. R square. Manasvi, check once again. R cube. Good. Okay. Volume of a cube. 4/3 pi r cube. What is the first formula barkole? Then you start differentiating. Right. So differentiate with respect to time. So this will be 4/3 pi is a constant. Differentiation of r cube 3r square into dr by dt. In implicit differentiation major ಗೊತ್ತಿರಬೇಕು ನಿಮಗೆ. ಅರ್ಥ ಆಯ್ತಾ ಸರ್? ಆರ್ ಕ್ಯೂಬ್ ಇದು ಹೆಂಗಾಗೋಯ್ತು ಸರ್? ನೀವು ಆರ್ ಕ್ಯೂಬ್ ನ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಶಿಯೇಟ್ ಮಾಡ್ತಿದ್ದೀರಾ, ನಾಟ್ ವಿತ್ ರೆಸ್ಪೆಕ್ಟ್ ಟು ಆರ್. ಸೊ 3 and 3 ಕ್ಯಾನ್ಸಲ್ ಮಾಡೋಣ. dv by dt ಆಲ್ರೆಡಿ ಕೊಟ್ಟಿದ್ದಾರೆ 900. ದಿಸ್ ವಿಲ್ ಬಿಕಮ್ 4 pi. ಆರ್ ವ್ಯಾಲ್ಯೂ ಮೆನ್ಷನ್ ಮಾಡಿದ್ದಾರೆ 15 ಸ್ಕ್ವೇರ್ ಮಲ್ಟಿಪ್ಲೈಡ್ ಬೈ dr by dt. therefore dr by dt equal to 900 by 4 pi multiplied by 15 square. ಇದನ್ನ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ. Okay, the simplest form of the answer what you will be getting is, check ಮಾಡ್ಕೊಳ್ಳಿ ಎಲ್ಲರೂ ಒಂದ್ಸಲ. Okay, I want you to check. 1/pi is the answer. Check ಮಾಡ್ಕೊಳ್ಳಿ. 1/pi. Good. ಅರ್ಥ ಆಯ್ತಲ್ವಾ? ನೋ ಪ್ರಾಬ್ಲಮ್. ಸಾಕು, ಅರ್ಥ ಆಗಿದೆ ಸಾಕು. pi/3 ಇಲ್ಲಮ್ಮ, ನೋಡಿ ಇಲ್ಲಿ ಬರ್ದಿದ್ದೀನಲ್ಲ, ನೋಡು. ಓಕೆ, ಇದರ ಏನಿಲ್ಲ, 15 ಸ್ಕ್ವೇರ್ ಎಕ್ಸ್ಪಾಂಡ್ ಮಾಡಿ. ಹೌ ಮಚ್ ಇಸ್ 15 ಸ್ಕ್ವೇರ್? 225 ಅಲ್ಲ, ರೈಟ್? ಸೊ 225 ಮಲ್ಟಿಪ್ಲೈಡ್ ಬೈ 4 ಎಷ್ಟು ಬರುತ್ತೆ?
225 multiplied by 4 will be 900. 900 cancel ಆಗುತ್ತೆ. 1 by pi is the answer. Yes. Okay. So all of you finished with this one? Okay. Next one, Mona. Problem number 9, similar to this. Okay. Got the answer. Yeah. Yes, sir. Next, go to problem number 9 now. Problem number 9, similar to this with a little change. ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ ನಾವು. A balloon which is always remains spherical has a variable radius. ಅಂದ್ರೆ ಏನು ಇವಾಗ ಪ್ರಾಬ್ಲಮ್? Okay, you have to differentiate with respect to r. ಯಾಕಂದ್ರೆ radius, variable radius ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. Okay, as a variable radius, find the rate at which the volume is increasing. ಅಂದ್ರೆ I have to find out the rate of change of volume when the radius is 10 centimeters. Okay, now first formula ಬರ್ಕೊಂಬೋಣ. Formula ಏನು? V equal to 4 by 3 pi r cube. Differentiate with respect to what? With respect to what? Can someone mention? Differentiate with respect to what? R. Very good. R. Very good. ಗೊತ್ತಾಯ್ತಲ್ವಾ? ಇಷ್ಟೇ ನಿಮ್ ಕೆಲಸ. ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಬಂದ್ಬಿಟ್ರೆ ನೀವೇ ಐಡೆಂಟಿಫೈ ಮಾಡಬೇಕು with respect to what I have to differentiate. Variable radius ಅಂತ ಕೊಡ್ತಾರಲ್ವಾ? That is the hint which says you have to differentiate with respect to r. Okay, so differentiate with respect to r ಮಾಡ್ಕೊಳ್ಳೋಣ. dv by dr 4 by 3 pi is a constant. Differentiation of r cube only 3r square ಅಷ್ಟೇ, because you're differentiating r cube with respect to r. It's clear? So 3 and 3 cancel ಮಾಡಿ 4 pi ಬರ್ಕೊಳ್ಳಿ. r mention ಮಾಡಿದಾರಾ? r ಎಷ್ಟು ಕೊಟ್ಟಿದ್ದಾರೆ ನೋಡಿ? 10. 10 square 100. So this is going to be 400 pi. Unit mention ಮಾಡ್ಕೊಳ್ಳಿ. Okay, what's the unit will be? Can someone mention the unit please? 400 pi centimeter. Dhanush, stop playing. I will block you. ಏನು ಎಲ್ಲಿ ಕೂತ್ಕೊಂಡು ನೋಡ್ತಾ ಇದೆಯಾ ಧನುಷ್? Dhanush, where are you? ಧನುಷ್, ನೀ ಇವಾಗ ಏನಾದ್ರು ರಿಪ್ಲೈ ಮಾಡಲಿಲ್ಲ ಅಂದ್ರೆ ನಾನು ನಿನ್ ಬ್ಲಾಕ್ ಮಾಡ್ತೀನಿಪ್ಪ. ಕ್ಲಾಸ್ ಕೇಳೋದಕ್ಕೂ ಒಂದು ಮರ್ಯಾದೆ ಅಂತ ಇದೆ ಕ್ಲಾಸ್ಗೆ. ಎಲ್ಲೆಲ್ಲ ಕೂತ್ಕೊಂಡು ನೋಡೋದಲ್ಲ ಕ್ಲಾಸ್ ವಿಡಿಯೋಸ್ನ. ಇಡಿಯಟ್ಸ್. ಒಳ್ಳೆ ಗ್ರೌಂಡ್ ಅಲ್ಲಿ ಕೂತ್ಕೊಂಡಿದ್ದಾನೆ ಎಲ್ಲ ಯಾವ್ದೋ ಹೋಗಿ. ಧನುಷ್, ಟೆಕ್ಸ್ಟ್ ಮೀ ಆಫ್ಟರ್ ದ ಕ್ಲಾಸ್. I will talk to your parents. I don't know, someone called as Vinu, trying to disturb me. Okay, ಯಾರ ಐಡಿನ ಇವ್ರು
ಯಾರಿಗೆ ಇವ್ರ ಐಡಿ ಕಳಿಸಿರೋದು ಅದನ್ನ ಯಾರಾದ್ರೂ ನನ್ಗೆ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ಇಂದ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ಮೆಸೇಜ್ ಮಾಡಿ. ಓಕೆ, ಕೆಲವರು ಡಿಸ್ಟರ್ಬ್ ಮಾಡ್ತಿದ್ದಾರೆ, ಸೊ ಇಟ್ಸ್ ನಾಟ್ ಗುಡ್. Okay, this problem is finished. Fine. Next one, go on. Problem number 10. We'll stop after doing this one. Sir, centimeter cube. Per second barala amma. Centimeter square only, no? Okay, fine. Problem number 10, and we will stop it after that. The last problem for the day. Just please go and study. A ladder 5 centimeter long is leaning against a wall. Wall anta tagolona. Idu ground, idu ladder. Eshtiದೆ ladder length? 10 centimeters or meters? 5 meters. Okay, 5 meters. Fine. A ladder of 5 centimeters leaning against a wall. The bottom of the ladder along the ground. The bottom of the ladder along the ground, away from the wall, is pulled away from the ground at the rate of 2 centimeters per second. Bottom na pull ಮಾಡ್ತಾ ಹೋಗ್ತಾ ಇದಾರಂತೆ. Right. So first mention ಮಾಡ್ಕೊಂಬೋಣ A, B, C. Correct now? So ಇದು X ಅಂತ ತಗೊಳ್ಳಿ, ಇದು ನಾವು Y ಅಂತ ತಗೊಳ್ತೀನಿ. So when the bottom of the ladder, ಅಂದ್ರೆ ಇಲ್ಲಿಂದ pull ಮಾಡ್ತಾ ಹೋಗ್ತಾ ಇದ್ದಾರೆ, ಅಂದ್ರೆ ಇದು ಡಿಕ್ರೀಸ್ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ಏನ್ ಕೊಡ್ತಾ ಇರೋದು? dx by dt ಕೊಡ್ತಾ ಇದ್ದಾರೆ ನಮ್ಗೆ. dx by dt ಎಷ್ಟು ಕೊಡ್ತಾ ಇದ್ದಾರೆ? dx by dt is given as 2 centimeters. Okay, 2 centimeters per second. Right. Okay. ಆಮೇಲೆ how fast is its height on the wall is decreasing? Sorry, dx by dt, x and y. How fast is the height on the wall decreasing when the foot of the ladder is 4 meters away from the wall? Units disturb agide ansute. Okay, I will check the units and I will come back to this form. There is some problem actually. Okay, yakandre kelu meters alli ide, kelu centimeters ide. I just want to confirm this. We will come back to this problem in the next class. Solve mana next one, next class al solve mana. It's already time up, I guess. Can I continue for some more time if you don't mind? Okay sir, yes sir, I know. ಇಲ್ಲ, I can understand. ಯಾಕಂದ್ರೆ ಬೆಳಗ್ಗೆಯಿಂದ ನೀವು ಕೂತ್ಕೊಂಡಿರ್ತೀರಾ. Sure, thank you. ನೀವು ಅಷ್ಟು ಹೇಳಿದ್ದಕ್ಕೆ ಸಾಕು. ಓಕೆ, ಆ 10th one ಎಲ್ಲ ಯೂನಿಟ್ ಒಂದ್ಸಲ ಚೆಕ್ ಮಾಡ್ಬಿಡ್ತೀನಿ ಇನ್ನೊಂದ್ಸಲ. ಐ ವಿಲ್ ಕಮ್ ಬ್ಯಾಕ್ ಟು ದ 10th one ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಸೊ ನಾಳೆ ಕ್ಲಾಸ್ ಅಲ್ಲಿ ನೋಡೋಣ. ಓಕೆ, ನೌ ಲಿಸನ್. ಓಕೆ, ಸ್ಟಾಪ್ ಮಾಡಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನೋಡಿ ಆಲ್ರೆಡಿ 230 ಇತ್ತು, 189 ಬಂದ್ಬಿಟ್ಟಿದೆ ಪಾರ್ಟಿಸಿಪೆಂಟ್ಸ್. ಅಂದ್ರೆ ಪಾರ್ಟಿಸಿಪೆಂಟ್ಸ್ ಕೆಲವರು ಟೆಕ್ನಿಕಲ್ ಇಶ್ಯೂಸ್ ಇಂದ ಬಿಟ್ಟು ಹೋಗಿರ್ತಾರೆ, ಕೆಲವರು ಸುಮ್ನೆ ನೇಮ್ ಸೇಕ್ ಬಂದೋಗಿರ್ತಾರೆ. ಡಾಟಾ ಆಲ್ರೆಡಿ ಓವರ್ ಸರ್. ಎಸ್ ಯಶ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಸ್ ಯಶಸ್, ಪ್ಲೀಸ್ ಡೂ ಇಟ್ ಸರ್. ತೋಸಿಫ್, I can understand, but you have to understand, as many of them are complaining about the data already. Okay, so it's okay, ಪರವಾಗಿಲ್ಲ. ನೆಕ್ಸ್ಟ್ ನಾಳೆ ಕ್ಲಾಸ್ ಅಲ್ಲಿ ಮುಂದುವರ್ಸ್ಕೊಂಡು ಹೋಗೋಣ. ಓಕೆ ಸ್ಟೂಡೆಂಟ್ಸ್, ಒಂದೇ ಒಂದು ರಿಕ್ವೆಸ್ಟ್. ಬೆಳಗ್ಗಿಂದ 4 ಕ್ಲಾಸಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ. ಓಕೆ, ಸೊ ಹೊರಗಡೆ ಅವರು ಬಂದು ನೀವು ಯಾರಿಗೋ ಇದ್ ಮಾಡಿರ್ತೀರಾ. ಓಕೆ, ಅವ್ರು ಬಂದು ಕ್ಲಾಸ್ ಅನ್ನ ಡಿಸ್ಟರ್ಬ್ ಮಾಡ್ತಾರೆ. ಕೆಲವರು ಮಜಾ ತಗೊಳಕೋಸ್ಕರ ಮಾಡಿರ್ತೀರಾ. ನಾಟ್ ಗುಡ್. ಓಕೆ, ಗೊತ್ತಾದ್ರೆ ಮಾತ್ರ ದೆನ್ ವಿಲ್ ಜಸ್ಟ್ ಡೆಫಿನೆಟ್ಲಿ ವಿಲ್ ಟೇಕ್ ಲೆಫ್ಟ್ ಅಂಡ್ ರೈಟ್ ಆನ್ ದ ಪರ್ಟಿಕ್ಯುಲರ್ ಸ್ಟೂಡೆಂಟ್. ಓಕೆ, ಥ್ಯಾಂಕ್ ಯು. ಆಯ್ತು, ಇಟ್ಸ್ ಓಕೆ. ಥ್ಯಾಂಕ್ ಯು. ಓಕೆ, ಸೊ ನೋ ಪ್ರಾಬ್ಲಮ್. ಕ್ಲಾಸ್ ಇವತ್ತು ಎಂಡ್ ಮಾಡೋಣ. ಸೊ ಬೆಳಗ್ಗಿಂದ 4 ಕ್ಲಾಸ್ ನಡೆದಿದೆ. ಸೊ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಅದಾದ್ಮೇಲೆ ಓದಕ್ ಶುರು ಮಾಡ್ಕೊಳ್ಳಿ. ಅಂದ್ರೆ ಇವತ್ತಿನ ಟಾಪಿಕ್ ಇವತ್ತೇ ಮುಗಿಸ್ಕೊಳ್ಳಿ. ಅರ್ಥ ಆಯ್ತಾ? ಒಂದು. ಎರಡನೇದು, ರಿಮೈನಿಂಗ್ ಪ್ರಾಬ್ಲಮ್ಸ್ ಇದೆಯಲ್ವಾ, ಸಾಧ್ಯವಾದ್ರೂ ಒಂದ್ಸಲ ಟ್ರೈ ಮಾಡಿ. ನಾನು ಹೆಂಗೋ ಎಕ್ಸ್ಪ್ಲೈನ್ ಮಾಡೇ ಮಾಡ್ತೀನಿ, ಬಟ್
ಎಕ್ಸ್ಪ್ಲನೇಷನ್ ಆಲ್ರೆಡಿ ಗೊತ್ತಿರೋದ್ರಿಂದ ನೀವು ಒಂದ್ಸಲ ಟ್ರೈ ಮಾಡ್ಬೋದಲ್ವಾ. ಸೊ ಪ್ಲೀಸ್ ಗಿವ್ ಎ ಟ್ರೈ ಒನ್ಸ್. ಓಕೆ ಫೈನ್. ಓಕೆ ಟೇಕ್ ಕೇರ್, ಬಾಯ್. Karunya from Carmel. You are... Karunya. Karunya, text madam. What's the problem? What was the problem, Karunya? ಸೊ ದಯವಿಟ್ಟು ಯಾರಾದ್ರೂ ಈ ವಿನು ಅಂತ ಒಂದು ಪಾರ್ಟಿಸಿಪೇಟ್ ಯಾರೋ ಬಂದಿದ್ದಾರೆ, ಅವ್ರಿಗೆ ಯಾರು ಐಡಿ ಕೊಟ್ಟರು ಅನ್ನೋದನ್ನ ದಯವಿಟ್ಟು ಮೆನ್ಷನ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ನ ಪೀಸ್ಫುಲ್ ಆಗಿ ನಡ್ಸ್ಕೊಂಡು ಹೋಗಕ್ಕೆ ನಂಗೆ ಹೆಲ್ಪ್ ಆಗುತ್ತೆ. ಐ ವಾಂಟ್ ಟು ನೋ ಹೂ ದಿಸ್ ಬ್ಲಡಿ ವಿನು ಇಸ್ ಆಲ್ ಅಬೌಟ್. ಸೊ ದಯವಿಟ್ಟು ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಶೇರ್ ದ ಡೀಟೇಲ್ಸ್ ಸೊ ದಟ್ ಐ ಕ್ಯಾನ್ ಬ್ಲಾಕ್ ದಟ್ ಪರ್ಟಿಕ್ಯುಲರ್ ಸ್ಟೂಡೆಂಟ್. ವಿನು ಅಂತ ಯಾರು ಅಂತ ನನಗೆ ಗೊತ್ತಿಲ್ಲ. ಯಾರಾದ್ರೂ ಬಿಡ್ಲಿ, ಕೇಳಿಸ್ಕೊಳ್ಳಿ. ನೀವು ಮಾತಾಡ್ತಾ ಇರೋ ರೀತಿ ನಿಮ್ಮ ಕಲ್ಚರ್ನ ತೋರಿಸುತ್ತೆ. ನೀವು ನನ್ನ ಸ್ಟೂಡೆಂಟ್, ನಮ್ಮ ಕಾಲೇಜ್ ಸ್ಟೂಡೆಂಟ್ ಅಲ್ವಾ ಅದೆಲ್ಲ ಬೇಡ ನನಗೆ. ಇಟ್ ವಿಲ್ ಜಸ್ಟ್ ಶೋ ಯು ವಾಟ್ ಇಸ್ ಯುವರ್ ಕಲ್ಚರ್ ಇಸ್ ಆಲ್ ಅಬೌಟ್. ಯು ಕಾಲಿಂಗ್ ಮೀ ವಿತ್ ಓಕೆ ಬಾಯ್ಗೆ ಬಂದಂಗೆ ಮಾತಾಡ್ತಿದ್ದೀರಲ್ವಾ, ಆಯ್ತು ಸಿಗುತ್ತೆ. ನಿಮ್ಮಿಂದ ನಿಮ್ಗೆಲ್ಲ ತೊಂದರೆ ವಿನು. ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಯು ಆರ್ ನಾಟ್ ಅಟ್ ಆಲ್ ಮೈ ಕ್ಯಾಂಪಸ್ ಸ್ಟೂಡೆಂಟ್, ಅದು ಗೊತ್ತು ನಂಗೆ, ಆಯ್ತಾ. ಆದ್ರೆ ನಿಮ್ಗೆ ಯಾರು ಐಡಿ ಕಳ್ಸಿದ್ದಾರೆ ಅವ್ರನ್ನ ಕಂಡಿಡ್ಕೊಳ್ಳೋದು ನನ್ಗೆ ವೆರಿ ಈಸಿ. ಬಟ್ ಅವ್ರೇನಾದ್ರೂ ನನ್ಗೆ ಸಿಕ್ಕಿದ್ರೆ ಅವ್ರಿಗಿದೆ ಹಬ್ಬ, ನಿಮ್ಗೇನು ಆಗಲ್ಲ. ಓಕೆ, ಸೊ ಯು ಬಿ ಸೇಫ್. ಅಪ್ಪಿ ತಪ್ಪಿ ಎದುರುಗಡೆ ಯಾವತ್ತನ ಸಿಕ್ಬಿಟ್ಯಾ? ತೌಸಿಫ್, ತೌಸಿಫ್ ಇಫ್ ಯು ಆರ್ ಆಕ್ಟಿವ್ ಟೆಕ್ಸ್ಟ್ ಮಾಡಪ್ಪ, ಕಾಲ್ ಮಾಡಪ್ಪ ನಂಗೆ ತೌಸಿಫ್. ತನುಜ್, ತನುಜ್ ಟ್ರಿಗ್ನೋಮೆಟ್ರಿ ಅಷ್ಟಾಗಿ ಉಪಯೋಗಿಸಲ್ಲಪ್ಪ ನಾವು ಇದರಲ್ಲಿ. ಓಕೆ, ಬಟ್ ದೇರ್ ಆರ್ ಸರ್ಟನ್ ಪ್ರಾಬ್ಲಮ್ಸ್, ಆಮೇಲೆ ಬರುತ್ತೆ ನೆಕ್ಸ್ಟ್. ಬಟ್ ಟ್ರಿಗ್ನೋಮೆಟ್ರಿ ಬೇಕೇ ಬೇಗ. ಓಕೆ ಫೈನ್. ಎನಿವೆ, ಟೇಕ್ ಕೇರ್ ಆಲ್ ಆಫ್ ಯು. I'm going to end the meeting now. I will call you, sir. Okay, sir. Yes, sir.